ಬ್ಯಾಟ್ರಿ ಎಷ್ಟಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಇವಾಗ ನಾವು ಹೋಗೋದು ಅದು ತೋರಿಸ್ತಿರ್ಲಿಲ್ಲ. 80% ಆಗೋವರೆಗೂ ಇಂಡಿಕೇಶನ್ ಫುಲ್ ಇದೆ ಅಂತಾನೆ ತೋರಿಸುತ್ತೆ. ಇನ್ನ 20% ಇದಕ್ಕಿದ್ದಂಗೆ ಸಡನ್ ಆಗಿ ಡೌನ್ ಆಗುತ್ತೆ. ಲಿಥಿಯಂ ಅಯಾನ್ ಸರಿನಾ, ಲಿಥಿಯಂ ಫೆರೋಫಾಸ್ಫೇಟ್ ಸರಿನಾ? ಲೆಡ್ ಆಸಿಡ್ಗೂ ಗ್ರಾಫೈನ್ಗೂ ಏನು ವ್ಯತ್ಯಾಸ ಬರುತ್ತೆ ಸರ್? ಚೆಕ್ ಮಾಡೋದಕ್ಕೆ ಒಂದು ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ಸರ್, ಅದ್ರದ್ದು ಚಾಸಿ ವೆಯ್ಟ್. ಚಾಸಿ ವೆಯ್ಟ್ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಬ್ಯಾಟ್ರಿ ಹಾಕ್ತೀರಾ ವಿತೌಟ್ ಬ್ಯಾಟ್ರಿ ಗಾಡಿ ಎತ್ತಿದ ತಕ್ಷಣ ಒಂಥರ ನಾನು ಸೈಕಲ್ ಎತ್ತಿದ ತಕ್ಷಣ ಸೈಕಲ್ ತರ ಫೀಲ್ ಆಗಬಾರ್ದು, ಸ್ವಲ್ಪ ಗಾಡಿ ತರ ಫೀಲ್ ಆಗಬೇಕು. ಸ್ವಲ್ಪ ಗಾಡಿ ಎತ್ತಿದ್ರೆ ವಾರಂಟಿ ಇರೋದ್ ತಗೊಳ್ಬೇಕು. ವಾರಂಟಿ ಇರೋದನ್ನ ನಾನು ಕೊಡ್ತಾ ಇದೀನಿ ಅಂತಂದ್ರೆ ನಾನು ಯೋಚನೆ ಮಾಡ್ಕೊಡ್ಬೇಕು. ಈ ಬ್ಯಾಟ್ರಿ ಚೆನ್ನಾಗಿದೆ, 1 ವರ್ಷದವರೆಗೂ ಬರುತ್ತೆ, ನನಗೆ ಫಸ್ಟ್ ನೀವು ಕಾನ್ಫಿಡೆನ್ಸ್ ಇರಬೇಕು. ಹೌದು, ಇಲ್ಲ ಅಂತಂದ್ರೆ ನಾನ್ ಮಾರಕ್ ಸಿಗುತ್ತೆ ಬ್ಯಾಟ್ರಿ. 1200 ರೂಪಾಯಿ 1200 ರೂಪಾಯಿಂದ ಸಿಗುತ್ತೆ. ವ್ಯಾರಂಟಿ ಇರಲ್ಲ, ಗ್ಯಾರಂಟಿ ಇರಲ್ಲ, ಅದು ಎಷ್ಟು ಕಿಲೋಮೀಟರ್ ಬರುತ್ತೆ ಅನ್ನೋದು ಕಲ್ಪನೆನೂ ಇರಲ್ಲ. 1200 ರೂಪಾಯಿಗೆ ಬ್ಯಾಟ್ರಿ ಕೊಡ್ಬೇಕು. ಹೌದು, ಏನೋ ಒಂದು ಬ್ಯಾಟ್ರಿ ಕೊಡ್ತಾರೆ. ಆದ್ರೆ ಜನ ಏನ್ ಮಾಡಿದ್ರು, ಅದನ್ನ ದುರುಪಯೋಗ ಪಡಿಸ್ಕೊಂಡು ನಾವು ಕೊಡೋ ಪ್ರೈಸ್ಗಿಂತ ಈ ಪ್ರೈಸ್ ಕಡಿಮೆ ಅಂತ ತೋರಿಸಿದ್ರು ಜನಕ್ಕೆ. ಇನ್ನೊಂದು ಕಾಮಿಡಿ ಇನ್ಸಿಡೆಂಟ್ ನೆನಪಾಯ್ತದೆ ಸರ್. ಇವಾಗ ನನ್ನ ಹತ್ರ ನಾನ್ ರಿಜಿಸ್ಟ್ರೇಷನ್ ಗಾಡಿ ಇದೆ. ಇವಾಗ ಇನ್ನೊಬ್ರು ಇವಾಗ ನಿಮ್ಮ ಹತ್ರ ಅಂತ ಅನ್ಕೊಳ್ಳಿ, ಇವಾಗ ನಿಮ್ಮ ಹತ್ರ ಒಂದು ನಾನ್ ರಿಜಿಸ್ಟ್ರೇಷನ್ ಗಾಡಿ ಇದೆ. ಇವಾಗ ಇಬ್ರು ಟಚ್ ಮಾಡ್ಕೊಬಿಟ್ಟು ಆಕ್ಸಿಡೆಂಟ್ ಆಯ್ತು. ಇವಾಗ ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಯಾವ ತರ? ಕಡಿಮೆ ದುಡ್ಡು ಅಂತ ಹೋದಾಗ ಕಡಿಮೆ ಸಿಗುತ್ತೆ ನಿಮ್ಗೆ. ಯಾವತ್ತಿದ್ರು ನಿಮ್ಗೆ ಯಾರು ನಿಮ್ಗೆ 10,000 ರೂಪಾಯಿ ಗಾಡಿನ ಲಕ್ಷಕ್ಕೆ ಮಾರಲ್ಲ, ಲಕ್ಷದ ಗಾಡಿನ 10,000 ರೂಪಾಯಿಗೂ ಮಾರಲ್ಲ. ಆಯ್ತಾ? ಅದ್ರದ್ದು ಬೆಲೆ ಏನಿರುತ್ತೆ ಅದ್ರ ತಕ್ಕಂಗೆ ಕೊಟ್ಟು ತೊಳಿ. ಗಾಡಿಗಳು ಸರ್ವಿಸ್ ಕೊಡ್ತಾ ಇದೀವಿ, ಸ್ಪೇರ್ ಪಾರ್ಟ್ಸ್ ಕೊಡ್ತಾ ಇದೀವಿ, ಯಾವ್ದು ಇಲ್ಲ ಅಂತ ವಾಪಸ್ ಕಳ್ಸಲ್ಲ. ಬ್ಯಾಟ್ರಿ ಯಾಕಂತಂದ್ರೆ ಸರ್ ಇದಕ್ಕೆ ಮೇನ್ ಇರೋದೇ ಬ್ಯಾಟ್ರಿ ಗಾಡಿಗಳಿಗೆ. ಬ್ಯಾಟ್ರಿದು ಜೀವ ಒಂದು ಚೆನ್ನಾಗಿತ್ತು ಅಂತಂದ್ರೆ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನೊಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೇನೆ. ಏನಂದ್ರೆ ಇವಾಗ ನೀವೆಲ್ಲ ನೋಡ್ತಾ ಇರಬಹುದು, ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಸುಮಾರು ತರ ಗಾಡಿಗಳು ಇವಾಗ ಬರ್ತಾವೆ, ಮತ್ತೆ ಆಫರ್ಸ್ ಗಳು ಕೂಡ ಸುಮಾರು ಜನ ಕೊಡ್ತಿದ್ದಾರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಮ್ ಜೊತೆ 2 ಶೋರೂಮ್ ಓನರ್ಸ್ ಗಳಿದ್ದಾರೆ. ಮೊದಲನೇದಾಗಿ ವಿಸ್ಮಯ ಇವಿ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಓನರ್ ಆಗಿರುವಂತ ಸತೀಶ್ ಅವರು ಇದ್ದಾರೆ. ಅಂಡ್ ಇಮ್ರಾನ್ ಅವರು GS ಮೋಟಾರ್ಸ್ ಕೋಲಾರಲ್ಲಿ ಇರುವಂತ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ ಓನರ್ ಆಗಿರುವಂತ ಇಮ್ರಾನ್ ಅವರು ಇದ್ದಾರೆ. ಇವತ್ತು ಈ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಇವಾಗ ಏನಿದೆ, ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಫೀಲ್ಡ್ ಅಲ್ಲಿ ನಡೀತಾ ಇರುವಂತ ಒಂದಷ್ಟು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಸರ್ ಹೇಗಿದ್ದೀರಾ? ಆರಾಮಿದೆ ಸರ್. ನೀವ್ ಹೇಗಿದ್ದೀರಾ? ಸೊ ಇವಾಗ ನನಗೆ ಏನಾದ್ರು ಪ್ರಶ್ನೆ, ಇವಾಗ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇದಾವೆ, ಸುಮಾರು ತರ ಬರ್ತಿದಾವೆ, ದಿನ ಒಂದೊಂದು ಬ್ರ್ಯಾಂಡ್ ಬರ್ತಾವೆ. ಬಟ್ ಜನಗಳಿಗೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ. ಮತ್ತೆ ಗೊತ್ತಿಲ್ಲದೆ ಇವಾಗ ಕಮ್ಮಿ ಪ್ರೈಸ್ ಅಂತ ಹೋಯ್ತಾರೆ, ಬಟ್ ತಗೋಬಿಡ್ತಾರೆ. ತಗೊಂಡ್ಮೇಲೆ ಅದ್ ಯಾಕಪ್ಪ ತಗೋಬೇಕಿತ್ತು ಅಂತ ಅನ್ಸ್ತದೆ. ಸೊ ಅದಕ್ಕೆ ನಾನು ಮೊದಲು ಸ್ಟಾರ್ಟ್ ಮಾಡ್ತಾ ಇರೋದು ಯಾವ ವಿಚಾರದಿಂದ ಅಂದ್ರೆ, ಇವಾಗ ನಾವು ಟ್ರೆಂಡಿಂಗ್ ಅಲ್ಲಿ ಇವಾಗ ನೋಡ್ತಾ ಇರೋಂತ 30,000 ರೂಪಾಯಿ ಎಲೆಕ್ಟ್ರಿಕ್ ಸ್ಕೂಟರ್ಗಳಂತ ಇವಾಗ ಕೊಡ್ತಿದಾರಲ್ಲ, ಅದ್ರ ಬಗ್ಗೆ ನಿಮ್ಮೊಂದು ಅನ್ಸಿಕೆ ಏನ್ ಅನ್ಸ್ತಿದೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಸರ್. ಓಕೆ, ನಮಸ್ತೆ ಎಲ್ಲರಿಗೂ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಸರ್, ಈ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನೋದು ಈಗ ಕಂಪ್ಲೀಟ್ ಒಂದು ಗೇಮ್ ಚೇಂಜರ್ ತರ. ಸೊ ಯಾವ ರೀತಿ ನಮ್ಮ ಹತ್ರ ಮುಂಚೆ ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಮೊಬೈಲ್ ಬಂತು, ವೈಡ್ ಯೂಸೇಜ್ಗೆ ಹೊರಟಾಯ್ತದು. ಸೊ ಅದೇ ರೀತಿ ಇವಾಗ್ಲೂ ಕೂಡ ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಹೊಸ ಮಾರ್ಕೆಟ್ ಅಲ್ಲಿ ಹೊಸದಾಗಿದ್ದಾವೆ. ಅದರೊಳಗೆ ಆಯ್ಕೆ ಮಾಡಬೇಕಾದದ್ದು ಜವಾಬ್ದಾರಿ, ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ್ದು ಸೇಫ್ಟಿ ಇದೆ, ಯಾವ್ದು ಸೇಫ್ಟಿ ಇಲ್ಲ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲರೂ ಯೋಚನೆ ಮಾಡಿ ಅದ್ರ ವಿಚಾರವಾಗಿ ಇವತ್ತು ನಾವು ಮಾತಾಡೋದಕ್ಕಂತ ಅಲ್ಲಿ ಕೂತಿದ್ವಿ. ಏನೇ ತಾಣದಿತ್ತು ಅಂತಂದ್ರೂ ಒಂದ್ ಸ್ವಲ್ಪ ಗಮನ ಕೊಟ್ಟು ಅದ್ರ ಬಗ್ಗೆ ಹೊಸದಾಗಿರೋ ಟೆಕ್ನಾಲಜಿ ಇದು, ಗಮನ ಕೊಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಪರ್ಚೇಸ್ ಮಾಡೋದು ಉತ್ತಮ ಅಂತ ಹೇಳ್ಬೇಕಂತ ನನ್ನ ಅಭಿಪ್ರಾಯ. ಮೇನ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಯಾವುದೋ ಒಂದು ಫ್ಯಾನ್ ತಗೊಂತೀವಿ ಅಥವಾ ಏನೋ ಒಂದು ಎಲೆಕ್ಟ್ರಿಕ್ ಐಟಮ್ಸ್ ತಗೊಂತೀವಿ, ಮೇನ್ ನೋಡೋದು ನಾವು ವ್ಯಾರಂಟಿ. ಯಾಕಂತಂದ್ರೆ ಎಲೆಕ್ಟ್ರಿಕ್ ಐಟಮ್ಸ್ಗಳಿಗೆ ಏನಾದ್ರು ಕೆಟ್ಟೋಯ್ತು ಅಂತಂದ್ರೆ ಅದಕ್ಕೆ ವ್ಯಾರಂಟಿ ಕ್ಲೈಮ್ ಮಾಡ್ಕೊಂಡು ಅದರಿಂದ ನಾವು ಮುಂದೆ ಯೂಸೇಜ್ನ ಸರಾಗವಾಗಿ ನಡೆಸ್ಕೊಂಡು ಹೋಗೋದು. ಫಸ್ಟ್ ನೋಡ್ಬೇಕಾದದ್ದು ವ್ಯಾರಂಟಿ. ಅದಾದ ನಂತರ ಅದರ ಲೈಫ್ ಎಷ್ಟು ದಿನ ಬಳಕೆ ಬರುತ್ತೆ ಅದು ಅನ್ನೋದನ್ನ ನೋಡಬೇಕು. ಅದ್ರ ಪ್ರಕಾರ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ. ಒಂದು ಫ್ಯಾನ್ಗಾಗಿರ್ಬೋದು, ಒಂದು ಮೊಬೈಲ್ಗಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು. ಒಂದು ಲೈಫ್ ಟೈಮು, ಒಂದು ವ್ಯಾರಂಟಿ, ಇವೆರಡು ನೋಡ್ಕೊಂಡು ಮತ್ತೆ ಅದ್ರದ್ದು ಯೂಸೇಜು ನಮ್ಗೆ ಎಷ್ಟು ಮಟ್ಟಿಗೆ ಇದೆ ಅಂತ ನೋಡ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಓಡಾಡೋದು ಡೈಲಿ ಆಫೀಸಿಂದ ಮನೆಗೆ 6 ಕಿಲೋಮೀಟರ್ ಅಂತಂದ್ರೆ ನಾನು 200 ಕಿಲೋಮೀಟರ್ ಗಾಡಿ ತಗೊಂಡು ಪ್ರಯೋಜನ ಇಲ್ಲ. 200 ಕಿಲೋಮೀಟರ್ ಗಾಡಿಗೆ ಜಾಸ್ತಿ ದುಡ್ಡಾಗುತ್ತೆ. ಅದೇ ನನಗೊಂದು
10-20 ಕಿಲೋಮೀಟರ್ ಬರೋ ಅಂತ ಗಾಡಿ ಇದಾಯ್ತು ಅಂತಂದ್ರೆ ನನಗೆ ಬೇಜಾರಾಗೋಯ್ತು. ಆದ್ರೆ ಆ ಗಾಡಿ ತಾಂಡ್ರೂ ಕೂಡ ಅದಕ್ಕೆ ವ್ಯಾರಂಟಿ ಇದೆಯಾ? ಯಾಕಂತಂದ್ರೆ ಅಂತ ಗಾಡಿಗಳು ಎಲ್ಲದೂ ನಿಮ್ಗೇನು 10 ರೂಪಾಯಿಗೋ 20 ರೂಪಾಯಿಗೋ ಸಿಗೋದಿಲ್ಲ, ಎಲ್ಲ 1000 ಗಟ್ಲೆನೇ ಇರ್ತವೆ. ಅಷ್ಟು ಸಾವಿರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತಂದಾಗ ಅದಕ್ಕೆ ವ್ಯಾರಂಟಿ ಬರುತ್ತೆ, ಅದನ್ನು ಯೋಚನೆ ಮಾಡಬೇಕು. ಆಮೇಲೆ ಗಾಡಿಗಳಲ್ಲಿ ಪೆಟ್ರೋಲ್ ಗಾಡಿಗಳಿಗಾದ್ರೆ CC ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀವಿ. ಇಷ್ಟು CC ಇದೆ. ಒಂದು ಸ್ಕೂಟಿ ಪೇಪರ್ ತಗೊಂಡ್ಬಿಟ್ಟು ಒಂದು 300 kg ಹಾಕೊಂಡು ನಾವು ಸ್ಕೂಟಿ ಪೇಪರ್ ಮುಂದಕ್ಕೂ ಹೋಗಲ್ಲ, ಆಯ್ತಾ? ಸೊ ಅದೇ ರೀತಿ ಗಾಡಿ ತಗೊಂಡ್ಬೇಕಾದ್ರೆ ಅದ್ರದ್ದು ಪವರ್ ಏನಿದೆ, ಕೆಪಾಸಿಟಿ, ಪುಲ್ಲಿಂಗ್ ಕೆಪಾಸಿಟಿ ಏನಿದೆ, ಇದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ಯೋಚನೆ ಮಾಡಿ ತಾಳಿ. ಕಡಿಮೆ ದುಡ್ಡು ಅಂತ ಹೋದಾಗ ಕಡಿಮೆ ಸಿಗುತ್ತೆ ನಿಮ್ಗೆ ಯಾವತ್ತಿದ್ರು. ಜಾಸ್ತಿ ದುಡ್ಡು ಅಂತ ಹೋದಾಗ ಕ್ವಾಲಿಟಿ ವೈಸ್ ಅಥವಾ ವ್ಯಾರಂಟಿ ವೈಸ್ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ನಿಮಗೆ. ಯಾರೂ ನಿಮಗೆ 10,000 ರೂಪಾಯಿ ಗಾಡಿನ ಲಕ್ಷಕ್ಕೆ ಮಾರಲ್ಲ, ಲಕ್ಷದ ಗಾಡಿನ 10,000 ರೂಪಾಯಿಗೂ ಮಾರಲ್ಲ, ಆಯ್ತಾ? ಅದ್ರದ್ದು ಬೆಲೆ ಏನಿರುತ್ತೆ ಅದ್ರ ತಕ್ಕಂಗೆ ಕೊಟ್ಟು ತೊಳಿ ಅಂತ ಹೇಳ್ಬಿಟ್ಟಂತ ನನ್ನ ಸಜೆಷನ್. ಸೊ ಹೆಂಗೆ ಅಂದ್ರೆ ನಿಮ್ಮ ಒಪಿನಿಯನ್ ಹೆಂಗಿದೆ ಅಂದ್ರೆ ಕಾಸು ತಕ್ಕನ ಕಜಾಯ. ಕರೆಕ್ಟ್ ಸರ್. ಇವಾಗ ನಾವು 30,000 ರೂಪಾಯಿ ಗಾಡಿಗಳು ತಗೊಂಡ್ರೆ ಅದು 30,000 ರೂಪಾಯಿ ವರ್ತ್ ಆಗಿರುತ್ತೆ. ಇವಾಗ ನಾನು 30,000 ರೂಪಾಯಿ ಕೊಟ್ಟಿದ ತಕ್ಷಣ ಲಕ್ಷದ ಗಾಡಿಲಿ ಸಿಗುವಂತ ಫೀಚರು ಕ್ವಾಲಿಟಿ ಅದ್ರಲ್ಲಿ ಸಿಗೋದಿಲ್ಲ. ಸೊ ಸರ್ ಎಕ್ಸ್ಪೆಕ್ಟೇಷನ್ಸ್ ಇಕ್ಕಂಬಾರ್ದು, ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಎಕ್ಸ್ಪೆಕ್ಟೇಷನ್ಸ್ ಇಕ್ಕಂಬಾರ್ದು. ಸರ್ ಇವಾಗ ನಿಮ್ಮ ಒಪಿನಿಯನ್ ಹೇಳೋದಾರೆ, ಇವಾಗ ನೀವು ಶೋರೂಮ್ಗಳು ಮಾಡಿದೀರಾ, ನೀವು ಗಾಡಿಗಳನ್ನ ಸೇಲ್ ಮಾಡ್ತಾ ಇದೀರಾ, ಸೊ ನಿಮ್ದು ಒಪಿನಿಯನ್ ಯಾವ ತರ? ಇವಾಗ ಸತೀಶ್ ಸರ್ ಯಾವ ತರ ಕೆಪಾಸಿಟಿ ಬಗ್ಗೆ ಹೇಳಿದ್ರು, ಸೊ ಅದೇ ತರ ಪ್ರತಿ ಒಂದು ವೆಹಿಕಲ್ ಅಲ್ಲಿ ಕೆಪಾಸಿಟಿ ಇರುತ್ತೆ. ಹೌದು. ಇವಾಗ 30,000 ಬೆಲೆ ಬಾಳುವ ವೆಹಿಕಲ್ ಅಲ್ಲಿ ಅದು ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ. ಸುಮಾರು ಜನ ಆ ವೆಹಿಕಲ್ ತಗೊಂಡ್ಬಿಟ್ಟು ಇಬ್ರು ಕುತ್ಕೊಂಡು ಓಡ್ಸಕ್ ಆದ್ರೆ ಅದು ಓಡಲ್ಲ. ಹೌದು, ಓಡುತ್ತೆ ಅಂದ್ರೆ ಒಂದು ಹಂಸ್ ಆಗ್ಲಿ, ಒಂದು ಏನಾದ್ರು ಒಂದ್ ಫ್ಲೇವರ್ ಬಂದ್ಬಿಟ್ರೆ ಅದಕ್ಕೆ ಹತ್ತಲ್ಲ. ಸೊ ಪುಲ್ಲಿಂಗ್ ಪವರ್ ಇರೋದಿಲ್ಲ. ಮತ್ತೆ ಅದು ಬ್ಯಾಟ್ರಿ ಕೆಪಾಸಿಟಿ ತುಂಬಾ, ಇವಾಗ ಲೆಡ್ ಆಸಿಡ್ ಗ್ರಾಫೈನ್ ಬ್ಯಾಟ್ರಿ ಇಲ್ಲಿ ಅದ್ರಲ್ಲಿ ಒಳ್ಳೆ ಕಂಪ್ನೀಸ್ ಇದಾವೆ. ಹೌದು, ಅಂತ ಕಂಪ್ನೀಸ್ ಬ್ಯಾಟ್ರಿನೂ ಯೂಸ್ ಮಾಡ್ತಾ ಇಲ್ಲ. ಸೊ ಇದು ತೀರಾ ಒಂದು ಲೋಕಲ್ ಕಂಪ್ನೀಸ್ ಬ್ಯಾಟ್ರೀಸ್ ಅದ್ರಲ್ಲಿ ಹಾಕಿ ಪ್ರೈಸಿಂಗ್ ಕಡಿಮೆ ಆಗುತ್ತೆ. ವಾರಂಟಿ ಅಂತೂ ಅದ್ರಲ್ಲಿ ಬರದೇ ಇಲ್ಲ. ವ್ಯಾರಂಟಿ ಫಸ್ಟ್ ಆಫ್ ಆಲ್ ವಾರಂಟಿನೇ ಬರಲ್ಲ ಬ್ಯಾಟ್ರೀಸ್ಗೆ. ಇವಾಗ ನಾವು ಬಟ್ ಆದ್ರೂ 1 ವರ್ಷ ವ್ಯಾರಂಟಿ ಅಂತ ಅಂತಾರಲ್ಲ, ಏನ್ಗೆ 1 ವರ್ಷ ಅಂದ್ರೆ ಇವಾಗ ನಾವು ಕೊಡ್ತಾ ಇರೋ ಬ್ಯಾಟ್ರಿ ಆಕಾಶ್ ಎಷ್ಟಾದ್ರು ಆಗ್ಲಿ, ಐ ಪವರ್ ಆಗ್ಲಿ, ಆಂಟೆಕ್ ಆಗ್ಲಿ, ಇದೆಲ್ಲ ಬಲ್ಜಿಂಗ್ ಜೊತೆ ವಾರಂಟಿ ಕೊಡ್ತಾರೆ. ಸೊ ಏನಾರ ಅಕಸ್ಮಾತ್ ಓವರ್ ಚಾರ್ಜ್ ಆಗಿ ಬಲ್ಜ್ ಆದ್ರೇನು ವಾರಂಟಿ ಕ್ಲೈಮ್ ಆಗುತ್ತೆ. ಆಲ್ರೆಡಿ ಏನಾದ್ರೂ ನಮ್ ಕಸ್ಟಮರ್ ಗೆ ಸಮಸ್ಯೆ ಆದ್ರೆ ನಾವು ಆಲ್ರೆಡಿ ಕ್ಲೈಮ್ ಮಾಡಿದೀವಿ. ಸೊ ಈಸಿ ಕ್ಲೈಮ್ ಮಾಡ್ಬೋದು ಆರಾಮಾಗಿ. ಇದು ಲೋಕಲ್ ಬ್ಯಾಟ್ರೀಸ್ ಗೆ ಕ್ಲೈಮ್ ಮಾಡಕ್ ಆಗಲ್ಲ. ಸೊ ನಮಗೂ ಬರಲ್ಲ ವಾರಂಟಿ, ಮುಂಗಳವರು ಆಗಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಅವಾಯ್ಡ್ ಮಾಡ್ಬಿಡ್ತೀವಿ. ನಾವು ಅದಕ್ಕೆ ಕಸ್ಟಮರ್ ಗೆ ತಗೊಳ್ಳಿ ಅಂತ ಸೊಲ್ಯೂಷನ್ ಮಾಡೋದು. ಹೆಂಗಿದ್ರೆ ಇವಾಗ 30,000 ರೂಪಾಯಿ ನಾನು ಗಾಡಿ ತಗೋತೇನೆ ಅಂದ್ರೆ ಅದ್ರಲ್ಲಿ ಈ ಕ್ವಾಲಿಟಿ ಈ ಮೋಟರ್ ಕ್ವಾಲಿಟಿ, ಮೊದಲನೇದಾಗಿ ಮೋಟರ್ ಕ್ವಾಲಿಟಿ ಪವರ್ ಕಡಿಮೆ ಇರುತ್ತೆ, ಮತ್ತೆ ಬ್ಯಾಟ್ರಿದು ಲೋಕಲ್ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾರೆ. ಬ್ಯಾಟ್ರಿ ಎಷ್ಟು ವೋಲ್ಟೇಜ್, ಅದರಲ್ಲಿ ವೋಲ್ಟೇಜ್ ಒಂದು 48 ವೋಲ್ಟ್, ಒಂದು 60 ವೋಲ್ಟ್, ಒಂದು 72 ವೋಲ್ಟ್, 3 ವೋಲ್ಟೇಜ್ ಬರುತ್ತೆ. ಒಂದ್ ವೆಹಿಕಲ್ ಓಡಕ್ಕೆ 3 ವೋಲ್ಟೇಜ್ ಇರುತ್ತೆ. 48 ವೋಲ್ಟ್ ತುಂಬಾನೇ ಕಡಿಮೆ. ಅಂದ್ರೆ ಮಕ್ಕಳು ಯೂಸ್ ಮಾಡಬಹುದು. ದೊಡ್ಡವರು ಇವಾಗ ನೀವು ಓಡ್ಸಕ್ಕೆ ಆಗಲ್ಲ. ಓಡ್ಸಕ್ಕಂದ್ರೆ ಸುಮ್ನೆ ಒಂದ್ ರೋಡ್ ಹೊಡಿಬೇಕಂದ್ರೆ ಹೊಡಿಬಹುದು. ಈ ನಾವು ಚಿಕ್ಕ ಮಕ್ಕಳು ಆಟ ಸಾಮಾನು ಕಾರ್ಗಳು, ಬೈಕ್ ಅವೆಲ್ಲ ಕೊಡ್ಸ್ತಲ್ಲ ಆತರ, ಅದಕ್ಕೆ 60 ವೋಲ್ಟ್ ಎಲ್ರಿಗೂ ಯೂಸ್ ಮಾಡಬಹುದು. ನಾವು ಯೂಸ್ ಮಾಡಬಹುದು, ನೀವು ಯೂಸ್ ಮಾಡಬಹುದು, ಆರಾಮಾಗಿ ಡಬಲ್ ಎಳೆಯುತ್ತೆ. 72 ವೋಲ್ಟ್ ಅಲ್ಲಿ ಪವರ್ ಇನ್ನೂ ಜಾಸ್ತಿ, ದಿನ ಪವರ್ ಜಾಸ್ತಿ ಇರುತ್ತೆ. ಆರಾಮಾಗಿ ಅದು ಡಬಲ್ ಟ್ರಿಪಲ್ ಆರಾಮಾಗಿ. ಸೊ ಮತ್ತೆ ತೂಕನು ಚೀಲಗಳು ಏನಾರ ಹಾಕೊಂಡು ಓಡಾಡ್ಬೋದು. ಈ ಲೋಡರ್ ಗಾಡಿಗಳಿಗೆಲ್ಲ 72 ವಾಟ್ಸ್ ಯೂಸ್ ಮಾಡ್ತೀರಾ. ಇದು 48 ವೋಲ್ಟ್. ಇದು ಕಾಲೇಜ್ ಹೋಗ್ತಾರಲ್ಲ ಮಕ್ಕಳು, ಸ್ಕೂಲ್ ಹೋಗ್ತಾರಲ್ಲ, ಅವ್ರಿಗೆ ಯೂಸ್ ಆಗುತ್ತೆ. 48 ವೋಲ್ಟ್ಸ್ ಅವ್ರಿಗೆ ಯೂಸ್ ಆಗುತ್ತೆ. ಮತ್ತೆ ಅದರಲ್ಲಿ ಇವಾಗ ಬರ್ತಾ ಇದೆಯಲ್ಲ 30,000 ಸುಮಾರು ಜನ ಬಂದು ನಮ್ಮ ಹತ್ರ ಕೇಳ್ತಾನೆ ಇದ್ದಾರೆ ಜನ, ನೀವು ಕೊಡಿ. ನಾವು ಕೊಡ್ತಾ ಇರೋದು ಎಲ್ಲ ವಾರಂಟಿ. 1 ವರ್ಷ ಕಂಪ್ಲೀಟ್ ಮೋಟರ್ಗೆ, ಬ್ಯಾಟ್ರಿಗೆ ಎಲ್ಲ ವಾರಂಟಿ.
ಇವಾಗ ನಾವು ಆ ಲೋಕಲ್ ಬ್ಯಾಟ್ರಿ ತರಿಸಿ ಆ ತರ ಮಾಡಕ್ ಹೋದ್ರೆ ಒಂದ್ ಕಸ್ಟಮರ್ ಟ್ರಸ್ಟ್ ಹೋಗುತ್ತೆ, ಆ ನಂಬಿಕೆ ಅನ್ನೋದು ಆ ನಂಬಿಕೆ ಅನ್ನೋದು ಕ್ವಾಲಿಟಿ ಕೊಡಕ್ಕಾಗಲ್ಲ. ಕ್ವಾಲಿಟಿ ಕೊಡಕ್ಕಾಗಲ್ಲ. ಹಾ. ಪ್ರೈಸ್ ಕಡಿಮೆ ಮಾಡಿದ್ರೆ ಇವಾಗ ಪ್ರೈಸ್ ಚೀಪ್ ಇದ್ರೆ ಪ್ರಾಡಕ್ಟ್ ಚೀಪೇ ಆಗೋದು, ಹೌದು. ಕ್ವಾಲಿಟಿ ಇರೋದಿಲ್ಲ. ಸೊ ಇವಾಗ ನಾವು ಪ್ರೈಸ್ ಕಮ್ಮಿ ಅಂದ ತಕ್ಷಣ ಕ್ವಾಲಿಟಿನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಪ್ರೈಸ್ ನ ಹೆಂಗೆ ಕಡಿಮೆ ಮಾಡ್ಬೋದು ಸರ್? ನಮಗೆ ಬೀಳೋ ಪ್ರೈಸ್ ಅಲ್ಲಿ ನಾವು ಕಡಿಮೆ ಮಾಡ್ಬೇಕು. ಸೊ ಇವಾಗ ನಮಗೆ 1 ವರ್ಷದ ವ್ಯಾರಂಟಿ ಬ್ಯಾಟ್ರಿಗೆ ಒಂದು 3,000 ಸಿಗ್ತಿದೆ ಅಂತ ಅಂದ್ರೆ 3,000 ಸಿಗ್ತಿದೆ ಅಂತ ಅಂದ್ರೆ ನಮ್ಗೆ ಕಡಿಮೆ ವ್ಯಾರಂಟಿ ಏನಂತ ಅಲ್ಲ, ಕಡಿಮೆ ಪ್ರೈಸ್ ಬೇಕು ಅಂತ 3,000ಕ್ಕಿಂತ ಕಡಿಮೆ ಬೇಕು ಅಂತ ಅವಾಗ ಏನ್ ಮಾಡ್ಬೇಕಾಗತ್ತೆ? ಸೊ ಲೋ ಕ್ವಾಲಿಟಿ ಯಾವ್ದಾರ ಒಂದು ರಿಪ್ಲೇಸ್ ಮಾಡ್ಲೇಬೇಕು, ಹಾಕ್ಬೇಕು. ಹೌದು. ಅವ್ರ ಹತ್ರ ಹೋದಾಗ ಅವಾಗ ಒಂದು 2,000 ರೂಪಾಯಿ, 200 ರೂಪಾಯಿ, 2,300 ರೂಪಾಯಿ ಅಥವಾ ಸರ್ 1,200 ರೂಪಾಯಿ ಸಿಗುತ್ತೆ ಬ್ಯಾಟ್ರಿ. 1,200 ರೂಪಾಯಿ 1,200 ರೂಪಾಯಿಂದ ಸಿಗುತ್ತೆ. ವ್ಯಾರಂಟಿ ಇರಲ್ಲ, ಗ್ಯಾರಂಟಿ ಇರಲ್ಲ, ಅದು ಎಷ್ಟು ಕಿಲೋಮೀಟರ್ ಬರುತ್ತೆ ಅನ್ನೋದು ಕಲ್ಪನೆನೂ ಇರಲ್ಲ. 1,200 ರೂಪಾಯಿಗೆ ಬ್ಯಾಟ್ರಿ ಕೊಡ್ಬೇಕು. ಹೌದು, ಏನೋ ಒಂದು ಬ್ಯಾಟ್ರಿ ಕೊಡ್ತೀವಿ. ಆತರ 1,200 ರೂಪಾಯಿ ಇದೆ. ಸೊ ನಾವು ತಗೊಳ್ಬೇಕಾದ್ರೆ ವ್ಯಾರಂಟಿ ಇರೋದ್ ತಗೊಳ್ಬೇಕು. ವ್ಯಾರಂಟಿ ಇರೋದನ್ನ ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನು ಯೋಚನೆ ಮಾಡ್ಕೊಡ್ಬೇಕು. ಈ ಬ್ಯಾಟ್ರಿ ಚೆನ್ನಾಗಿದೆ, 1 ವರ್ಷದವರೆಗೂ ಬರುತ್ತೆ. ನನಗೆ ಫಸ್ಟ್ ನೀವು ಕಾನ್ಫಿಡೆನ್ಸ್ ಇರಬೇಕು. ಹೌದು, ಇಲ್ಲ ಅಂತಂದ್ರೆ ನಾನ್ ಮಾರಕ್ಕಾಗಲ್ಲ ಸರ್. ಎಲ್ಲ ವ್ಯಾಪಾರಸ್ಥರು ಅಷ್ಟೇ. ಹಾಗೇನೆ ಯಾರೇ ಏನೇ ಇದ್ರು ಫಸ್ಟ್ ವ್ಯಾಪಾರಸ್ಥರು ಅವರು ಅದಕ್ಕೆ ಅದ್ರ ಮೇಲೆ ನಂಬಿಕೆ ಇಟ್ಟು ಆ ಪ್ರಾಡಕ್ಟ್ ಮೇಲೆ ಆಮೇಲೆ ಮಾರ್ತಾರೆ. ಕೆಲವರು ಇರ್ತಾರೆ ದುಡ್ಡಿನ ಆಸೆಗೋಸ್ಕರ, ಅದೇ ಇವಾಗೆಲ್ಲ ಮಾಡ್ತಾ ಇದಾರಲ್ಲ. ಹೌದು. ಸೊ ಆತರ ಮಾಡ್ಕೊಂತಾರೆ, ಅದು ಕಸ್ಟಮರ್ಗೆ ಬಾಳ್ಕೆನೂ ಬರಲ್ಲ. ಆ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದ 30,000 ರೂಪಾಯಿ ಇಲ್ಲ ಸರ್, 35,000 ರೂಪಾಯಿ. ಶೋರೂಮ್ ಹೋದ್ಮೇಲೆ ಎಕ್ಸ್ ಶೋರೂಮ್ ಪ್ರೈಸ್ 30 ಅಂತ ಹೇಳ್ಬೋದು, ಅಥವಾ ಆನ್ ರೋಡ್ ಪ್ರೈಸ್ 35 ಹೇಳ್ಬೋದು, 40 ಹೇಳ್ಬೋದು, ಏನಾದ್ರು ಹೇಳ್ಬೋದು. ಎಕ್ಸ್ ಶೋರೂಮ್ ಪ್ರೈಸ್ 25 ಇದ್ರೆ 21,000 ಇದೆ ಸರ್. ಸ್ಟಾರ್ಟಿಂಗ್ 29,000 ಅಂತಾರೆ, ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಪ್ರೈಸ್ ಜಾಸ್ತಿ ಇದೆ ಗಾಡಿ. ಇನ್ನೊಂದು ಸುಮಾರು ಹಿಂದಿ ವಿಡಿಯೋಸ್ ನೋಡಿರ್ತೀರಾ ನೀವು. 21,000 में गाड़ी ले लो, 19,000 में लो, ये सब आके ये सब स्ट्रैटेजी. ಎಲ್ಲ ಸ್ಟ್ರಾಟಜಿ ಅವೆಲ್ಲ ಸ್ಟ್ರಾಟಜಿ. ಅಲ್ಲಿ ಹೋದ್ರೆ ಏನು ಆತರ ಇಲ್ಲ. ಇವಾಗ ನಾನು ನಾನೇ ನೋಡ್ತಾ ಇದ್ದೆ, ಈ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಬ್ಯಾಟ್ರಿ 13,000 ರೂಪಾಯಿ ಗಾಡಿ ಕೊಡ್ತಾರೆ, ಸ್ಪೇರ್ ಪಾರ್ಟ್ಸ್ ಕೊಟ್ಬಿಡ್ತಾರೆ, ತಗೊಂಡು ಹೋಗಿ ಜೋಡಿಸ್ಕೊಳ್ಳಿ. ಬಟ್ ಕ್ವಾಲಿಟಿ ಹೆಂಗಿರುತ್ತೆ? ಅದ್ರ ತಕ್ಕಂತೆ ಇರುತ್ತೆ. ಬ್ಯಾಟ್ರಿ ಬರಲ್ಲ, ಚಾರ್ಜರ್ ಬರಲ್ಲ, ಬರೀ ಚಾರ್ಜ್ ಶೀಟ್ ಕೊಡ್ತಾರೆ, ತಗೊಂಡು ಹೋಗಿ ನೀವು ಜೋಡಿಸ್ಕೊಳ್ಬೇಕು, ನೀವು ಮಾಡ್ಕೊಳ್ಬೇಕು. ಇವಾಗ ನಮ್ಗೆ ಗಾಡಿ ಆಚ ಕಡೆಯಿಂದ ನೋಡಿದಾಗ ಗೊತ್ತೇ ಆಗಲ್ಲ ಕ್ವಾಲಿಟಿ ಹೆಂಗಿತ್ತು ಅಂತ. ಇವಾಗ ನಾವು ಹೆಂಗ್ ಚೆಕ್ ಮಾಡೋದು? ಅದು ಯಾವ ತರ ಸರ್ ಚೆಕ್ ಮಾಡೋದಕ್ಕೆ ಒಂದು ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ಸರ್, ಅದ್ರದ್ದು ಚಾಸಿ ವೆಯ್ಟ್. ಚಾಸಿ ವೆಯ್ಟ್ ಮೇನ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಒಂದು ಗಾಡಿಗೆ ಒಂದು ಅದ್ರದ್ದು ವ್ಯಾಲ್ಯೂ ಅಥವಾ ಇದನ್ನ ಮಾಡೋದಾಗ್ಲಿ, ಅಥವಾ ಅದ್ರದ್ದು ಪ್ರೈಸ್ ಟ್ಯಾಗ್ ಹಾಕೋದಾಗ್ಲಿ, ಅದ್ರದ್ದು ಚಾಸಿ ವೆಯ್ಟ್ ಮೇಲಿಂದಾನೇ ಹಾಕೋದು. ಚಾಸಿ ವೆಯ್ಟ್ 14 kg ಇಂದ ಶುರುವಾಗುತ್ತೆ. 14, 18 ಸೇಮ್ ಮಾಡಲ್, ಒಂದೇ ಮಾಡಲ್ಲೇನೆ 14 kg ಸಿಗುತ್ತೆ, 18 kg ಸಿಗುತ್ತೆ, 24 kg ಸಿಗುತ್ತೆ, 26 kg, 28 kg, 34 kg, 36 kg ವರ್ಗು ಸಿಗುತ್ತೆ. ಬೇರೆ ಜಾಸ್ತಿನೇ ಬೇರೆ ಬೇರೆ ಸೆಗ್ಮೆಂಟ್ಗಳು ಇದಾವೆ. ಓಕೆ, 36 kg ಇರೋಂತ 36 kg ಇರೋಂತ ಏನಾದ್ರು ಚಾಸಿ ತಾಂಡ್ವಿ ಅಂತ ಅಂದ್ರೆ ಆ ಗಾಡಿಗೆ ಪಕ್ಕ ಹೇಳ್ತೀನಿ, ಮಿನಿಮಮ್ ಏನಿಲ್ಲ ಅಂತಂದ್ರೆ 2 ವರ್ಷ ವ್ಯಾರಂಟಿ ಕೊಡ್ತಾರೆ ಸರ್ ಕಂಪ್ನಿ. ಅಂದ್ರೆ ಅಷ್ಟು ಗೇಜ್ ಇರುತ್ತೆ, ಗೇಜ್ ಹಾಗೆ ಇರ್ತದೆ. ಆಯ್ತಾ? ಮತ್ತೆ ನೀವು ಯೋಚನೆ ಮಾಡ್ಬೇಕು, ಚಾಸಿನೇ ಅಷ್ಟು ತುಕ್ಕದ ಹಾಕ್ತಾ ಇದಾರೆ ಅಂತಂದಾಗ ಅದಕ್ಕೆ ಹಾಕಂತ ಮೋಟರ್ ಆಗ್ಲಿ, ಕಂಟ್ರೋಲರ್ ಆಗ್ಲಿ, ಅಥವಾ ಬ್ಯಾಟ್ರಿ ಆಗ್ಲಿ ಯಾವ ರೀತಿ ಹಾಕ್ತಾರೆ ಅಂತಾನು ನೀವು ಒಂದ್ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಹಾಕಂತ ಬಾಡಿ ಪಾರ್ಟ್ಸ್ ಆಗಿರ್ಬೋದು. ಈಗ 36 kg ಚಾಸಿಗೆ ನಾನು ಯಾವ್ದು ತಗಡು ತಂದ್ಬಿಟ್ಟು ಬಾಡಿ ಫಿಟ್ ಮಾಡಕ್ಕಾಗಲ್ಲ. ಹೌದು, ಪ್ರಯೋಜನ ಇಲ್ಲ. ಸೊ 14,000 ರೂಪಾಯಿಗೆ ನಾರ್ಮಲ್ ಆಗಿರೋಂತ ಫೈಬರ್ ಪಾರ್ಟ್ಸ್ ಗಳನ್ನ ತಂದು ಹಾಕ್ಬೋದು. ಹೌದು, ಯಾರು ಕಂಪ್ನಿಯವ್ರು ಮ್ಯಾನುಫ್ಯಾಕ್ಚರರ್ ಮಾಡೋರು ಅದ್ರದ್ದು ಗಮನ ಇಟ್ಟೇ ಮಾಡ್ತಾರೆ. ಸೊ ಆ ಚಾಸಿಗೆ ಯಾವ ಬಾಡಿನ ಫಿಟ್ ಆಗಬೇಕು, ಯಾವ ಕ್ವಾಲಿಟಿ ಬಾಡಿ ಫಿಟ್ ಆಗ್ಬೇಕು. ಯಾಕಂತಂದ್ರೆ ಆ ಚಾಸಿ ವೇಟ್ ಆ ಬಾಡಿ ತಡಿಬೇಕು. ಅದಕ್ಕೆ ಲೋಕಲ್ ಬ್ಯಾಟ್ರಿನೂ ಹಾಕಕ್ಕಾಗಲ್ಲ. ಅದು ಕೆಪಾಸಿಟಿಗೆ ಅದು 3 ತಿಂಗಳು ಅಂದ್ರೆ ಗಾಡಿ ಬಾಡಿ ವೇಟ್ ನಮ್ಗೆ ಜಾಸ್ತಿ ಬಂದ್ಬಿಡುತ್ತೆ. ಹೌದು. ಸೊ ನೆಟ್ ವೇಟ್ ಅಂತ ಅದ್ರ ಪ್ರಕಾರ ಕ್ವಾಲಿಟಿ ವೈಸ್ ಬ್ಯಾಟ್ರಿ ಕೆಪಾಸಿಟಿನೂ ಮ್ಯಾಚ್ ಮಾಡ್ಬೇಕು. ಅದಕ್ಕೆ ಸಸ್ಪೆನ್ಷನ್, ಯಾಕಂತಂದ್ರೆ ಅದ್ರ ತೂಕ ಎತ್ತಬೇಕು ಅಂತಂದ್ರೆ ಅದ್ರ ತಕ್ಕಂತ ಸಸ್ಪೆನ್ಷನ್ ಹಾಕ್ಬೇಕು. ಅದ್ರ ತಕ್ಕಂತ ಟೈರ್ಸ್ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಎಲ್ಲದನ್ನು ಅದ್ರ ತಕ್ಕಂತಾನೆ ಚಾಸಿ ವೇಟ್ ತಕ್ಕಂತಾನೆ
ಎಲ್ಲದನ್ನು ಹಾಕ್ತಾರೆ. ಅದು ಹೌದು. ಸೊ ಮೇನ್ ಆಗಿ ನಾವು ಚೆಕ್ ಮಾಡ್ಬೇಕಾಗಿರೋದು ಗಾಡಿ ವೇಟ್. ಸೊ ಬ್ಯಾಟ್ರಿ ಇಲ್ದ್ರೆ ಎಷ್ಟು ವೇಟ್ ಇದೆ. ಸೊ ನನ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಜಾಸ್ತಿ ವೇಟ್ ಇದೆ ಅಂದ್ರೆ ಜಾಸ್ತಿ ಗೇಜ್ ಇರುವಂತ ಬಾಡಿ. ಸೊ ಬಾಡಿ ಕ್ವಾಲಿಟಿ ಚೆನ್ನಾಗಿದೆ. ಸೊ ನಮ್ಗೆ ಮೇನ್ ಆಗಿ ನಾವು ನೋಡ್ಬೇಕಾಗಿರೋದು ಗಾಡಿದು ಬಾಡಿ ವೇಟ್. ಸೊ ನಾವು ಬ್ಯಾಟ್ರಿ ಹಾಕ್ತೀರಾ ವಿತೌಟ್ ಬ್ಯಾಟ್ರಿ ಗಾಡಿ ಎತ್ತಿದ ತಕ್ಷಣ ಸೊ ಒಂಥರ ನಾವು ಸೈಕಲ್ ಎತ್ತಿದ ತಕ್ಷಣ ಸೈಕಲ್ ತರ ಫೀಲ್ ಆಗಬಾರ್ದು, ಸ್ವಲ್ಪ ಗಾಡಿ ತರ ಫೀಲ್ ಆಗ್ಬೇಕು. ಸೊ ಗಾಡಿ ಎತ್ತಿದ ತಕ್ಷಣ ನಾವು ಫಸ್ಟ್ ನೋಡ್ಬೇಕಾಗಿರೋದು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಗಾಡಿ ಬ್ಯಾಟ್ರಿ ಇಲ್ದ್ರೆ ನಾವ್ ಏನ್ ವೇಟ್ ಇದೆ ಅನ್ನೋದನ್ನ ಚೆಕ್ ಮಾಡ್ಬೇಕು. ಆಮೇಲೆ ಬ್ಯಾಟ್ರಿ ಲೆಡ್ ಆಸಿಡ್ ಬ್ಯಾಟ್ರಿ ಇದೆಯಲ್ಲ ಅದು ವೇಟ್ ಜಾಸ್ತಿ ಬರುತ್ತೆ. ಲಿಥಿಯಂ ಬ್ಯಾಟ್ರಿ ವೇಟ್ ಕಡಿಮೆ ಬರುತ್ತೆ. ಓಕೆ. ಲಿಥಿಯಂ ಬ್ಯಾಟ್ರಿ ಹಾಕುವಾಗ ವೆಹಿಕಲ್ ಅಲ್ಲಿ ಗಾಡಿ ಅಷ್ಟು ಜಾಸ್ತಿ ವೇಟ್ ಆಗಲ್ಲ. ಲಿಥಿಯಂ ಬ್ಯಾಟ್ರಿ ಲೆಡ್ ಆಸಿಡ್ ಇದ್ರೆ ಏನಾಗುತ್ತೆ, ವೇಟ್ ಜಾಸ್ತಿ, ಗಾಡಿಗಿಂತ ಜಾಸ್ತಿ ಬ್ಯಾಟ್ರಿ ವೇಟ್ ಆಗುತ್ತೆ. ಸೊ ಹೆಂಗಾಗೋಯ್ತು ಅಂದ್ರೆ ಈ ಗಾಡಿ ವೇಟೇ ಇರಲ್ಲ. ಸೊ ನೀವು ಹೇಳ್ತಾ ಇದ್ರೆ 14 kg ಅಂತ, ಈ 14 kg ವೇಟ್ ಜಾಸ್ತಿ ಆಗೋಯ್ತದೆ. ಸೊ ಅದಕ್ಕೆ ಹೇಳ್ತಾ ಇರೋದು ಬ್ಯಾಟ್ರಿ ಇಲ್ದಿರ ಗಾಡಿ ವೇಟ್ ನ ಚೆಕ್ ಮಾಡ್ಬೇಕು. ಸೊ ಫಸ್ಟ್ ನಾವು ಚೆಕ್ ಮಾಡ್ಬೇಕಾದ್ರೆ ಬ್ಯಾಟ್ರಿ ಇಲ್ದಿರ ಗಾಡಿ ವೇಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕು. ಕಾಮನ್ ಆಗಿ ಸಿಗೋದು ಸರ್, ಒಂದು ಗ್ರಾಫೈನ್ ಬ್ಯಾಟ್ರಿ 7 kg ಇರುತ್ತೆ. ಸೊ 48 ವೋಲ್ಟ್ಸ್ ಅಂತ ಅಂದ್ರೆ 4 ಬ್ಯಾಟ್ರಿ ಬರ್ತವೆ. 4 ಬ್ಯಾಟ್ರಿ ಅಂತಂದ್ರೆ 25 kg. ಹೌದು. 5 ಬ್ಯಾಟ್ರಿ ಅಂತಂದ್ರೆ 35 kg. 6 ಬ್ಯಾಟ್ರಿ ಹಾಕುತ್ತೀವಿ ಅಂತಂದ್ರೆ 72 ವೋಲ್ಟ್ಸ್ಗೆ ನಿಮ್ಗೆ ಹತ್ರ 42 kg. ಸೊ ಬರೀ ಬ್ಯಾಟ್ರಿನೇ ಅಷ್ಟು ಬರುತ್ತೆ. ಗ್ರಾಫೈನ್ ಮತ್ತೆ ಗ್ರಾಫೈನ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ಬಿಟ್ಟಂತಂದ್ರೆ, ಸೊ ಮುಂಚೆ ಜನಗಳಿಗೆ ಭಯ ಇತ್ತು. ಯಾಕಂತಂದ್ರೆ ಲಿಥಿಯಂ ಬ್ಯಾಟ್ರಿಗಳು ಹಾಕಿದಾಗ ಎಷ್ಟೊಂದು ಬರ್ಸ್ಟ್ ಆದ್ವು, ಶೋರೂಮ್ ಫೈರ್ ಆಗ್ತದೆ. ಸೊ ಅವಾಗ ನಾವೆಲ್ಲ ಎದ್ರಕೊಂಡು ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ನಾನು ಲಿಥಿಯಂ ಅಯನ್ ಇವತ್ತಿನವರೆಗೂ ಕೊಟ್ಟೇ ಇಲ್ಲ. ಲಿಥಿಯಂ ಇವತ್ತಿನವರೆಗೂ. ಲಿಥಿಯಂ ಅಯಾನ್ ಅಂದ್ರೆ ಯಾವ್ದು ನೀವು ಹೇಳ್ತಾ ಇರೋದು? ಲಿಥಿಯಂ ಅಯಾನ್ ಅಂತ ಅಂದ್ರೆ ಅದೊಂದು ಬ್ಯಾಟ್ರಿ ಸೆಗ್ಮೆಂಟ್ ಸರ್ ಅದು. ಸೊ ಹಾಗಾಗಿ ಲಿಥಿಯಂ ಅಯಾನ್ ಅಂತ ಅಂದ್ರೆ ನಿಮ್ಗೆ ವೆಯ್ಟ್ ಕಡಿಮೆ, ಆಮೇಲೆ ಅದ್ರೊಳಗೆ ಸೆಲ್ಸ್ ಯೂಸ್ ಮಾಡ್ತೀವಿ. ಓಕೆ. ಸೆಲ್ಸ್ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀವಿ. ಸೊ ಗ್ರಾಫೈನ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಿಮ್ಗೆ ಒಂದು ಬ್ಯಾಟ್ರಿ ಹೋಲ್ ಪ್ಯಾಕ್ ಅಲ್ಲಿ ಬರುತ್ತೆ, ಗ್ರಾಫೈನ್ ಜೆಲ್ ಬ್ಯಾಟ್ರಿ. ಅದು ನೀವು ತೆಗಿಯಕ್ಕೂ ಬರಲ್ಲ, ಹಾಕಕ್ಕೂ ಬರಲ್ಲ, ಏನು ಮಾಡಕ್ ಬರಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಕಂಪ್ಲೀಟ್ ಫೈರ್ ಪ್ರೂಫ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಬಲ್ಜ್ ಆಗುತ್ತೆ, ಫೈರ್ ಆಗಲ್ಲ. ಸೊ ಫೈರ್ ಪ್ರೂಫ್ ಇರೋದು ಗ್ರಾಫೈನ್. ಫೈರ್ ಪ್ರೂಫ್ ಇರೋದು ಗ್ರಾಫೈನ್. ನಾವು ನಮ್ ಸೇಫ್ಟಿಗೋಸ್ಕರ ಮತ್ತೆ ಟೆಕ್ನಾಲಜಿ ಬರ್ಲಿ ಅನ್ನೋದಕ್ಕೋಸ್ಕರ ನಾವು ಹತ್ತತ್ರ 2 ವರ್ಷ ನಾವು ಗ್ರಾಫೈನ್ ಬ್ಯಾಟ್ರಿ. ಬಟ್ ಅದು ಬಾಳ್ಕೆ ಬರ್ತದೆ. ಮತ್ತೆ ನಾವು ಯೂಸ್ ಮಾಡ್ಬೇಕಾದ್ರೆ ಅದ್ರೊಳಗೂ ಆಕಾಶ್ ಅಂತ ಕಂಪ್ನಿದೊಂದು ಗೋಲ್ಡ್ ಕ್ಯಾಟಗರಿ ಬರುತ್ತೆ. ಸೊ ಆ ಬ್ಯಾಟ್ರಿಗಳನ್ನೇ ನಾವು ಯೂಸ್ ಮಾಡ್ತಾ ಇದೀವಿ. ಯಾಕಂತಂದ್ರೆ ಅದು ಜಾಸ್ತಿ ಇದು ಬರುತ್ತೆ, ರಿಲಯಬಲ್ ಬರುತ್ತೆ. ಸೊ ಹಂಗಾಗಿ ಆ ಬ್ಯಾಟ್ರಿಗಳನ್ನ ಒಂದ್ ಸ್ವಲ್ಪ ಕಾಸ್ಟ್ ವೈಸ್ ನೋಡಿದಾಗ ತುಂಬಾನೇ ಜಾಸ್ತಿ ಇರುತ್ತೆ. 3300 ಸಮಥಿಂಗ್. ಬಟ್ ಏನಾದ್ರೆ ಪ್ರೈಸ್ ಜಾಸ್ತಿ ಆದ್ರೆ ಪರವಾಗಿಲ್ಲ, ಕ್ವಾಲಿಟಿ ಕೊಡೋಣ ಅಂತ ನೀವು ಕೊಟ್ಟಿದ್ದೀರಾ. ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿರ್ಲಿ ಅಂತ ಬಿಟ್ಟು ಕೊಡ್ತಿದ್ವಿ. ಆವಾಗ್ಲೂ ಬೇರೆ ಬೇರೆ ಎಲ್ಲ ಬ್ಯಾಟ್ರಿಗಳು ಯೂಸ್ ಮಾಡ್ತಿದ್ರು. ಬಟ್ ನಾವು ಯಾವತ್ತಿಗೂ ನಾವು ಆತರ ಮಾಡಿಲ್ಲ. ನಾವೆಲ್ಲ ಕಂಪ್ಲೀಟ್ A1 ಟಾಪ್ ಕ್ವಾಲಿಟಿ ಅಂತ ಬ್ಯಾಟ್ರಿಗಳನ್ನ ಕೊಡ್ತಿದ್ವಿ. ಇವಾಗ ನನಗೆ ಒಂದು ಡೌಟ್, ಇವಾಗ ಲೆಡ್ ಆಸಿಡ್ಗೂ ಗ್ರಾಫೈನ್ಗೂ ಏನು ವ್ಯತ್ಯಾಸ ಬರುತ್ತೆ? ಲೆಡ್ ಆಸಿಡ್ ಮುಂಚೆ ಯೂಸ್ ಆಗ್ತಾ ಇದ್ದಿದ್ದು ಎಲ್ಲ ಲೆಡ್ ಆಸಿಡ್ ಬ್ಯಾಟ್ರಿ. ಲೆಡ್ ಆಸಿಡ್ ಅಲ್ಲಿ ನ್ಯೂ ಟೆಕ್ನಾಲಜಿ ಅಂತ ಗ್ರಾಫೈನ್ ಮೆಟೀರಿಯಲ್ ಬಂತು. ಗ್ರಾಫೈನ್ ಅಂದ್ರೆ ಇವಾಗ ನಿಮ್ದು ಪೆನ್ಸಿಲ್ ಅಲ್ಲಿ ಲೆಡ್ ಬರುತ್ತೆ, ಇಂಥ ಮೆಟೀರಿಯಲ್ ಗೆ ಹೇಳ್ತಾರೆ ಗ್ರಾಫೈನ್. ಸೊ ಆ ಗ್ರಾಫೈನ್ ಅಲ್ಲಿ ಲೆಡ್ ಆಸಿಡ್ ಗಿಂತ ಮೈಲೇಜ್ ಪವರ್ ಜಾಸ್ತಿ ಬರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಲೆಡ್ ಆಸಿಡ್ ಅಲ್ಲಿ ಒಂದು 30 ಕಿಲೋಮೀಟರ್ ಮೈಲೇಜ್ ಇದ್ರೆ ಗ್ರಾಫೈನ್ ಅಲ್ಲಿ 40 ಕಿಲೋಮೀಟರ್ ಮೈಲೇಜ್ ಇರುತ್ತೆ. ಲೆಡ್ ಆಸಿಡ್ ಒಂದು 1 ವರ್ಷ ಬಾಳಿಕೆ ಬಂದ್ರೆ ಗ್ರಾಫೈನ್ ಇನ್ನೂ ಒಂದು 8 ತಿಂಗಳು ಜಾಸ್ತಿನೇ ಬರುತ್ತೆ. ಸೊ ನಮ್ಗೆ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿರುತ್ತೆ. ಬಟ್ ಕ್ವಾಲಿಟಿ ಅಂತ ಬಂದಾಗ ಬಲ್ಜ್ ಆಗುತ್ತೆ, ಬಟ್ ಫೈರ್ ಪ್ರೂಫ್ ಆಗಲ್ಲ ಎರಡು. ಸೊ ಸೈಕಲ್ಸ್ ಕಡಿಮೆ ಸರ್, ಗ್ರಾಫೈನ್ ಕಡಿಮೆ. ಸೈಕಲ್ಸ್ 400 to 450 ಸೈಕಲ್ಸ್ ಹೆಚ್ಚದು. ಸೊ ನಿಮ್ಗೆ 1 ವರ್ಷ ಸೈಕಲ್ಸ್. ಇದು ಗ್ರಾಫೈನ್ ಲಿಥಿಯಂ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಅಂದ್ರೆ ಕಾಸ್ಟ್ ವೈಸ್ ಒಂದ್ ಸ್ವಲ್ಪ ಹೈಯರ್ ಆಯ್ತಾ. ಕಾಸ್ಟ್ ವೈಸ್ 1200 ಸೈಕಲ್ ವರೆಗೂ ಇದು ಆರಾಮಾಗಿ 200 3000 ವರೆಗೂ ಬರ್ತವೆ. ಸೊ ಅದು ಸೆಲ್ಸ್ ಮೇಲೆ ಡಿಪೆಂಡ್. ನಾವು ಅದ್ರ ಕ್ವಾಲಿಟಿ ಹೆಂಗ್ ಹಾಕ್ತಿವಿ ಅನ್ನೋದು 1200 ಸೈಕಲ್ಸ್ ಅಂತಂದ್ರೆ ಫಸ್ಟ್ ಹೇಳ್ಬಿಡ್ತೀನಿ ಸರ್ ಏನಂತ ಅಂತಂದ್ರೆ, ಒಂದು ಸತಿ ಚಾರ್ಜ್ ಆಗಿ ಒಂದು ಸತಿ ಡಿಸ್ಚಾರ್ಜ್ ಆಗೋದಕ್ಕೆ ಒಂದು ಸೈಕಲ್ ಅಂತ ಕಂಪ್ಲೀಟ್ ಒಂದು ಚಾರ್ಜ್ ಒಂದು ಕಂಪ್ಲೀಟ್ ಡಿಸ್ಚಾರ್ಜ್ ಗೆ 1 ಸೈಕಲ್ ಅಂತ ಅಂತೀವಿ. ಸೊ ಆ ಒಂದು ಡಿಸ್ಚಾರ್ಜ್ ಆಗಿದ ಕೂಡಲೇ ಅದು 1 ಸೈಕಲ್ ಅಂತ ಲೆಕ್ಕ. ಸೊ ನಾವು ಒಂದು ದಿನಕ್ಕೆ ನಾನು ಇವತ್ತು ಚಾರ್ಜ್ ಆಗದೆ, ಇವತ್ತು ನಾನು ಕಂಪ್ಲೀಟ್ ಅದನ್ನ ಡಿಸ್ಚಾರ್ಜ್ ಮಾಡಿದೆ ಅಂತಂದ್ರೆ ಒಂದು ಸೈಕಲ್ ಮುಗೀತು. ಇದೇ ತರ ನೀವು 1 ವರ್ಷ ಮಾಡಿದ್ರೆ 365 ಸತಿ ನೀವು ಚಾರ್ಜ್ ಹಾಕ್ತೀರಾ, ಡಿಸ್ಚಾರ್ಜ್ ಆಗಿರ್ತದೆ. 365 ಸೈಕಲ್ ಮುಗಿದಿರುತ್ತೆ.
ವರ್ಷಕ್ಕೆ ಒಂದ್ ವರ್ಷಕ್ಕೆ ಆಯ್ತಾ. ಅದೇ ರೀತಿ ನಾವು 1200 ಆದ್ರೂ ಕೊಡ್ಬೋದು, 1500 ಆದ್ರೂ ಬ್ಯಾಟ್ರಿ ತಗೊಬೋದು, ನೀವು ಸಿಗ್ಬೋದು, ಅಥವಾ 3000 ಸಿಗುತ್ತೆ. ನಾವು ಇವಾಗ ಕೊಡ್ತಾ ಇರೋದು 3000 ಸೈಕಲ್ಸ್ ಇರೋ ಅಂತ ಬ್ಯಾಟ್ರಿ. ಅದು ಲಿಥಿಯಂ ಅಲ್ಲ ಸರ್, ನಮ್ದು ಅದ್ರ ಹೇಳ್ತೀನಿ, ಅದ್ರ ಟೆಕ್ನಾಲಜಿ ಹೇಳ್ತೀನಿ ಹೆಂಗಿದೆ ಅಂತ. ಸೊ 3000 ಸೈಕಲ್ಸ್ ನಾವು ಇವಾಗ ಕೊಡ್ತಾ ಇರೋದು. ಸೊ ಲಿಥಿಯಂ ಅಯಾನ್ ಅಂತ ಬಂತು, ಅದಕ್ಕೆ ಆದಂತ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದ್ವು. ಇದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ಳೋದಾಗ್ಲಿ, ಅದ್ರದ್ದು ವೋಲ್ಟೇಜ್ ಜಾಸ್ತಿ ಆದಾಗ, ಹೀಟ್ ಜಾಸ್ತಿ ಆದಾಗ ಆದಷ್ಟು ಅದನ್ನೇ ಇದಾಗಿ ಬರ್ಸ್ಟ್ ಆಗೋದು, ಆ ತರದ್ದೆಲ್ಲ ಇತ್ತು. ಅದನ್ನ ಓವರ್ಕಮ್ ಮಾಡಿ ನೆಕ್ಸ್ಟ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾನೆ ಇರುತ್ತೆ. ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಬಿಟ್ಟರೆ ಟೆಕ್ನಾಲಜಿ ಅಲ್ಲೇ ನಿಂತು, ಹೌದು, ಇವಾಗ ಏನಾಗುತ್ತೆ ಅಂದ್ರೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಬೇರೆ ಟೆಕ್ನಾಲಜಿ ಕಂಡುಹಿಡಿತಾರೆ. ಅದೇ ರೀತಿನೇ LFP ಅಂತ ಬಿಟ್ಟಂತ ಮಾಡುದು, ಲಿಥಿಯಂ ಫೆರಸ್ ಫಾಸ್ಫೇಟ್ ಅಂತ ಬಿಟ್ಟಂತ ಮಾಡುದು. ಸೊ ಅವಾಗ ಅದ್ರೊಳಗೆ ಏನಾಯ್ತು, ಕಂಪ್ಲೀಟ್ ಬರ್ನ್ ಆಗೋದಲ್ಲಿ, ಬ್ಲಾಸ್ಟ್ ಆಗೋದಲ್ಲಿ ಬರ್ಲಿಲ್ಲ. ಅದು ಏನಾಗ್ಬೋದು ಸರ್, ಅದು ಹೆಚ್ಚು ಕಮ್ಮಿ ಏನಾದ್ರೂ ಸಮಸ್ಯೆ ಆದ್ರೆ ಬರೀ ಸ್ಮೋಕ್ ಬಿಡುತ್ತೆ, ಬರೀ ಸ್ಮೋಕ್ ಬಿಡುತ್ತೆ, ಫೈರ್ ಆಗಲ್ಲ. ಸೊ ಬೆಂಕಿ ಎತ್ಕೊಳ್ಳಲ್ಲ, ಬರೀ ಸ್ಮೋಕ್ ಬಿಡುತ್ತೆ. ಏನಾದ್ರೂ ತೀರಾ ಸಮಸ್ಯೆ ಆಗಿ ಏನಾದ್ರೂ ಆದ್ರೆ ಸ್ಮೋಕ್ ಬರುತ್ತೆ, ಬೆಂಕಿ ಬಿಡಲ್ಲ. ಇವಾಗ ಪರ್ಫಾರ್ಮೆನ್ಸ್ ವೈಸ್ ಲಿಥಿಯಂ ಅಯಾನ್ ಸರಿನಾ, ಲಿಥಿಯಂ ಫೆರೋಫಾಸ್ಫೇಟ್ ಸರಿನಾ ಸರ್? ಅದೇನೆ ನಿಮ್ಗೆ ಇನ್ನೊಂದು ಟೆಕ್ನಾಲಜಿ ಇದೆ, ನಾವು ಕೊಡ್ತಾ ಇರೋದು. ಇದ್ರ ಬಗ್ಗೆ ಸೊ ಲಿಥಿಯಂ ಅಯಾನ್, ಲಿಥಿಯಂ LFP ಗೆ ಹೌದು, ಅದು ಡಿಫ್ರೆನ್ಸ್ ಏನ್ ಬಂದ್ಬಿಡುತ್ತೆ ಅಂದ್ರೆ, ಲಿಥಿಯಂ ಅಯಾನ್ ಅಲ್ಲಿ ತುಂಬಾ ಪವರ್ ಸ್ಟೋರ್ ಮಾಡುತ್ತೆ, ಅದೇ ಪವರ್ ಇಂದ ರಿಲೀಸ್ ಮಾಡುತ್ತೆ. ಸೊ ಅದರಲ್ಲಿ ನಿಮ್ಗೆ ಓಡ್ಸಕ್ಕೆ ಬೂಸ್ಟ್ ಅಪ್, ಸಡನ್ ಪಿಕಪ್ ಇದೆಲ್ಲ ಚೆನ್ನಾಗಿ ಸಿಗುತ್ತೆ. LFP ಅಲ್ಲಿ ಇದು ಕೂಲ್ ಬ್ಯಾಟ್ರಿ, NMC ಬಂದ್ಬಿಟ್ಟು ಹೀಟ್ ಬ್ಯಾಟ್ರಿ, ಪವರ್ನು ಫಾಸ್ಟ್ ತಗೊಳುತ್ತೆ, ಬಿಡೋದು ಫಾಸ್ಟ್. LFP ಕೂಲ್ ಬ್ಯಾಟ್ರಿ, ಪವರ್ ತಗೊಳುತ್ತೆ, ಬಿಡೋವಾಗ ಫುಲ್ ಫಾಸ್ಟ್ ಆಗಿ ಬಿಡೋದು, ಎಲ್ಲ ಕಂಟ್ರೋಲ್ ಆಗಿ ಬಿಡುತ್ತೆ. ಕಂಟ್ರೋಲ್ ಆಗಿ ಬಿಡುತ್ತೆ ಅಂದ್ರೆ ಇವಾಗ ನಮ್ದು ಗ್ರಾಫೈನ್ ಬ್ಯಾಟ್ರಿ ಯಾವ ತರ ಬಿಟ್ಕೊಡುತ್ತೋ ಸೇಮ್ ಅದೇ ತರ ಅದು ಪವರ್ ಬಿಟ್ಕೊಡುತ್ತೆ. ಸೇಮ್ ಅದೇ ತರ ಸೇಫ್ ಇರುತ್ತೆ. ಸೇಫ್ಟಿ ಅಂತ ಬಂದಾಗ ನಮ್ಗೆ ಈ LFP ಬೆಟರ್ ಸೇಫ್ಟಿ ವೈಸ್ ಜಾಸ್ತಿ ಇರುತ್ತೆ. NMC ಮತ್ತೆ LFP ಅದು ಎರಡದು ಮಿಕ್ಸ್ಚರ್ ಇವಾಗ LMFP ಅಂತ ನಾವು ಯೂಸ್ ಮಾಡ್ತಾ ಇರೋದು. LMFP ಅದ್ರ ಬಗ್ಗೆ ಸತೀಶ್ ಸರ್ ಹೇಳ್ತಾರೆ, ಹೇಳಿ ಸರ್. ಏನು LMFP ಸರ್? LMFP ಬ್ಯಾಟ್ರಿ ಅಂತಂದ್ರೆ ಲಿಥಿಯಂ ಮ್ಯಾಂಗನೀಸ್ ಫೆರಸ್ ಫಾಸ್ಫೇಟ್ ಅಂತ ಬಿಟ್ಟಂತ. ಸೊ ಈ ಬ್ಯಾಟ್ರಿ ಬಂದು ನಿಮ್ಗೆ ಈ ಡಿಸ್ಅಡ್ವಾಂಟೇಜಸ್, ಲಿಥಿಯಂ ಅಯಾನ್ ಅಲ್ಲಿ ಏನ್ ಡಿಸ್ಅಡ್ವಾಂಟೇಜಸ್ ಇತ್ತು, ಮತ್ತೆ LFP ಅಲ್ಲಿ ಏನ್ ಡಿಸ್ಅಡ್ವಾಂಟೇಜಸ್ ಇತ್ತು. LFP ಡಿಸ್ಅಡ್ವಾಂಟೇಜಸ್ ಸರಿ ಹೇಳಿಲ್ಲ. LFP ಏನಾಗುತ್ತೆ ಅಂತ ಅಂದ್ರೆ ರೀಡಿಂಗ್ಸ್, ಬ್ಯಾಟ್ರಿ ಎಷ್ಟಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಯೂಸ್ ನಾವು ಹೋಗೋದು ಅದು ತೋರಿಸ್ತಿರ್ಲಿಲ್ಲ ಸರಿಯಾಗಿ. ಅದ್ರ ಮೆಜರ್ಮೆಂಟ್ ಇಂಡಿಕೇಶನ್ 80% ಆಗೋವರೆಗೂ ಇಂಡಿಕೇಶನ್ ಫುಲ್ ಇದೆ ಅಂತಾನೆ ತೋರಿಸುತ್ತೆ. ಇನ್ನ 20% ಇದಕ್ಕಿದ್ದಂಗೆ ಸಡನ್ ಆಗಿ ಡೌನ್. ಇವಾಗ ಹೆಂಗೆ ಅಂದ್ರೆ, ಇವಾಗ ನಾನು 100 ಕಿಲೋಮೀಟರ್ ರೇಂಜ್ ಇರುತ್ತೆ, 80 ಕಿಲೋಮೀಟರ್ ಹೋಗೋವರೆಗೂ ನನಗೆ ಡೌನ್ ಆಗಲ್ಲ. ಸಡನ್ ಆಗಿ 20 ಕಿಲೋಮೀಟರ್ ಇರೋದಿಲ್ಲ, ಡೌನ್ ಆಗ್ಬಿಡುತ್ತೆ. ಅದು ಒಂದು ಡಿಸ್ಅಡ್ವಾಂಟೇಜ್ ಇತ್ತು. ಸೊ ಇವೆರಡನ್ನು ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡಿದ್ರು, ಲಿಥಿಯಂ ಮ್ಯಾಂಗನೀಸ್ ಫೆರಸ್ ಫಾಸ್ಫೇಟ್ ಇನ್ನೊಂದು ಸಬ್ಸ್ಟೆನ್ಸ್ ಆಡ್ ಮಾಡಿದ್ರು. ಸೊ ಅವಾಗ ಅದ್ರದ್ದು ಕಾಂಪೋಸಿಷನ್ ನೋಡಿದಾಗ ಅದು LFP ಮತ್ತೆ ಲಿಥಿಯಂ ಅಯಾನ್ದು ಏನೇನ್ ಡಿಸ್ಅಡ್ವಾಂಟೇಜಸ್ ಇತ್ತು ಅದನ್ನೆಲ್ಲ ಓವರ್ಕಮ್ ಮಾಡಿ LMFP ಬ್ಯಾಟ್ರಿ ಅಂತ ಬಂದಿದೆ. ಸೊ ಅದನ್ನ ನಾವು ನಾನು LFP ಬ್ಯಾಟ್ರಿ ಕೊಟ್ಟಿದ್ದೆ, ಸರ್ ಎಲ್ಲ ಅಷ್ಟೇ LFP ಬ್ಯಾಟ್ರಿ ಕೊಟ್ಟಿದ್ರು. ತೀರಾ ಕಡಿಮೆ ಲೆವೆಲ್ ಅಲ್ಲಿ ಕೊಟ್ಟಿದ್ವಿ. ನಾನೊಂದು 25 ಬ್ಯಾಟ್ರಿ ಕೊಟ್ಟಿದ್ದೆ, ಅವರೊಂದು 15 ಬ್ಯಾಟ್ರಿ ಏನೋ ಕೊಟ್ಟಿದ್ರು. ಸೊ ಅಲ್ಲಿಂದ ಅದಾದ ನಂತರ ಅವರೇ ನಮ್ಗೆ ಸಜೆಸ್ಟ್ ಮಾಡಿದ್ರು, ಸರ್ ಇನ್ನೊಂದು ಹೊಸ ಮಾಡ್ತಾ ಇದೀವಿ, ನೀವೇ ಟ್ರೈ ಔಟ್ ಮಾಡಿ ಅಂತ. ನಾವು ತಂದ್ವಿ, ಟ್ರೈ ಔಟ್ ಮಾಡಿದ್ವಿ, ಚೆಕ್ ಮಾಡಿದ್ವಿ. ಮೈಲೇಜ್ ಪರ್ಫೆಕ್ಟ್ ಆಗಿ ಬರುತ್ತೆ, ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು, ಎಲ್ಲದನ್ನು ಚೆನ್ನಾಗಿತ್ತು. ಮತ್ತೆ ಅದ್ರದ್ದು ಸೈಕಲ್ಸ್ ಬಂದು 3000 ಸೈಕಲ್ಸ್, 3000 ಸೈಕಲ್ಸ್. 3000 ಸೈಕಲ್ ಅಂತ ಅಂದ್ರೆ ಆಲ್ಮೋಸ್ಟ್ ಒಂದು 8 ವರ್ಷ ಸರ್. ಸೊ 8 ವರ್ಷ ಏನೂ ಆಗಲ್ಲ, ಲೈಫ್ ಇರುತ್ತೆ, 8 ವರ್ಷ ಲೈಫ್ ಅದಕ್ಕೆ. ಸೊ 3 years ವಾರಂಟಿ ಕೊಡ್ತೀವಿ ನಾವು. ನಾವಂದ್ರೆ ಕಂಪ್ನಿ 3 years ವಾರಂಟಿ ಕೊಡ್ತಾರೆ. ಆಮೇಲೆ ಅದಾದ್ಮೇಲೆ ಸರ್ವಿಸ್ ವಾರಂಟಿ ಇರುತ್ತೆ, ಸರ್ವಿಸ್ ಮಾಡಿಸ್ಕೊಬಹುದು. ಏನಾದ್ರು ಸೇಲ್ಸ್ ಹೋಗಿತ್ತು ಅಂತಂದ್ರೆ ತೆಗೆದು ಚೇಂಜ್ ಮಾಡಿಸ್ಕೊಬಹುದು. ಅವೆಲ್ಲ ಮಿನಿಮಲ್ ಕಾಸ್ಟ್ ಅಲ್ಲಿ ಇರ್ತವೆ. ಸೊ ಜಾಸ್ತಿ ಖರ್ಚಾಗಂತದ್ದು ಇರೋದಿಲ್ಲ. ಸೊ ನಾನ್ ಕಸ್ಟಮರ್ ಸಜೆಸ್ಟ್ ಮಾಡೋದೇನು ಅಂತಂದ್ರೆ, ಸ್ವಲ್ಪ ಈ ಪ್ರೈಸ್ ಒಂದ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಇದೆ. LMFP ಅಂತ ಬಂದಾಗ ಪ್ರೈಸ್ ಒಂದ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಇದೆ, ಬಟ್ ಆದ್ರೆ ಇನ್ವೆಸ್ಟ್ಮೆಂಟ್ ಇಸ್ ವರ್ತ್ ಅಂತ ಬಿಟ್ಟಂತ. ಸೊ ಅಂದ್ರೆ ಪ್ರೈಸ್ ಜಾಸ್ತಿ ಇದೆ ಅಂದ್ರೂ ಪರ್ಫಾರ್ಮೆನ್ಸ್ ಸೇಫ್ಟಿ ಅಂತ ಬಂದಾಗ ನಮ್ಗೆ ವರ್ತ್. ಹೌದು, ಕರೆಕ್ಟ್. ಸರ್ ಇವಾಗ 18,000 ರೂಪಾಯಿಗೆ
6 ಬ್ಯಾಟ್ರಿ ಬರ್ತವೆ ಗ್ರಾಫೈನ್. ಹ್ಮ್ ಆಯ್ತಾ? ಇದು ನಿಮಗೆ ಅರೌಂಡ್ ಒಂದು 70 to 80 ಕಿಲೋಮೀಟರ್ಸ್ ಕೊಡ್ಬೋದಲ್ವಾ ಸರ್? 12,000 ಬರುತ್ತೆ. ಅಲ್ಲ, ಹೇಳಿದ್ದು ನಮ್ಮ ಇದ್ರ ಪ್ರಕಾರ 18,000 ಬರಲ್ಲ, 21,500 ಏನೋ ಆಗುತ್ತೆ. ನಾವು ಹಳೆ ಬ್ಯಾಟ್ರಿ ತಗೊಂಡು 18,000 ರೂಪಾಯಿ ಕೊಡ್ತೀವಿ ಎಕ್ಸ್ಚೇಂಜ್ ಮಾಡ್ಕೊಂಡು. ಎಕ್ಸ್ಚೇಂಜ್ ರೀತಿಲಿ ನಾನು ಆ ಲೆಕ್ಕದಲ್ಲಿ ಹೇಳಿದೆ. ಹ್ಮ್. ಸೊ ಒಂದು 18,000 ಅಂತಾನೆ ಅನ್ಕೊಳ್ಳಿ. Okay. 18,000 ಇವಾಗ ಬ್ಯಾಟ್ರಿ ಬರುತ್ತೆ ಅಂತ ಅನ್ಕೊಳ್ಳಿ. ಒಂದು 6 ಬ್ಯಾಟ್ರಿ ಬರ್ತವೆ ಗ್ರಾಫೈನ್. ಹೌದು. ಅದ್ರ ತೂಕ Weight 42 kg. ಹೌದು. ಆಯ್ತಾ? 42 kg ತೂಕ. ಸೈಕಲ್ ಒಂದು 450, ಒಂದು 1.5 ವರ್ಷ 2 ವರ್ಷ ಬಂದ್ರೆ ಹೆಚ್ಚು. ಸೊ ಅದಾದ ನಂತರ ನಿಮ್ಗೆ ಮೈಲೇಜು ನಿಮ್ಗೆ ಅಷ್ಟು ಪರ್ಫೆಕ್ಟ್ ಆಗಿ ಅದರೊಳಗೆ ಬರೋದಿಲ್ಲ. ಆಮೇಲೆ ಬೇಗ ಹೊರಟೋಗ್ಬಿಡುತ್ತೆ. ಸೊ ಗ್ರಾಫೈನ್ ಬದಲು ನಾನು ಹೇಳೋದೇನಂತಂದ್ರೆ ಅದೇ ಬ್ಯಾಟ್ರಿ ಅದೇ ಪರ್ಫಾರ್ಮೆನ್ಸ್ ಬ್ಯಾಟ್ರಿ ಪ್ರೈಸ್ ಬಂದು ನಿಮ್ಗೆ ಅಲ್ಲರೌಂಡ್ ಒಂದು 35,000 ಬರುತ್ತೆ. ಸೊ ನಿಮ್ಗೆ ಅಲ್ಲೊಂದು 15,000 ರೂಪಾಯಿ ವ್ಯತ್ಯಾಸ ಬರುತ್ತೆ. ಸೊ ಇವಾಗ ಹೆಂಗೆ ಅಂದ್ರೆ ಇವಾಗ ನಾನು ಗ್ರಾಫೈನ್ ತಗೋತೀನಿ ಅಂದ್ರೆ ಮತ್ತೆ ಲಿಥಿಯಂ ತಗೋತೀನಿ ಅಥವಾ ಲಿಥಿಯಂ LMFP. ಸೊ ಇವಾಗ ನಾನು ಗ್ರಾಫೈನ್ ಅಥವಾ LMFP ತಗೋತೀನಿ ಅಂದ್ರೆ ಪ್ರೈಸ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಗ್ರಾಫೈನ್ ಮತ್ತೆ ಲಿಥಿಯಂಗೆ ಡಬಲ್ ಆಗ್ಬಿಡುತ್ತೆ ಸರ್. ಗ್ರಾಫೈನ್ ಮತ್ತೆ ಲಿಥಿಯಂಗೆ 1:2 ಆಗ್ಬಿಡುತ್ತೆ. ಯಾಕಂತಂದ್ರೆ ಡಬಲ್ ದ ಪ್ರೈಸ್ ಆಗುತ್ತೆ. ಗ್ರಾಫೈನ್ ನಿಮ್ಗೆ 1 ವರ್ಷ ವ್ಯಾರಂಟಿ, LMFP ಬಂದು ನಿಮ್ಗೆ 3 ವರ್ಷ ವ್ಯಾರಂಟಿ. ಸೊ ನೀವು ಅಲ್ಲಿ ನೋಡಿದಾಗ ವರ್ಷಕ್ಕೆ ಒಂದೊಂದ್ಸತಿ ಬ್ಯಾಟ್ರಿ ಚೇಂಜ್ ಮಾಡಬೇಕು. ನೀವು 3 ವರ್ಷಕ್ಕೂ ಒಂದೇ ಬ್ಯಾಟ್ರಿ ಬರುತ್ತೆ ಅನ್ನೋದಿತ್ತು ಅಂತ ವ್ಯಾರಂಟಿ ನಾನು ಹೇಳ್ತಾ ಇರೋದು. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಇದು ಡಬಲ್ ಆದ್ರೂ ಪರವಾಗಿಲ್ಲ, ವರ್ತ್ ಇರುತ್ತೆ. ಸೊ 1 ವರ್ಷ ಆದ್ಮೇಲೆ ಗ್ರಾಫೈನ್ ಬ್ಯಾಟ್ರಿಗಳು ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇದೆಯಾ? ಜಾಸ್ತಿ ಇದಾವೆ ಸರ್. ಸೊ ಲೈಫ್ ಸೈಕಲ್ಸ್ ಕಮ್ಮಿ ಇರೋದ್ರಿಂದ. ಲೈಫ್ ಸೈಕಲ್ ಕಡಿಮೆ ಅಲ್ವಾ? ಜಾಸ್ತಿ ಯೂಸರ್ಗೆ ಡೈಲಿ ಚಾರ್ಜ್ ಮಾಡ್ತಾರೆ. ಯೂಸರ್ಗೆ ಡೈಲಿ ಯೂಸ್ ಮಾಡ್ತಾರಲ್ಲ, ಹೌದು, ಅವ್ರಿಗೆ ಆಲ್ಮೋಸ್ಟ್ 1 ವರ್ಷ ಕಂಪ್ಲೀಟ್ ಯೂಸ್ ಆಗುತ್ತೆ. ಆಮೇಲೆ ಚೇಂಜ್ ಮಾಡಲೇಬೇಕಾಗುತ್ತೆ. ನಾರ್ಮಲ್ ಡೈಲಿ ಒಂದು ನಾನು 2-3 ದಿವಸಕ್ಕೆ ಒಂದು ಟೈಮ್ ಚಾರ್ಜ್ ಮಾಡ್ಕೊಂತೀವಿ ಅಂದ್ರೆ ಅವರು 1.5 ವರ್ಷ 2 ವರ್ಷ ಯೂಸ್ ಮಾಡಬಹುದು. ಓಕೆ. ಬಟ್ ಇವಾಗ ನಾನು ಏನಾದ್ರೆ ಇವಾಗ ನಾನು ಯಾವ ತರ ಯೋಚನೆ ಮಾಡ್ತೀನಿ ಅಂದ್ರೆ, ಇವಾಗ ನಾನೊಬ್ಬ ಬೈಯರು, ಈಗ ನಾನೇ ಮಾಡ್ತೀನಿ, ನನ್ನ ಹತ್ರ ಜಾಸ್ತಿ ಬಜೆಟ್ ಇಲ್ಲ. ಬಿಡಪ್ಪ ನಾನು ಸಿಂಪಲ್ ಆಗಿ ಒಂದು ದಿನಕ್ಕೊಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಓಡಾಡ್ತೀನಿ. ಸೊ ಇಲ್ಲಿ ಗ್ರಾಫೈನ್ ತಗೋಣ ಅಂತ ಯೋಚನೆ ಮಾಡ್ತೀನಿ. ಸೊ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಒಂದ್ ನಿಮಿಷ ಸರ್, ಅವರು ಯೋಚನೆ ಮಾಡ್ತವ್ರೆ ಅಂತಂದ್ರೆ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡಿರ್ಬೇಕಲ್ವಾ? ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀವಲ್ವಾ ಸರ್? ಅಲ್ವಾ? ಹೌದು ಸರ್. ಈಗ ನೀವು ಅದೇ ತರ ಯೋಚನೆ ಮಾಡ್ತಾ ಇದ್ದೀರಾ, ನಾವು ಅದೇ ತರ ಯೋಚನೆ ಮಾಡ್ತೀವಿ. ನಾವು ಎಲ್ಲದನ್ನು ಕಸ್ಟಮರ್ಸ್ಗೆ ಜಾಸ್ತಿ ಅಂತಾನೆ ಕೊಡೋದಕ್ಕೆ ಬರೋದಿಲ್ಲ. ಎಲ್ಲಾರ ಹತ್ರನು ದುಡ್ಡು ಇರುತ್ತೆ. ಎಲ್ಲಾರು LMFPಗೆ ಹೋಗ್ರಿ ಅಂತಾನು ನಾನು ಹೇಳಕ್ ಆಗಲ್ಲ. ಹೌದು, ಆಯ್ತಾ? ಈಗ ಹೊಸದಾಗಿ ಇನ್ನೊಂದು ನಾನು ನೋಡಿದೀನಿ, ಮತ್ತೆ ಬ್ಯಾಟ್ರಿನ ತಂದು ಎಲ್ಲ ಟೆಸ್ಟಿಂಗ್ ಮಾಡಿದೀವಿ. ಲಿಥಿಯಂ ಅಯಾನ್ ಬ್ಯಾಟ್ರಿನೇ ಇವಾಗ ಏನ್ ಮಾಡ್ತಾ ಇದಾರೆ, ಮುಂಚೆ ಆ ತರ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗ ಏನ್ ಮಾಡ್ತಾ ಇದಾರೆ, ಪಾಟಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ನಾನು ಸರ್ ಇದಕ್ಕೋಸ್ಕರ ಎಲ್ಲಾ ಕಡೆನೂ ಡೆಲ್ಲಿ, ಗಜಿಯಾಬಾದ್, ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಹೋಗಿ ವಿಚಾರಿಸ್ಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಲಿಥಿಯಂ ಅಯಾನ್ ಬ್ಯಾಟ್ರಿಗೆ ಅವ್ರೇನ್ ಮಾಡ್ತಾರೆ, ಸಿಲಿಕಾನ್ದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ ನ ಕಂಪ್ಲೀಟ್ ಬ್ಯಾಟ್ರಿ ಒಳಗಡೆ ಸೀಲ್ ಮಾಡ್ತಾರೆ, ಪೋರ್ ಮಾಡ್ಬಿಡ್ತಾರೆ. ಪೂರ್ತಿ ಕಂಪ್ಲೀಟ್ ಸೀಲ್ಡ್ ಪ್ಯಾಕ್ ಮಾಡ್ತಾರೆ. ಏನಕ್ಕೆ ಆತರ ಮಾಡ್ತಾರೆ ಅಂತಂದ್ರೆ, ಅದೇನಾಗುತ್ತೆ, ಸ್ಪಂಜ್ ತರ ಕ್ರಿಯೇಟ್ ಆಗ್ಬಿಡುತ್ತೆ ಒಳಗಡೆ. ಆಯ್ತಾ? ಅದು ಒಳಗಡೆ ಏರ್ ಹೋಗಕ್ ಬಿಡಲ್ಲ. ಬೆಂಕಿ ಎತ್ಕೊಬೇಕು ಅಂತಂದ್ರೆ ಮೇನ್ ಬೇಕಾಗಿರೋದು ಆಕ್ಸಿಜನ್. ಹೌದು. ಈಗ ಅಲ್ಲೆಲ್ಲೂ ಬಾಕ್ಸ್ ಒಳಗಡೆ ನಿಮ್ಗೆಲ್ಲೂ ಗಾಳಿ ಹೋಗೋದಕ್ಕೆ ಚಾನ್ಸಸ್ ಇಲ್ಲ. ಗಾಳಿನೂ ಎಷ್ಟಿರುತ್ತೋ ಮ್ಯಾಕ್ಸಿಮಮ್ ಅದಷ್ಟು ಮಾತ್ರ ಸ್ಪಾರ್ಕ್ ಬಂದು ಹೊಗೆ ಬರ್ಬೋದು. ಸೊ ಪಾಟಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂತ ಟೆಕ್ನಾಲಜಿಲಿ ಇರೋಂಥ ಬ್ಯಾಟ್ರಿಗಳನ್ನ ಇವಾಗ ನಾವು ತರಿಸ್ಕೊಂಡು ಚೆಕ್ ಮಾಡಿದೀವಿ. ಅದರದ್ದು ಪಾಟಿಂಗ್ ಆಗಿರುತ್ತೆ. ಲಿಥಿಯಂ ಬ್ಯಾಟ್ರಿನೇ, ಲಿಥಿಯಂ ಅಯಾನೆ, LMFP ಅಲ್ಲ, LFP ಅಲ್ಲ, ಲಿಥಿಯಂ ಅಯಾನೆ. ಕಂಪ್ಲೀಟ್ ಸೇಫ್ ಇರುತ್ತೆ. ಆಮೇಲೆ ವಾಟರ್ ಪ್ರೂಫ್ಗೆ ಅಂತ ಅವ್ರು ಏನ್ ಮಾಡಿದ್ದಾರೆ, ಸಿಲಿಕಾನ್ ಇದು ಜೆಲ್ ಬರುತ್ತೆ. ಆ ಜೆಲ್ ನ ಸುತ್ತನೂ ಹಾಕ್ಬಿಟ್ಟು ಬಾಕ್ಸ್ಗೆ ಮತ್ತೆ ವೈರ್ಸ್ಗೆ ಎಲ್ಲೂ ನೀರ್ ಹೋಗ್ದಂಗೆ ಇದ್ ಮಾಡಿರ್ತಾರೆ. ಸೊ ಅದೇನಾಯ್ತು, ವಾಟರ್ ಪ್ರೂಫ್ ಆಯ್ತು. ಜೊತೆಗೆ ಪಾಟಿಂಗ್ ಮಾಡೋದ್ರಿಂದ ಫೈರ್ ಪ್ರೂಫ್ ಆಯ್ತು. ಯಾಕಂದ್ರೆ ಒಳಗಡೆ ಆಕ್ಸಿಜನ್. ಸೊ ಎರಡೂನು ಓವರ್ಕಮ್ ಮಾಡ್ತೀವಿ. ಆಯ್ತಾ? ಈಗ ಅಂತ ಬ್ಯಾಟ್ರಿಗಳು ಬಂದಿದಾವೆ. ಲಿಥಿಯಂ ಅಯಾನು ಕಾಸ್ಟ್ ವೈಸ್ ಕಡಿಮೆ, LFP ಒಂದ್ ಸ್ವಲ್ಪ ಜಾಸ್ತಿ, LMFP ಒಂದ್ ಸ್ವಲ್ಪ ಜಾಸ್ತಿ. ಸೊ ಟೆಕ್ನಾಲಜಿ ಪಾಟಿಂಗ್ ಮಾಡಿದಾಗ ಪ್ರೈಸ್ ಕಡಿಮೆ ಬಂದಿದೆ. ಅಂದ್ರೆ LMFP ಎಲ್ಲದಕ್ಕಿಂತ ಕಡಿಮೆ ಇದೆ. ಲಿಥಿಯಂ ಅಯಾನ್ ಹೆಂಗ್ ಪ್ರೈಸಿಂಗ್ ಬರ್ತಿತ್ತು ಅದೇ ಪ್ರೈಸಿಂಗ್ ಅಲ್ಲೇ ಬರ್ತಾ ಇದೆ. ಬಟ್ ಇದಕ್ಕೆ ವ್ಯಾರಂಟಿ ಬಂದು ನಿಮಗೆ ಅಷ್ಟು ಬರೋದಿಲ್ಲ, ಜಾಸ್ತಿ ದಿನ ವ್ಯಾರಂಟಿ ಇಲ್ಲ. ಈಗ 1 ವರ್ಷ ಕೊಡ್ತಿದ್ದವರು 1.5 ವರ್ಷ
ಕೊಡ್ತಾರೆ, ಅಷ್ಟೇ. 1.5 ವರ್ಷ ಕೊಡ್ತಾರೆ, ವಾರಂಟಿ ಒಂದು 18 months ವರೆಗೂ ಕೊಡ್ತಾರೆ. ಸೊ ಆ ತರ ಬ್ಯಾಟರೀಸ್ಗಳನ್ನ ಇವಾಗ ಪರ್ಚೇಸ್ ಮಾಡಿದೀವಿ ನಾವು. ಆಲ್ಮೋಸ್ಟ್ ಆಲ್ ಒಂದು ಗ್ರಾಫೈನ್ ಬ್ಯಾಟರಿಗೆ ಏನ್ ಪ್ರೈಸ್ ಬೀಳುತ್ತೋ ಅದೇ ಪ್ರೈಸ್ ಅಲ್ಲೇ ಆಲ್ಮೋಸ್ಟ್ ಆಲ್ ಇನ್ನೊಂದು 3-4 ಸಾವಿರ ರೂಪಾಯಿ ಜಾಸ್ತಿ ತೀರ ಡಬಲ್ ತ್ರಿಬಲ್ ಆಗೋದಿಲ್ಲ, ಒಂದು 3-4 ಸಾವಿರ ರೂಪಾಯಿ ಜಾಸ್ತಿ ಪ್ರೈಸ್ ರೇಂಜ್ ಅಲ್ಲಿ ಬರ್ತಾ ಇದೆ. ನಾವು ಇನ್ನೊಂದೇನಂತಂದ್ರೆ ನಾವು ಕಂಪ್ಲೀಟ್ 48 volts ಗೆ ನಾವು ಸಜೆಸ್ಟ್ ಮಾಡಲ್ಲ ಸರ್. ನಾವು ಇವತ್ತಿನವರೆಗೂ ಇಮ್ರಾನ್ ಸರ್ ಅಲ್ಲಿ ನಾನಾಗ್ಲಿ ನಮ್ ಬಿಲ್ಸ್ ಗಳೆಲ್ಲ ಬಂದ್ ಚೆಕ್ ಮಾಡ್ಕೊಂಡ್ಬಿಡ್ಬೋದು. ನಾವು ಇವತ್ತಿನವರೆಗೂ ಒಂದು ಗಾಡಿನೂ 48 volts ಅಲ್ಲಿ ಕೊಟ್ಟಿಲ್ಲ. ಸೊ ನಿಮ್ ಪ್ರಕಾರ 48 volts ಸಜೆಷನ್ ಬೇಡ, ಸಜೆಷನ್ ಆಗೋದಿಲ್ಲ. 48 volts ಬ್ಯಾಟರಿಗಳು ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಅದರದ್ದು ಏನು ಇದಿದೆ ಅಂತ ಬಿಟ್ಟಂತ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ತೋರಿಸ್ತೇನೆ ನಿಮ್ಗೆ. 48 volts ಅಲ್ಲಿ ನಾವು ಕೊಡಲ್ಲ, ಆಯ್ತಾ? ಸೊ ಹಂಗಾಗಿ ನಮ್ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಮಾರ್ಕೆಟ್ ಗಿನ್ನ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಏನ್ ತೀರಾ ಜಾಸ್ತಿ ಅಂತಂದ್ರೆ ಲಕ್ಷಗಟ್ಟಲೆ, 1,000 ರೂಪಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ. ಸೊ 60 volts ಅಲ್ಲಿ ನಾವು ಕೊಡ್ತೀವಿ ಗಾಡಿ, ಆಯ್ತಾ? ಆದ್ರೆ ಜನ ಏನ್ ಮಾಡಿದ್ರು ಅದನ್ನ ದುರುಪಯೋಗ ಪಡಿಸ್ಕೊಂಡು ನಾವು ಕೊಡೋ ಪ್ರೈಸ್ಗಿಂತ ಈ ಪ್ರೈಸ್ ಕಡಿಮೆ ಅಂತ ಹೇಳ್ಬಿಟ್ಟಂತ ತೋರಿಸಿದ್ರು ಜನಕ್ಕೆ. ಆದ್ರೆ ಏನ್ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟಂತ ಜನಕ್ಕೆ ಹೇಳಿ. ಸೊ ಇವಾಗ ಅದು ಜನಕ್ಕೆ ಗೊತ್ತೂ ಆಗೋದಿಲ್ಲ, ಈ ಹಳ್ಳಿ ಜನಗಳಿಗೆ ಅದು ಗೊತ್ತೂ ಆಗೋದಿಲ್ಲ. ಹೌದು, ಅವ್ರಿಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಸೊ ಏನ್ ಮಾಡ್ತಾರೆ ಅಂದ್ರೆ ಜನ ಪ್ರೈಸ್ ನ ಕಂಪೇರ್ ಮಾಡ್ತಾರೆ, ಗಾಡಿಗಳಲ್ಲಿ ಕಂಪೇರ್ ಮಾಡ್ತಾರೆ. ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡಲ್ಲ, ರಿಯಲ್ ರೇಂಜ್ ಎಷ್ಟು ಬರ್ತಾ ಇದೆ ಕಂಪ್ಲೀಟ್ ಆತರ ತೋರ್ಸಲ್ಲ, ಕಸ್ಟಮರ್ ಗೆ ಕಂಪ್ಲೀಟ್ ಮಾಹಿತಿನ ಕೊಡಲ್ಲ, ಮಾಹಿತಿ ಇರಲ್ಲ, ಬರೀ ಪ್ರೈಸಿಂಗ್ ಅಟ್ರಾಕ್ಟಿವ್ ಕಸ್ಟಮರ್ ಐ ಕ್ಯಾಚ್ ಆಗ್ಬೇಕು ಅಷ್ಟೇ ಆತರ. ಸೊ ಇವಾಗ ವಿಡಿಯೋ ನೋಡಿದ ತಕ್ಷಣ ಜನ ಬರ್ಬೇಕಷ್ಟೇ, ಬಂದ್ಮೇಲೆ ಅವ್ರಿಗೆ ಏನ್ ಸಿಗುತ್ತೋ ಇಂದ ಅದ್ ಬೇಡ, ಅಲ್ಲಿ ಹೋದ್ರೆ ಆಮೇಲೆ ಇವಾಗ ನಿಮ್ಮ ಒಂದು ಒಪಿನಿಯನ್ ಅಂದ್ರೆ 48 volts ಇರುವಂತ ಬ್ಯಾಟರಿಗಳನ್ನ ಅವಾಯ್ಡ್ ಮಾಡಿ ಅಂತ ನೀವು ಹೇಳ್ತೀರಾ. ಸೊ ಮಿನಿಮಮ್ 60 volts ಇರುವಂತ ಬ್ಯಾಟರಿಗಳನ್ನ ತಗೊಂಡ್ರೆ ಒಳ್ಳೇದು ಸರ್. 48 volts ಅದೇ ಹೇಳ್ದಂಗೆ ಸರ್, ಹೇಳ್ದಂಗೆ ಅಂಡರ್ ಏಜ್ ಮತ್ತೆ ಕೊಡ್ಬೋದು 48 volts. ನಾನೇನು ಯೂಸೇ ಮಾಡಬೇಡಿ ಅಂತ ಬಿಡಂತನಲ್ಲ, ಅಂಡರ್ ಏಜ್. ಯಾಕಂತಂದ್ರೆ ನಾವೊಂದು 14 years ಅಂಡ್ ಅಬೌವ್ ಚಿಲ್ಡ್ರನ್ಸ್ಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ ಗಾಡಿ ಓಡ್ಸಕ್ ಬರೋರ್ಗೆ, ಆಯ್ತಾ? ಅವ್ರಿಗೆ ಲೈಸೆನ್ಸ್ ಇರೋದಿಲ್ಲ, ಈ ಗಾಡಿಗಳು ಯೂಸ್ ಆಗದೆ ಅಂತವ್ರಿಗೆ. ಜೊತೆಗೆ ಮತ್ತೆ ಎಲ್ಡರ್ಲಿ ಪರ್ಸನ್ಸ್ ಅಬೌವ್ 60 ಇರೋಂಥವ್ರು, ಅವ್ರಿಗೆ ಒಂದ್ ಸ್ವಲ್ಪ ವೇಟ್ ಎತ್ತೋದಕ್ಕಾಗ್ಲಿ ಮಾಡೋದಕ್ಕಾಗ್ಲಿ ಆಗೋದಿಲ್ಲ. ಸೊ ಮತ್ತೆ ಅವ್ರಿಗೆ ಜಾಸ್ತಿ ಸ್ಪೀಡು ಹೋಗೋಕ್ಕಾಗೋದಿಲ್ಲ. ಸೊ ಅಂತವ್ರಿಗೆ 48 volts ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಅಂತವ್ರು ತಗೊಳ್ಳೇಬಾರ್ದು ಅಂತ ಬಿಟ್ಟಂತೇನಿಲ್ಲ, ತಗೊಳ್ಬಹುದು, ಬಟ್ ಇಟ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಯೂಸೇಜ್ ಮತ್ತೆ ವೇಟ್ ಪ್ರಕಾರ ನೋಡ್ಕೊಂಡು ತಗೊಂಡ್ಲಿ ಅಂತ ಬಿಟ್ಟಂತ ಹೇಳ್ತೀವಿ. ಯಾಕಂತಂದ್ರೆ ನಾವು 48 volts ತಗೊಂಡು ನಾವು 72 volts ಪರ್ಫಾರ್ಮೆನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಹೌದು. ಸೊ ಹಾಗಾಗಿ ಸೊ ಇಂತ ಏಜ್ ಫ್ಯಾಕ್ಟರ್ ಅಲ್ಲಿ 48 volts ತಗೊಬಹುದು. ಇನ್ನ 60 volts ಬಂದು ನಾರ್ಮಲ್ ಆಗಿ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡಬಹುದು, ಬೆಸ್ಟ್ ಸೂಟಬಲ್. ನಾವು ಕೊಡ್ತಾ ಇರೋದೇ 60 volts ಅಲ್ಲಿ. ಲೋಡರ್ಸ್ ಮಾತ್ರ ನಾನು 72 volts ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಲೋಡರ್ ಗಾಡಿಗಳು ಪೂಲಿಂಗ್ ಕೆಪಾಸಿಟಿ ಬೇಕು, ಸೊ ಹಾಗಾಗಿ 72 volts ಅಲ್ಲಿ ನಾನು ಲೋಡರ್ ನ ಕೊಡ್ತಾ ಇದ್ದೀನಿ. ಸೊ ಜಾಸ್ತಿ ಗೇಜ್ ಇರೋಂತವ್ರಿಗೆ ಅಂತ ಇದಕ್ಕೆಲ್ಲ ನಾವು 72 volts ಅಲ್ಲಿ ಕೊಡ್ತಾ ಇದ್ದೀನಿ. ಇವಾಗ ನಾನು 30,000 ರೂಪಾಯಿ ಗಾಡಿಗಳು ಕೊಡ್ತಾ ಇರೋದು ವಿಡಿಯೋ ನೋಡಿರ್ತೀನಿ. ಇವಾಗ ನಾನು ಅಲ್ಲಿ ಹೋಗ್ತೀನಿ. ಇವಾಗ ಅಲ್ಲಿ ಹೋಗಿದ ತಕ್ಷಣ ಅವ್ರನ್ನ ನನಗೆ ಏನೇನು ಕೇಳ್ಬೋದು? ಇವಾಗ ನನ್ಗೆ ಡೌಟ್ಸ್ ಇರುತ್ತೆ, ಏನೋ ಒಂದು ಡೌಟ್ಸ್ ಅವ್ರೇನು ಕೇಳಲ್ಲ ಸರ್. ನಾನು ಇವಾಗ ಏನಿದ್ರೆ ಇವಾಗ ನನ್ಗೆ ಒಂದು ಕೇಳಬೇಕು, ಅದೇ ಕೇಳ್ತಾರೆ. ನಾನು ಏನ್ ಕೇಳ್ಬೋದು ಹೋದಾಗ ನಾನು ಏನ್ ಕೇಳ್ಬೇಕು, ಎಷ್ಟು ವೋಲ್ಟ್ಸ್ ಕೊಡ್ತಿದ್ದೀರಪ್ಪ ಬ್ಯಾಟ್ರಿ, ಯಾವ ಬ್ಯಾಟ್ರಿ ಕೊಡ್ತಾ ಇದ್ದೀರಾ? ಇವಾಗ ನನಗೆ ಅವ್ರು ಹೇಳ್ತಾರೆ ನಾನು ಒಳ್ಳೆ ಕ್ವಾಲಿಟಿ ಬ್ಯಾಟ್ರಿ ಕೊಡ್ತಾ ಇದೀವಿ, ನಾವು ವ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಹೌದು. ಸೊ ಇವಾಗ ನಾವ್ ಯಾವ ತರ ಅವ್ರನ್ನ ಕೇಳ್ಬೋದು, ಏನೇನು ಕ್ವಶನ್ ಕೇಳ್ಬೋದು ನಾವು ಅವ್ರಿಗೆ? ಸೊ ಬ್ಯಾಟ್ರಿ ಕಂಪ್ನಿ ಒಂದು ಯಾವ ಮೈನ್ ಆಗಿ ಲೀಡಿಂಗ್ ಕಂಪ್ನೀಸ್ ಬಂದು ಇದರಲ್ಲಿ ಆಕಾಶ್ ಇದೆ, ಆಮೇಲೆ ಆಂಪಿಯರ್ ಇದೆ, ಐಪವರ್ ಇದೆ, ಆಮೇಲೆ ಚಿಲ್ವಿ. ಸೊ ಚಿಲ್ವಿ ಬ್ಯಾಟರೀಸ್ ಇಸ್ ದಿ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್. ಮತ್ತೆ ಅದೇನೆ ಎಲ್ಲಾರ್ಗು ಬೇರೆಯವ್ರಿಗೆ ಬ್ಯಾಟ್ರಿ ಮಾಡ್ಕೊಡೋದು ಚಿಲ್ವಿನೇ. ಅಂದ್ರೆ ಯಾವ್ದು ಗ್ರಾಫೈನ್ ಅಥವಾ ಲಿಥಿಯಂ? ಗ್ರಾಫೈನ್ ಬ್ಯಾಟರಿ. ಸೊ ಇಫ್ ಇನ್ ಕೇಸ್ ಯಾರಾದ್ರೂ ನೀವು ಗ್ರಾಫೈನ್ ಬ್ಯಾಟರಿಗಳಿರುವಂತ ಎಲೆಕ್ಟ್ರಿಕ್ ಸ್ಕೂಟರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ ಈ ಬ್ರ್ಯಾಂಡ್ ಇರುವಂತ ಬ್ಯಾಟರಿಗಳನ್ನ ಚೆಕ್ ಮಾಡ್ಬೇಕು. ಸೊ ಮೇನ್ ಆಗಿ ಈ ಬ್ಯಾಟರಿಗಳನ್ನ ನಾವು ನೋಡ್ಬೇಕು. ಸೊ ಬೇರೆ ಬ್ರ್ಯಾಂಡ್ಗಳು ಕ್ವಾಲಿಟಿ ಯಾವ ತರ ಇದೆ ಅಂತ ನೋಡ್ಕೊಂಡು ಅಥವಾ ಇಷ್ಟಿಂದ ನೋಡ್ಬೋದು. ಸೊ ಇವಾಗ ನೀವು ಬ್ಯಾಟರಿಗಳು ಹೇಳ್ತಾರ ಕಂಪ್ನಿಗಳು, ಈ ಕಂಪ್ನಿಗಳದ್ದು ಇನ್ಫಾರ್ಮೇಶನ್ ನಮಗೆ ಗೂಗಲ್ ಅಲ್ಲಿ ಸಿಗುತ್ತೆ ಸರ್. ಸೊ ಎಲ್ಲ ನೀವು ಹೇಳಿದ್ ಬ್ರ್ಯಾಂಡೆಡ್. ಸೊ ಇವಾಗ ನಾನು ಏನಂದ್ರೆ ಯಾಕೆ ಇವೆಲ್ಲ ಕೇಳ್ತಾ ಇದ್ರೆ, ನೀವು ಎಲೆಕ್ಟ್ರಿಕ್ ಗಾಡಿಗಳನ್ನ 35,000 30,000 ಅಥವಾ ಆಫರ್ ಅಂತ ಎಲ್ಲ ಸೇಲ್ ಮಾಡಿರ್ತೀರ. ಸೊ ನಿಮ್ಮ ಹತ್ರ ಯಾವ ತರ ಸಿಗುತ್ತೆ ಅನ್ನೋ ತರ ನಾನು ಕೇಳ್ತಾ ಇರೋದು ಅಷ್ಟೇ. ಆಮೇಲೆ ಬ್ಯಾಟ್ರಿ ಆಯ್ತು, ಆಮೇಲೆ ನೆಕ್ಸ್ಟ್ ಏನ್ ಚೆಕ್ ಮಾಡ್ಬೇಕು ಸರ್? ಸೊ ಬ್ಯಾಟ್ರಿ ಆದ್ಮೇಲೆ ಮೈನ್ ಚೆಕ್ ಮಾಡ್ಬೇಕಾಗಿರೋದು ಗಾಡಿ ಕ್ವಾಲಿಟಿ, ಅದ್ರ ಸಸ್ಪೆನ್ಷನ್ ಆಗಿರ್ಬೋದು, ಅದ್ರ ಟೈರ್ಸ್ ಗಳಾಗಿರ್ಬೋದು, ಆಮೇಲೆ ನಾನು ಹೇಳ್ದಂಗೆ ಗಾಡಿ
ಬ್ಯಾಟ್ರಿ ಇಲ್ದಿರೋ ಗಾಡಿದು ವೆಯ್ಟ್ ಎಷ್ಟಿದೆ ವೇಟ್ ಚೆಕ್ ಅಂತ ನೋಡ್ಬೇಕು. ಹ್ಮ್. ಆಮೇಲೆ ನಿಮ್ಗೆ ಕೂತ್ಕೊಂಡಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಹೆಂಗಿದೆ ಅಂತ ಬಿಡಿ, ಆ ಫೀಲ್ ಟಚ್ ಅಂಡ್ ಫೀಲ್ ಗಾಡಿ ನಮ್ಗೆ ಎತ್ತಿದ್ರೆ ಗಾಡಿ ಎತ್ತಿದ್ರೆ. feel ಬಂದ್ಬಿಡುತ್ತೆ. ಹೌದು. ಸೊ ಅದನ್ನ ನೋಡ್ಕೊಂಡು ತಗೊಂಡ್ಲಿ, ಗಾಡಿ ಯಾವ್ದೇ ತಗೊಂಡ್ಲಿ ಹ್ಮ್. ನಾವು ಏನ್ ಹೇಳೋದು ಅಂತಂದ್ರೆ ವ್ಯಾರಂಟಿ ಇರೋಂತ ಗಾಡಿಗಳನ್ನ ತಗೊಂಡ್ಲಿ, ತಗೊಳ್ಳಿ. ಮೋಟರ್ ಗಾಡಿ. ಹ್ಮ್. ಇವಾಗ ಸರ್ ನಮ್ಮ ಹತ್ರ ವಿಸ್ಮಯ ಇದರಲ್ಲಿ GS ಮೋಟರ್ಸ್ ಹ್ಮ್. ಎರಡೂ ಕಡೆನು 2 ವರ್ಷದ್ದು ಮೋಟರ್ ಕಂಟ್ರೋಲರು ಮತ್ತೆ ಚಾಸಿ ಮೂರೂ ವ್ಯಾರಂಟಿ ಇರೋಂಥವು ಬರ್ತವೆ. ಅಂದ್ರೆ 2 ವರ್ಷ ಗಾಡಿ ಹ್ಮ್. ಆಯ್ತಾ, 2 ವರ್ಷ ಯಾರು ನಾನ್ ರಿಜಿಸ್ಟರ್ಡ್ ಸೆಕ್ಟರ್ ಅಲ್ಲಿ ಹ್ಮ್. ಯಾರು ಕೊಡಲ್ಲ. ಸೊ 2 ವರ್ಷ ವ್ಯಾರಂಟಿ ಇರುತ್ತೆ ಗಾಡಿ. ಹೌದು. ಹ್ಮ್. ಸೊ ಅದ್ರದ್ದು ಪ್ರೈಸ್ ಒಂದ್ ಸ್ವಲ್ಪ ಹೈಯರ್ ಅಂಡ್ ಇರ್ತದೆ, ಓಕೆ. ಬಟ್ ಆದ್ರೆ ರಿಲಯಬಲ್ ಮತ್ತೆ ತಗೊಂಡಾಗ ಬರ್ತದೆ. ಹ್ಮ್. ಆಯ್ತಾ, 1 ವರ್ಷದ್ದು ಕೊಡ್ತೀವಿ, ನಾವೇನ್ ಕೊಡಲ್ಲ ಅಂತ ಬಿಟ್ಟು. ಓಕೆ. 1 ವರ್ಷದ್ದು ಏನ್ ಚೆನ್ನಾಗಿರಲ್ಲ ಅಂತ ಬಿಟ್ಟು ಅಂತಾರೆ ಹೇಳೋದಿಲ್ಲ. ಹ್ಮ್. ಅಟ್ಲೀಸ್ಟ್ ಮಿನಿಮಮ್ 1 ವರ್ಷದ್ದಾದ್ರೂ ವ್ಯಾರಂಟಿ ಕೊಡೋಂತ ಗಾಡಿಗಳನ್ನಾದ್ರೂ ಕಸ್ಟಮರ್ ಪರ್ಚೇಸ್ ಮಾಡಬೇಕು. ಹೌದು. ಈಗ 30,000 35,000 ಅವರೆಲ್ಲ 6 ತಿಂಗಳು ವ್ಯಾರಂಟಿ. ಹ್ಮ್. ಆಮೇಲೆ ಬ್ಯಾಟ್ರಿ ಅದು ಕಂಪ್ಲೀಟ್ಲಿ ಇಟ್ಸ್ ಆಫ್ ನೋ ಯೂಸ್ ಅನ್ನೋ ಬ್ಯಾಟ್ರಿಗಳು. ಹ್ಮ್. ಅವಕ್ಕೆ ವ್ಯಾರಂಟಿನೂ ಇರಲ್ಲ, ಏನೂ ಇರೋದಿಲ್ಲ. ಆಮೇಲೆ ಅದ್ರದ್ದು AH ಅದ್ರ ಮೇಲೆ ಬರ್ದಿರ್ತಾರೆ, 32 AH ಅಂತ ಬರ್ದಿರ್ತಾರೆ, 35 AH ಅಂತ ಬರ್ದಿರ್ತಾರೆ. ಬಟ್ ಆದ್ರೆ ಅದ್ರೊಳಗಡೆ ಹ್ಮ್. ಇದೆಯಾ ನಿಜವಾಗ್ಲು ಅದು ನಮ್ಗೆ ಗೊತ್ತಿಲ್ಲ. ಅದು ನಮಗ್ ಗೊತ್ತಾಗಲ್ಲ. ಒರಿಜಿನಲ್ ಬ್ಯಾಟ್ರಿ ಪ್ರಾಪರ್ 7 kg 200 grams ಇದ್ರೆ ಅಲ್ವರೆಗೂ ಇದೆ. ಹೌದು. ಗ್ಲೋಬಲ್ ಬ್ಯಾಟ್ರಿ ಅಲ್ಲಿ 5 kg 6 kg 6.5 ಆ ತರನು ಬರ್ತದೆ. ಸೊ ಅವಾಗ ನಮಗೆ ರೇಂಜ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಇವಾಗ ನಾನು ಹೇಳ್ತಾ ಇರೋದು ಇದು ಓಕೆ, ಇದು ಲೆಡ್ ಆಸಿಡ್ ಆಯ್ತು. ಹೌದು. ಇವಾಗ ಕೆಲವೊಬ್ರು 30,000 ರೂಪಾಯಿಗೆ ಲಿಥಿಯಂ ಬ್ಯಾಟ್ರಿ ಕೂಡ ಮಾರ್ತಾರೆ. ಸೊ ಅದು ಯಾವ ತರ ಅದು? ಸೊ ನೀವು ಲೆಡ್ ಆಸಿಡ್ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರ, ಲಿಥಿಯಂ ಬ್ಯಾಟ್ರಿಗಳು ಗಾಡಿಗಳನ್ನೇ 30,000 ರೂಪಾಯಿ ಕೊಡ್ತಿದ್ದಾರೆ ಮಾರ್ಕೆಟ್ ಅಲ್ಲಿ. ಸೊ ಅದನ್ನೇ ಯಾವ ತರ ನಾವು ಚೆಕ್ ಮಾಡೋದು ಸರ್? ಅದು ಬಹಳ ಅದನ್ನ ಇನ್ವೆಸ್ಟಿಗೇಟ್ ಮಾಡೋದು ತುಂಬಾನೇ ಹ್ಮ್. ತುಂಬಾನೇ ಕೆಪಾಸಿಟಿ ಕಡಿಮೆ ಇರುತ್ತೆ. ಹ್ಮ್. ಇದು 48-15 AH ಅದು ಲೆಕ್ಕಕ್ಕೆ ಇಲ್ಲ. ಒಂದು ನೀವು ಮೊಬೈಲ್ಗೆ ಪವರ್ ಬ್ಯಾಂಕ್ ಕೊಡ್ತೀರಲ್ಲ, ಹೌದು. ಒಳ್ಳೆ ಒಂದು ಚೆನ್ನಾಗಿ ಒಂದು ನನ್ಗೆ ಒಂದು 10 M ಚಾರ್ಜ್ ಆಗ್ಲಿ ಒಂದು ಆ ತರ ಒಂದು ಪವರ್ ಬ್ಯಾಂಕ್ ತರ ಚಿಕ್ಕದು ಬ್ಯಾಟ್ರಿ. ಸೊ ಅದರಲ್ಲಿ ನಿಮ್ಗೆ ಮೈಲೇಜ್ ಮ್ಯಾಕ್ಸಿಮಮ್ ಟೌನ್ ಅಲ್ಲಿ ಯೂಸ್ ಮಾಡಿದ್ರೆ ಒಂದು 10 to 15 ಕಿಲೋಮೀಟರ್ ಮ್ಯಾಕ್ಸಿಮಮ್ ಅಂದ್ರೆ 20 ಕಿಲೋಮೀಟರ್ಸ್ ವೇಟ್ ಮೇಲೆ. ಯಾರಾದ್ರೂ ಕಡಿಮೆ ವೇಟ್ ಕುತ್ಕೊಂಡು ಓಡಿಸ್ಬಿಟ್ರೆ 20 ಕಿಲೋಮೀಟರ್ಸ್ ಬರುತ್ತೆ. ಬರೋದು ಇಲ್ಲ ಸರ್, ಅಷ್ಟು ಬರೋದಿಲ್ಲ. ಇನ್ನೊಂದು ಏನಂದ್ರೆ ತಗೊಂಡ್ಬಿಟ್ಟು ಆಟ ಆಡ್ಕೊಂಡಿಟ್ಟು ಅಲ್ಲಿ ಒಂದ್ ರೋಡ್ ಹೋಗಿ ಬಂದು ಚಾರ್ಜ್, ಒಂದ್ ರೋಡ್ ಹೋಗೋದು ಚಾರ್ಜ್ ಮಾಡೋದು, ಇದೇ ಆಟ ಆಡ್ಕೊಂಡು ಇದ್ದೋಗ್ಬಿಡ್ತಾರೆ. ಸೊ ಇಂತ ಕ್ವಾಲಿಟಿಯಲ್ಲಿ ಬ್ಯಾಟ್ರಿ. ಮತ್ತೆ ಇನ್ನೊಂದು ಏನಿದೆ ಅಂದ್ರೆ ಸುಮಾರು ಜನ ಬ್ಯಾಟ್ರಿ ನಾವೇ ಮಾಡ್ಕೊಂತೀರಿ ಅಂತ ಮಾಡ್ಕೊಂತಾರೆ. ಹೌದು. ಇವಾಗ ಅದೇ ಪ್ರಶ್ನೆಗೆ ನಮ್ಮ ಮತ್ತೆ ಇದು ಇವಾಗ ಚಿಕ್ಕ ಬ್ಯಾಟ್ರಿ ಓಕೆ 10-15 ಕಿಲೋಮೀಟರ್ ನಾವು ಓಡಾಡ್ತೀನಿ ಆಯ್ತು. ಆ ಬ್ಯಾಟ್ರಿಗಳನ್ನ ಬ್ರಾಂಡೆಡ್ ನೀವೇನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಇದಾರೆ ಅವ್ರು ರೆಡಿ ಮಾಡ್ತಾರ. ಬ್ರಾಂಡೆಡ್ ಬ್ಯಾಟ್ರಿ ಅಂದ್ರೆ ಎಲ್ಲ ಗೌರ್ಮೆಂಟ್ ಲೀಗಲ್ ಇರುತ್ತೆ. ಸೊ ಲೀಗಲ್ ಎಲ್ಲ ಸರ್ಟಿಫೈಡ್ ಬ್ಯಾಟ್ರಿ ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಇರುತ್ತೆ. ಇದು ಯಾವ್ದು ಮಾಡ್ಕೊಂಡು ಏನು ಇದು ಇಲೀಗಲ್ ಇದು. ಸೊ ಇದು ಸರ್ಟಿಫೈಡ್ ಇರಲ್ಲ. ಏನಾದ್ರು ಆದ್ರೆ ಇದು ಏನಾದ್ರು ಅನಾಥ ಏನೋ ಒಂದು ಇನ್ಸಿಡೆಂಟ್ ಯಾರು ಜವಾಬ್ದಾರಿ ತಗೊಂತಾರೆ ಅದಕ್ಕೆ? ಸೊ ಯಾಕಂದ್ರೆ ಅವ್ರಿಗೂ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಇರಲ್ಲ. ಸೊ ಲೀಗಲ್ ಆಗಿ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ರೈಟ್ಸ್ ಇರಲ್ಲ, ಬಟ್ ಆದ್ರೂ ಮಾಡಿರ್ತಾರೆ. ಸೊ ಅವಾಗ ಫಸ್ಟ್ ಆಫ್ ಆಲ್ ಮಾಡಂಗೆ ಇಲ್ಲ ಸರ್, ಮಾಡಂಗೆ ಇಲ್ಲ. ಬ್ಯಾಟ್ರಿ ಸೆಲ್ಫ್ ಯೂಸ್ R&D ಮಾಡ್ಕೊಬಹುದು, ಸೇಲ್ ಮಾಡಂಗಿಲ್ಲ. ವೆಹಿಕಲ್ ಅಲ್ಲಿ ಹಾಕಿ ನೀವು ಸೇಲ್ ಮಾಡಂಗಿಲ್ಲ. ಇವಾಗ ನಾನು ಹೆಂಗಂದ್ರೆ ಇವಾಗ ನನಗೆ ಎಲೆಕ್ಟ್ರಿಕ್ ನಾಲೆಜ್ ಎಲ್ಲ ಇದೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಬ್ಯಾಟ್ರಿಗಳು ತರ್ತೀನಿ, ಸಾಲ್ಡ್ರಿಂಗ್ ಮಾಡ್ತೀನಿ, ಅದೊಂದ್ ಸ್ವಲ್ಪ ಏನೋ BMC ಏನಾರ ಸ್ವಲ್ಪ ಗೊತ್ತಿರುತ್ತೆ ಅದ್ ಮಾಡ್ಬಿಡ್ತೀನಿ. ಅದನ್ನ ನಾನು ಮಾಡ್ಬಿಟ್ಟು ನಾನ್ ಇಟ್ಕೋಬಹುದು. ನಾಲೆಜ್ ನೀವು R&D ತಗೊಳ್ಳಿ. ಸೊ ನಾನು ನನ್ ಗಾಡಿಗಳಿಗೆ ನಾನು ಸೆಲ್ಫ್ ಯೂಸ್ ಮಾಡ್ಕೊಳ್ಳಿ. ಕಲಿಯೋದಕ್ಕೋಸ್ಕರ ನೀವು ಮಾಡ್ಕೊಂಡ್ರೆ ಓಕೆ, ಬಟ್ ಅದನ್ನ ನಾನು ರೀಸೇಲ್ ಮಾಡಂಗಿಲ್ಲ. ಒಂದು ಮೋಸ ಮಾಡೋ ಗೌರ್ಮೆಂಟ್ ಒಂದು ಮೋಸ ಮಾಡೋ ತರ ಇಲೀಗಲ್ ಬಿಸ್ನೆಸ್ ಆಕ್ಟ್ ಇದೆ. ನಾನ್ ಬೇಲಬಲ್ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್, ನಾನ್ ಬೇಲಬಲ್ ಅಫೆನ್ಸ್ ಇದೆ. ಸೊ ನಾವು ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಮ್ಗೆ ಯಾವುದೇ ರೈಟ್ಸ್ ಇಲ್ಲ. ಆಯ್ತಾ, ಅದನ್ನ ಕಂಪ್ಲೀಟ್ ಒಂದು ಕಂಪ್ನಿಯವರು ಅದ್ರದ್ದು ಸರ್ಟಿಫಿಕೇಶನ್ ಎಲ್ಲ ಗೌರ್ಮೆಂಟ್ ಕಡೆಯಿಂದ ತಗೊಬೇಕು. ನಾವ್ ಈ ತರ ಇಷ್ಟು ಮಾಡ್ತೀವಿ, ಇಷ್ಟು ತರಿಸ್ತಾ ಇದೀವಿ, ಇಷ್ಟು ಬ್ಯಾಟ್ರಿ ತರಿಸಿದೀವಿ, ಇಷ್ಟು ಸೆಲ್ಸ್ ಮಾಡ್ತಾ ಇದೀವಿ, ಇಷ್ಟು ಸೆಲ್ಸ್ ಇಂದ ಇಷ್ಟು ಬ್ಯಾಟ್ರಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟಂತ ನಾವು ಅವ್ರಿಗೆ
ಇನ್ಫಾರ್ಮೇಶನ್ ಕೊಟ್ಟು ಕಂಪ್ನಿಯವರು ಅದಕ್ಕೆ ಸರ್ಟಿಫಿಕೇಶನ್ ತಗೊಂಡು ನಾವು ಈ ತರ ಸೆಲ್ಫ್ ಗ್ರೇಡಿಂಗ್ ಮಾಡ್ತಾ ಇದೀವಿ, ಈ ತರ ಏರ್ ಟೆಸ್ಟಿಂಗ್ ಮಾಡ್ತಾ ಇದೀವಿ, ಈ ತರ ಚಾರ್ಜ್ ಮಾಡ್ತಾ ಇದೀವಿ, ಈ ತರ ಡಿಸ್ಚಾರ್ಜ್ ಮಾಡಿ ಎಲ್ಲದನ್ನು ರೆಕ್ಟಿಫೈ ಮಾಡಿ ಅದನ್ನ ನಾವು ಮಾಡ್ತಾ ಇದೀವಿ ಅನ್ನೋದು ಒಂದು ಕಂಪ್ಲೀಟ್ ರಿಪೋರ್ಟ್ ಕೊಟ್ಟು ಆ ಕಂಪ್ನಿಗಳು ಅದನ್ನ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಗೆ ನಿಂತ್ಕೊಂತಾರೆ. 48 ವೋಲ್ಟ್ ಬ್ಯಾಟ್ರಿ ಇರುತ್ತೆ, 48 ವೋಲ್ಟ್ 30 ಏಜ್, ಪ್ರತಿ ಒಂದು ವೋಲ್ಟೇಜ್ ಪ್ರತಿ ಒಂದು ಏಜ್ ಬ್ಯಾಟ್ರಿನ ಗೌರ್ಮೆಂಟ್ ಗೆ ಅದು ಅಂದ್ರೆ ಪ್ರತಿಯೊಂದು ರೆಕಾರ್ಡ್ಸ್ ಇರುತ್ತೆ, ರೆಕಾರ್ಡ್ಸ್ ಕೊಡ್ಬೇಕಾಗಿರುತ್ತೆ, ಮತ್ತೆ ಅದು ಅಪ್ರೂವ್ಸ್ ಬೇಕಾಗಿರುತ್ತೆ. ಪ್ರತಿಯೊಂದು ಏಜ್ ಪ್ರತಿ ಒಂದು ವೋಲ್ಟೇಜ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಪ್ರತಿ ಒಂದು ಬ್ಯಾಟರಿದು ಅಪ್ರೂವ್ಸ್ ಬೇಕಾಗಿರುತ್ತೆ. ಎಷ್ಟರಿಂದ ಎಷ್ಟವರೆಗೂ ಮಾಡ್ತಾರೆ ಇವರು, ಅದೆಲ್ಲ ಅಪ್ರೂವ್ಸ್ ಬೇಕಾಗಿರುತ್ತೆ. ಅಪ್ರೂವಲ್ಸ್ ಇಲ್ದಿರ ಯಾರು ಮಾಡಿ ಆಗಲ್ಲ. ಸೊ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋರು ಯೂಶಲಿ ಅವೆಲ್ಲ ಅಪ್ರೂವಲ್ಸ್ ತಗೊಂಡು ಸೇಫ್ಟಿ ಎಲ್ಲ ಚೆಕ್ ಮಾಡಿನೇ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇವರು ಈ ತರ ಕೊಡೋರೆಲ್ಲ ಸ್ವಲ್ಪ ಅವ್ರಿಗೆ ಪ್ರಾಪರ್ ಮಾಹಿತಿ ಇಲ್ಲ. ಏನಾದ್ರು ಅನಾಹುತ ಅವ್ರ ಜೊತೆ ಆಗೋಗ್ಬಿಟ್ರೆ ಆಗ್ಬಾರ್ದು, ಏನಾದ್ರು ಆತರ ಆಗೋಗ್ಬಿಟ್ರೆ ಯಾರು ಜವಾಬ್ದಾರಿ? ಸೊ ಅವಾಗ ಯಾರು ಜವಾಬ್ದಾರಿ ಆಗಲ್ಲ. ಅವಾಗ ಕೊನೆಗೆ ಅದು ಲಾಸ್ ಆಗೋದು ಗಾಡಿ ತಗೊಂಡಿರುವಂತ ವ್ಯಕ್ತಿಗೆ, ಅಥವಾ ಅಕಸ್ಮಾತ್ ಏನಾದ್ರು ಇನ್ಸಿಡೆಂಟ್ ಆಯ್ತು ಅಂದ್ರೂ ಅವ್ರಿಗೆ ಪ್ರಾಬ್ಲಮ್ ಆಗೋದು. ಸೊ ಅದು ಆ ತರ ಪ್ರಾಬ್ಲಮ್ಸ್ ಗಳು ಆಗುತ್ತೆ. ನಾವ್ ಹೇಳೋದಷ್ಟು ಸರ್, ನಾವು ಏನ ತಾಂಬಡಿ ಬಿಡಿ ಅನ್ನೋದು ಹೇಳೋದಕ್ಕೆ ನಾವ್ ಯಾರು ಸರ್? ಹೌದು, ಫಸ್ಟ್ ಆಫ್ ಆಲ್ ನಾವು ಅದ್ರ ಬಗ್ಗೆ ನಾವು ಮಾಡೋದಿಲ್ಲ. ಬಟ್ ನಾವು ಒಂದು ಇನ್ಫಾರ್ಮೇಶನ್ ಕೊಡ್ಬೋದು, ನಮಗ್ ತಿಳಿದಿರೋ ಮಟ್ಟಿಗೆ ನಾವು ಇನ್ಫಾರ್ಮೇಶನ್ ಕೊಡ್ಬೋದು. ಅವ್ರು ತಾಣೋದು ಬಿಡೋದು ಕಸ್ಟಮರ್ಸ್ಗೆ, ಅಥವಾ ಮಾಡೋದು ಬಿಡೋದು ಅವರು ಮ್ಯಾನುಫ್ಯಾಕ್ಚರರ್ಸ್ಗೆ. ಸೊ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ನಾವು ಕೊಡಕ್ ಹೋಗೋದಿಲ್ಲ. ನಾವು ಯಾವ್ದೇ ಕೊಟ್ರು ನಾವು ಕೊಡುವಂತ ಬ್ಯಾಟ್ರಿಗಳಾಗಿರ್ಬೋದು, ನಾವು ಕೊಡುವಂತ ಗಾಡಿಗಳಾಗಿರ್ಬೋದು, ಕಂಪ್ನಿಯಿಂದ ಏನ್ ನಮಗ್ ವ್ಯಾರಂಟಿ ಬರ್ತದೆ, ಯಾಕಂತಂದ್ರೆ ಕಂಪ್ಲೀಟ್ ರೂಲ್ಸ್ ಅವ್ರಿಗಿರುತ್ತೆ. ಸೊ ಅವ್ರದ್ದು ಪ್ರಕಾರ ನಾವು ಅದನ್ನ ಗಾಡಿನ ಸೇಲ್ ಮಾಡ್ಕೊಂತೀವಿ ಹೊರತು ನಾವು ಅದನ್ನ ಬಿಟ್ಟು ನಾವು ಬೇರೆದನ್ನ ನಾವು ನೀವೇ ಏನೋ ತಯಾರು ಮಾಡ್ಬೇಕಾಗುತ್ತೆ. ಸೊ ಕಂಪ್ನಿ ರೂಲ್ಸ್ ಏನಿರುತ್ತೆ, ಸೊ ಗೌರ್ಮೆಂಟ್ ರೂಲ್ಸ್ ಏನಿರುತ್ತೆ, ಅದ್ರ ಅಂಡರ್ ಏನ್ ಮಾಡ್ಬೋದು ಅದನ್ನ ಮಾಡ್ಬೋದು, ಅದನ್ನ ಮಾಡ್ಬೋದು. ಲೀಗಲ್ ಅಲ್ಲಿ ಏನ್ ಮಾಡ್ಬೋದು ಅದ್ ಮಾಡ್ಬೋದು. ಸರ್ವಿಸ್ ಕೊಡ್ಬೋದು. ಲಿಥಿಯಂ ಬ್ಯಾಟರಿ ಇದೆ, ನಾವು ಸೇಲ್ ಮಾಡ್ತಾ ಇದೀವಿ, ಸರ್ವಿಸ್ ಕೊಡ್ಬೋದು. ಇವಾಗ ಸರ್ವಿಸ್ ಎಲ್ಲ ಹೆಂಗೆ ನಿಮ್ಮ ಹತ್ರ ಹೆಂಗೆ ಯಾವ ತರ ಸರ್ವಿಸ್ ಗಳು ಇವಾಗ ನೀವು ಕೊಡ್ತೀರಾ? ಇವಾಗ ಯಾಕಂದ್ರೆ ಕೆಲವೊಬ್ರು ನಾನು ನೋಡಿದ್ದೇನೆ ಆ ಗಾಡಿಗಳು ಕೊಡ್ತಾರೆ, ಬಟ್ ಸರ್ವಿಸ್ ಅಂತ ಬಂದಾಗ ಸರಿಯಾಗಿರಲ್ಲ ಅಂತ. ನಾನೇ ಒಂದು ವಿಡಿಯೋ ನೋಡ್ತಾ ಇದ್ದೆ, ಹೆಂಗೆ ಅಂದ್ರೆ ಅವರು ಗಾಡಿನ 30,000 ರೂಪಾಯಿ ಕೊಡ್ತಾರಂತೆ, ಬಟ್ ಸರ್ವಿಸ್ ಅಂತ ಬಂದಾಗ ವಿಡಿಯೋ ಕಳಿಸ್ತಾರಂತೆ ವಾಟ್ಸ್ಆಪ್ ಅಲ್ಲಿ, ಆ ವಿಡಿಯೋ ನೋಡ್ಕೊಂಡು ನಾವು ಸರ್ವಿಸ್ ಮಾಡ್ಬೇಕಂತೆ. ಸೊ ಹೆಂಗೆ ಅಂದ್ರೆ ನಾವೇ ಮೆಕ್ಯಾನಿಕ್ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಹಿಂಗ್ ನಾವು ಮನೇಲಿ ಗಾಡಿ ತಗೊಂಡು ಹಂಗೆಲ್ಲ ರಿಪೇರಿ ಮಾಡ್ಬೋದು. ಅವೆಲ್ಲ ಸೆಲ್ಫ್ ಲರ್ನಿಂಗ್ ಒಳ್ಳೇದೇ ಸರ್, ಬಟ್ ಆದ್ರೆ ಎಲೆಕ್ಟ್ರಿಕಲ್ ಒಂದ್ ಸ್ವಲ್ಪ ಇಟ್ಕೊಂಡು ಬೇರೆ ಲಿಥಿಯಂ ಬ್ಯಾಟರಿ ಇವಾಗ ಎಕ್ಸ್ಪೀರಿಯನ್ಸ್ ಇರೋ ಕೈಯಲ್ಲೇ ಫೈರ್ ಆಗೋಗ್ಬಿಡುತ್ತೆ. ದೊಡ್ಡ ದೊಡ್ಡ ಕಂಪ್ನೀಸ್ ಅಲ್ಲೇ ಸರ್ವಿಸ್ ಮಾಡ್ತಾ ಹೋದ ಇವಾಗ ಸೆಲ್ಫ್ ರಿಪೇರಿ ಮಾಡಕ್ ಹೋಗಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೆ ಅವಾಗ ಯಾರು ಜವಾಬ್ದಾರಿ ತಗೊಂತಾರೆ? ಸೊ ಅದ್ರ ಬಗ್ಗೆ ಅವ್ರನ್ನ ಕೇಳ್ಬೇಕು ನಾವು. ಅವಾಗ ಇವಾಗ ಅಷ್ಟು ಜನಕ್ಕೆ ನಾಲೆಜ್ ಇರಲ್ಲ. ಇವಾಗ ನಾವೇ ನಮ್ ಟೆಕ್ನಿಕಲ್ ಫೀಲ್ಡ್ ಅಲ್ಲೇ ನಾವು ಕಾಲ್ ಅಲ್ಲೇ ಹೇಳ್ತಾ ಇರ್ತೀವಿ, ಕಾಲ್ ಅಲ್ಲೇ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತಾ ಇರ್ತೀವಿ, ನಮ್ ಟೆಕ್ನಿಷಿಯನ್ಸ್ ಗೆ ತೋರಿಸ್ತಾ ಇರ್ತೀವಿ, ಈ ತರ ಇರುತ್ತೆ, ಈ ತರ ಮಾಡಿ ಅಂತ. ನಾವ್ ಏನೋ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಹೇಳ್ತಾ ಇರ್ತೀವಿ, ಅವ್ರಿಗೆ ಏನೋ ಕೇಳಿಸುತ್ತೆ ಒಂದು, ಅವ್ರು ಏನೋ ಮಾಡಕ್ ಹೋಗ್ತಾರೆ. ಸೊ ನಮ್ಗೆ ಇಷ್ಟು ಒಂದು ಕನ್ಫ್ಯೂಷನ್ ಆಗುತ್ತೆ. ಫೋನ್ ಅಲ್ಲಿ ಹೇಳಿದ್ರೆ ಸೆಲ್ಫ್ ಲರ್ನಿಂಗ್ ಗೆ ತುಂಬಾ ತೀರಾ ಕಷ್ಟ ಇದೆಲ್ಲ ಆಗಲ್ಲ. ಏನಿದೆಯೋ ಸರ್ವಿಸ್ ಇರುತ್ತೆ, ಸರ್ವಿಸ್ ಸೆಂಟರ್ ಇರುತ್ತೆ, ತಗೊಂಡು ಹೋಗ್ಬೋದು, ಅಲ್ಲಿ ಸರ್ವಿಸ್ ಮಾಡ್ಬೋದು. ಸೊ ಯೂಶಲಿ ನಾವೇ ಸರ್ವಿಸ್ ಮಾಡ್ಕೊಳ್ಳೋದಿಲ್ಲ, ರಿಸ್ಕ್ ಇದೆ. ಸೊ ಸರ್ವಿಸ್ ಸೆಂಟರ್, ಇವಾಗ ಶೋರೂಮ್ ಅಲ್ಲಿ ಸರ್ವಿಸ್ ಸೆಂಟರ್ ಇದೆ, ಅದು ಕೊಡ್ಬೇಕು, ಗೊತ್ತಿರುವಂತ ಟೆಕ್ನಿಷಿಯನ್ಸ್ ಕೈಲಿ ರೆವಿನ್ಯೂ ಮಾಡಿಸ್ಬೇಕು. ಸರ್ ಈಗ ಎಲ್ಲಾರ್ಗು ಗೊತ್ತಿರಲ್ಲ, ಅದೇ ಸ್ಕಿಲ್ಡ್ ಇರ್ತಾರೆ, ಸ್ಕಿಲ್ಡ್ ಇರುವಂತ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ಅವ್ರಿಗೆ ಕೊಡ್ಬೋದು. ಇಲ್ಲ ಅಂತಂದ್ರೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಎಲ್ಲೋ ಒಂದ್ ಕಡೆ ಹೋಗಿ ಕಲ್ತಿದ್ದೆ, ಆಮೇಲೆ ನಾನು ಬೇರೆ ಕೆಲಸ ಮಾಡ್ಕೊಂತೀನಿ, ಇವಾಗ ನನಗೆ ಅದ್ರ ಬಗ್ಗೆ ಗೊತ್ತಿದ್ದೆ, ನಾನೇ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊಬಹುದು. ಬಟ್ ಆದ್ರೆ ಎಲೆಕ್ಟ್ರಿಕ್ ಗೊತ್ತಿರೋಂತ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಗೊತ್ತಿರೋಂಥವ್ರು ಮಾಡಿದ್ರೆ ಬೆಟರ್. ನನ್ನ ಗೊತ್ತಿಲ್ಲದೆ ರಿಸ್ಕ್ ತಗೊಳ್ಳೋಣ, ಟ್ರೈ ಮಾಡೋಣ ಅನ್ನೋದೆಲ್ಲ ಮಾಡಕ್ ಹೋಗ್ಬಾರ್ದು. ಎಕ್ಸ್ಪೆರಿಮೆಂಟ್ ಎಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಅವರು ಹಂಗೆ ಹೇಳ್ಬಿಡ್ಬೋದಾಗಿತ್ತಲ್ಲ, ಏನಕ್ಕೆ ನೀವೇ ಮಾಡ್ಕೊಳ್ಳಿ ಸರ್ವಿಸ್. ಇವಾಗ ನೆನಪಾಯ್ತು ನೋಡಿ, ಓಲಾದಲ್ಲಿ ಓಲಾ ಗಾಡಿಗಳು ಸರ್ವಿಸ್ ಇಲ್ಲ ಅಂತ ಮಾತಾಡ್ತಾ ಇದ್ದೀವಿ. ಇವಾಗ ವಿಡಿಯೋದಲ್ಲಿ ಅವರು ಸರ್ವಿಸ್ ಎಲ್ಲ ಕೊಟ್ಬಿಟ್ರೆ ನಾವು ಮನೇಲೆ ರೆಡಿ ಮಾಡ್ಕೋದಿಲ್ಲ. ಹೇಳ್ಬೇಕು ಸರ್, ಓಲಾದವ್ರಿಗೆ ಇದೊಂದು ಸಜೆಷನ್ ಕೊಡ್ಬೇಕು ನೋಡಿ. ಸೊ ನೋಡಿ, ಒಳ್ಳೆ ಇದು ಒಂದು ನ್ಯೂಸ್ ಕೊಟ್ಬಿಟ್ರೆ
ಓಲಾ ಕಂಪ್ನಿನೇ ಫುಲ್ ಸ್ಟಡಿ ಆಗೋದು. ಯಾಕಂದ್ರೆ ಅದು ಗಾಡಿ ಪ್ರಾಬ್ಲಮ್ ಆಯ್ತಾರ ಗಾಡಿಗಿಂತ ಸರ್ವಿಸ್ ಅಲ್ಲಿ ಇಶ್ಯೂ ಆಯ್ತದ. ಸೊ ಸರ್ವಿಸ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಸೊ ನೋಡಿ ಇವಾಗ ಆಫರ್ ಕೊಡೋರಲ್ಲಿ ಹಿಂಗೆ ಆನ್ಲೈನ್ ಸರ್ವಿಸ್ ಕೊಡ್ತೀನಿ ಅಂತ ಅಂತಾರೆ. ದೊಡ್ಡ ದೊಡ್ಡ ಕಂಪ್ನಿನೇ ಇದರ ಸರ್ವಿಸ್ ಕೊಡಕ್ ಆಯ್ತಾ ಇಲ್ಲ. ಬಟ್ ಅದ್ ಹೆಂಗ್ ಅವ್ರು ಕೊಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಅಷ್ಟೇ. ಆಗೋದಿಲ್ಲ ಅದು. ದಯವಿಟ್ಟು ಆ ತರದ ಸರ್ವಿಸ್ ಇತ್ತು ಅಂತಂದ್ರೆ ನೀವು ನಮಗೆ ನಾಲೆಜ್ ಇರುತ್ತೆ, ಅವರು ಸ್ವಲ್ಪ ನಾಲೆಜ್ ತಗೊಂಡು ಇನ್ ಸ್ವಲ್ಪ ಸುಮಾರು ಜನ ಗೊತ್ತಿರುತ್ತೆ ಮನೆಯಲ್ಲಿ UPS ಅದು ಇದು ಸಣ್ಣ ಪುಟ್ಟ ಮಾಡ್ತಾ ಇದೆ, ಅವ್ರಿಗೆ ಅಲ್ಪ ಸ್ವಲ್ಪ ನಾಲೆಜ್ ಇರುತ್ತೆ. ಇನ್ನೂ ಎಕ್ಸ್ಟ್ರಾ ನಾಲೆಜ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಅಂತ ಜನ ಸ್ವಲ್ಪ ಮಾಡ್ಕೊಳ್ಬಹುದು, ಮಾಡ್ಬೋದು. ಇನ್ನು ನಾರ್ಮಲ್ ಪರ್ಸನ್ ಏನು ಮಾಡಕ್ ಆಗಲ್ಲ. ನಾವೆಲ್ಲ ಸರ್ವಿಸ್ ಬಗ್ಗೆ ಹೆಂಗೆ ಅಂತಂದ್ರೆ ಸರ್, ಇವಾಗ ನಾನು ಸರ್ ಅಂತಂದ್ರೆ ಅವ್ರದೊಂದು ಬೌಂಡ್ರಿ, ಸೊ ಆ ಬೌಂಡ್ರಿ ಮಾತ್ರ ಅವರು ಗಾಡಿಗೆ ಕೊಡ್ತಾರೆ. ನಮ್ದು ಹಂಗಿಲ್ಲ, ನಾನು ಕಂಪ್ಲೀಟ್ ಕರ್ನಾಟಕಕ್ಕೆ ನಾನು ಗಾಡಿಗಳನ್ನ ಡೆಲಿವರಿ ಕೊಡ್ತಾ ಇದ್ದೀನಿ, ಟ್ರೈನ್ ಮುಖಾಂತರ ಎಲ್ಲದನ್ನು ಕೊಡ್ತಾ ಇದ್ದೀನಿ. ಸೊ ಇದ್ರಲ್ಲಿ ಏನಾಗ್ತಿದೆ ಅಂತಂದ್ರೆ ಇವಾಗ ಸರ್ವಿಸ್ ಬಂತು ಅಂತಂದ್ರೆ ನಾವು ಆದಷ್ಟು ಹೇಳೋದಕ್ಕೆ ನೋಡೋದಕ್ಕೆ ನಾವು ವಿಡಿಯೋ ರೆಫರೆನ್ಸ್ ತಗೊಂತೀವಿ. ಏನಕ್ಕೆ ಅಂತಂದ್ರೆ ಅಲ್ಲಿ ಏನಾಗ್ತಿದೆ ಗಾಡಿ ಏನಾದ್ರು ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನಾವು ಇಲ್ಲಿಂದ ಟೂಲ್ಸ್ ಕ್ಯಾರಿ ಮಾಡೋದಕ್ಕೆ ಏನ್ ಬೇಕಾಗುತ್ತೆ, ಏನ್ ಪ್ರಾಬ್ಲಮ್ ಆಗಿದೆ ವಿಡಿಯೋ ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ. ಹೌದು, ನಾನು ಗಾಡಿನ ಬಂದು ತುಮಕೂರಿಂದ ತಗೊಂಡಿರ್ತೀನಿ. ಹೌದು, ಬಟ್ ಇವಾಗ ನಿಮ್ದು ಬೆಂಗಳೂರಲ್ಲಿ ಸರ್ವಿಸ್ ಇರಲ್ಲ. ಸೊ ನಾನೇನ್ ಮಾಡ್ತೀನಿ, ಇಲ್ಲ ಎಕ್ಸಾಂಪಲ್, ಯಾಕಂದ್ರೆ ಆಲ್ರೆಡಿ ಇದೆ. ಸೊ ಬೆಂಗಳೂರಲ್ಲಿ ಇದೆ, ಸೊ ಇಲ್ಲ ಇವಾಗ ಬೆಂಗಳೂರಲ್ಲಿ ಇಲ್ಲ ಅಂತ ಅನ್ಕೊಳ್ಳೋಣ. ಸೊ ಇವಾಗ ನಾನು ಕಾಲ್ ಮಾಡಿದಾಗ ನಾನೇ ರಿಪೇರಿ ಮಾಡಕ್ ನೀವು ಬಿಡಲ್ಲ. ಇಲ್ಲ, ನಾನು ಹೇಳೋದಿಲ್ಲ. ನಾವೇನ್ ಹೇಳ್ತೀವಿ, ಫಸ್ಟ್ ವಿಡಿಯೋ ಮಾಡಿ, ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅದನ್ನ ವಿಡಿಯೋ ಮಾಡಿ ತೋರಿಸಿ, ಆಯ್ತಾ? ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದಾಗ ನಾವು ಅದಕ್ಕೆ ಆಮೇಲೆ ಅದನ್ನ ನಾವು ಅನಲೈಸ್ ಮಾಡ್ಕೊಂತೀವಿ. ಅನಲೈಸ್ ಮಾಡ್ಕೊಂಡು ಇದು ನಾವು ಹೋದ್ರೆ ರೆಡಿ ಆಗುತ್ತಾ, ಅಥವಾ ಅಲ್ಲೇ ಲೋಕಲ್ ಮೆಕ್ಯಾನಿಕ್ ಹತ್ರ ಹೋದ್ರೆ ಅವ್ರಿಗೆ ನಾವು ಗೈಡೆನ್ಸ್ ಕೊಡ್ಬೋದು. ಲೋಕಲ್ ಮೆಕ್ಯಾನಿಕ್ ನಾನು ಗೈಡೆನ್ಸ್ ಕೊಡ್ತೀನಿ, ಯಾಕಂತಂದ್ರೆ ಅವರು ಸ್ಕಿಲ್ಡ್ ಲೇಬರ್ಸ್. ಅವ್ರು ನಾನ್ ಗೈಡೆನ್ಸ್ ಕೊಟ್ರೆ ಅವ್ರು ಮಾಡೋದಕ್ಕೆ ಸರಿ ಹೋಗುತ್ತೆ, ಕಸ್ಟಮರ್ಗಲ್ಲ, ಆಯ್ತಾ? ಸೊ ನಾವು ಅವ್ರಿಗೆ ಲೋಕಲ್ ಮೆಕ್ಯಾನಿಕ್ ಹತ್ರ ತಗೊಂಡೋಗಿ ಈ ತರ ಮಾಡಿಸಿ ಅಂತ ಹೇಳ್ಬಿಟ್ಟಂತ ನಾವು ಅವ್ರ ಹತ್ರ ಫೋನ್ ಮಾತಾಡಿ ಮೆಕ್ಯಾನಿಕ್ ಗೈಡ್ ಮಾಡ್ತೀವಿ. ಅವ್ರ ಹತ್ರ ಮಾಡ್ತಾರೆ, ರೆಡಿ ಮಾಡ್ಕೊಡ್ತಾರೆ, ಆಯ್ತು. ತೀರಾ ಅಕಸ್ಮಾತ್ ಗಾಡಿ ಆನ್ ಆಗ್ತಿಲ್ಲ, ಗಾಡಿ ಮುಂದಕ್ಕೆ ಮೂವ್ ಆಗ್ತಿಲ್ಲ, ವಿಡಿಯೋ ತರ್ಸ್ಕೊಂತೀವಿ, ನೋಡ್ತೀವಿ ಮೋಟರ್ದು ಇಲ್ಲ ಕಂಟ್ರೋಲರ್ದು ಪ್ರಾಬ್ಲಮ್ ಇರ್ಬೇಕು. ಈ ಗಾಡಿಲಿ ಬರೋದು ಮೋಟರ್, ಕಂಟ್ರೋಲರ್, ಬ್ಯಾಟ್ರಿ, ಓಕೆ, ಮೂರೇ ಬರೋದು. ಸೊ ನಾವು ಅದನ್ನ ಅಲ್ಲೇ ಅನಲೈಸರ್ ತೋರಿಸ್ಬಿಡುತ್ತೆ, ಗಾಡಿಲೇನೆ ಸಿಂಬಲ್ಸ್ ಗಳೆಲ್ಲ ಬಂದ್ಬಿಡುತ್ತೆ. ಸೊ ಅದನ್ನ ನೋಡ್ಕೊಂತೀವಿ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಬಿಡುತ್ತೆ ನಮಗ್ ಗೊತ್ತಾಗುತ್ತೆ. ಅಂತ ಟೈಮಲ್ಲಿ ನಾವೇನೆ ಸರ್ವಿಸ್ಗೆ ಅವ್ರ ಹತ್ರಕ್ಕೆ ಕಳಿಸ್ಕೊಡ್ತೀವಿ. ಸೊ ಸರ್ವಿಸ್ ಅರೇಂಜ್ ಮಾಡ್ತೀರಾ? ಸರ್ವಿಸ್ ಅರೇಂಜ್ ಮಾಡ್ತೀವಿ, ಸ್ಟಾಫ್ನ ಕಳಿಸ್ತೀರಾ? ಸ್ಟಾಫ್ನ ಕಳಿಸ್ಕೊಡ್ತೀವಿ, ಅವ್ರನ್ನ ಇದು ಮಾಡ್ತೀವಿ. ಸರ್ ಈ ತರ ಮಾಡ್ತಾರ ಕಂಪ್ನಿ, ಬರೀ ನಂದು ಒಂದೇ ಅಲ್ಲ ಸರ್. ಇನ್ನೊಂದು ಸುಮಾರು ಜನ ಸುಮ್ನೆ ಮಾಡ್ತಾರೆ. ಏನಂತ ಸರ್ ಬಂದು ಸರ್ವಿಸ್ ಮಾಡ್ಕೊಟ್ಬಿಡಿ, ನೀವ್ ಹೇಳಿದಿರಲ್ಲ ಮನೆ ಹತ್ರ ಬಂದು ಸರ್ವಿಸ್ ಮಾಡ್ತೀರಾ ಅಂತ. ಮನೆ ಹತ್ರ ಬಂದು ಯಾವಾಗ ಸರ್ವಿಸ್ ಮಾಡೋದು, ಯಾವಾಗ ಗಾಡಿ ರನ್ ಆಗಲ್ಲ, ಡೆಡ್ ಕಂಡೀಷನ್ ಅಲ್ಲಿ ಏನೋ ಸಮಸ್ಯೆ ಆಗಿ ಬರಕ್ ಆಗ್ತಾ ಇಲ್ಲ, ಟೋ ಮಾಡ್ಕೋರ್ಬೇಕು, ಟೋ ಮಾಡ್ಕೋರಕ್ಕೆ 1000 ರೂಪಾಯಿ ಮನೆಗೆ ಕಳಿಸಿ ಸರ್ವಿಸ್ ಮಾಡಿ ಕೊಡ್ತಾರೆ. ಎನಿ ಟೈಮ್ ಮನೆಗೆ ಕಳಿಸಿ ಸರ್ವಿಸ್ ಮಾಡಿ ಕೊಡಕ್ ಆಗಲ್ಲ. ಮತ್ತೆ ಇನ್ನೊಂದು ಅದೇನಾರ ಫ್ರೀ ಇದೆಯಾ? ಸೊ ಸರ್ವಿಸ್ ಮಾಡ್ಕೊಡೋದಂಗೆ ಮನೆಗೆ ಬಂದು ಎಲೆಕ್ಟ್ರಿಕ್ ಗಾಡಿಗಳಿಗೆ ಫ್ರೀ ಸರ್ವಿಸ್ ಚಾರ್ಜ್ ಇಲ್ಲ ಸರ್, ಚಾರ್ಜಸ್ ಇದ್ದಾರೆ. ಯಾಕಂದ್ರೆ ಇವಾಗ ಅದೊಂದು ಸ್ವಲ್ಪ ಜನ ಯೋಚನೆ ಮಾಡ್ತಾ ಇರ್ತಾರೆ, ಎಲೆಕ್ಟ್ರಿಕ್ ಗಾಡಿಗೆ ಸರ್ವಿಸ್ ಬೇಕಿಲ್ಲ, ಆಯ್ತಾ? ಬಟ್ ಅದಂತ ತೀರಾ ಬೇಕಿಲ್ಲ ಅಂತ ಬಿಟ್ಟಂತಲ್ಲ, ಸರ್ವಿಸ್ ಬಂದಾಗ ಅಟ್ಲೀಸ್ಟ್ ಮಿನಿಮಮ್ ಚಾರ್ಜಸ್ ಆ ಹುಡುಗರು ಬಂದು ಹೋಗೋದಕ್ಕೆ ಆಗ್ಲಿ ಮತ್ತೊಂದಕ್ಕಾಗ್ಲಿ ಚಾರ್ಜಸ್ ಏನು ಮಿನಿಮಮ್ ಚಾರ್ಜಸ್ ಇರುತ್ತೆ ಅದು ಕೊಟ್ರೆ ಬಂದ್ ಮಾಡ್ಕೊಂಡು ಹೋಗ್ತಾರೆ. ಅದೇ ನಾನು ಕೇಳ್ತಾರೆ ಇವಾಗ, ಯಾಕೆಂದ್ರೆ ಇವಾಗ ಸ್ವಲ್ಪ ಜನ ಯೋಚನೆ ಮಾಡ್ತಾರೆ, ಮನೆಗೆ ಬಂದು ಅವ್ರು ಸರ್ವಿಸ್ ಮಾಡ್ತಾರಲ್ಲ ಬಿಡು ಫ್ರೀ ಆಗಿ ಬಂದ್ ಮಾಡ್ಬೋದು. ಫ್ರೀ ಸರ್ವಿಸ್ ಇಲ್ವಲ್ಲ, ಆಮೇಲೆ ಫ್ರೀ ಸರ್ವಿಸ್ ಕಂಪ್ನಿಗೆ ಬಂದಾಗಿರ್ತದೆ. ಹೌದು, ಕರೆಕ್ಟಾ? ನಿಮ್ ಗಾಡಿಗಳು ಶೋರೂಮ್ ತಗೊಂಡೋಗಿ ಕೊಟ್ಟು ಫ್ರೀ ಸರ್ವಿಸ್ ಮಾಡಿಸ್ಕೊಂತೀರ, ನಿಮ್ ಮನೆಗೆ ಬಂದು ಫ್ರೀ ಸರ್ವಿಸ್ ಮಾಡ್ಕೊಡ್ತಾರ? ಮಾಡಲ್ಲ. ಸೊ ಹಾಗೇನೆ ಮನೆಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಆದಂತ ಒಂದು ಚಾರ್ಜಸ್ ಇರುತ್ತೆ, ಚಾರ್ಜಸ್ ಇರುತ್ತೆ, ಮಿನಿಮಲ್ ಚಾರ್ಜಸ್ ಇರುತ್ತೆ, ಕೊಟ್ಟು ಅದನ್ನ ಸರ್ವಿಸ್ ಮಾಡಿಸ್ಕೊಂಡ್ರೆ ಬೆಟರ್ ಅಂತ. ಸೊ ಆ ತರ ಸರ್ವಿಸ್ ಓಕೆ, ನಾನೇ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಬೇಡ. ಇಲ್ಲ ಸರ್, ಇನ್ನೊಂದು ಹೇಳ್ತೀನಿ, ಇದು ನಮ್ದು ಒಂದೇ ಕಂಪ್ನಿ ಅಲ್ಲ. ವಾರಂಟಿ ಅಲ್ಲಿ ಇದ್ರೆ ಕಸ್ಟಮರ್ ಏನೋ ಮಾಡಕ್ ಹೋಗಿ ಏನೋ ಮಾಡ್ಬಿಟ್ಟು ಏನೋ ಓಪನ್ ಮಾಡ್ಬಿಟ್ಟು ಇದ್ರೆ ವಾರಂಟಿ ಕ್ಲೈಮ್ ಆಗಲ್ಲ. ಸೊ ವಾರಂಟಿ ಸುಮಾರು ಜನ ಕಸ್ಟಮರ್ ಚಾರ್ಜರ್ ಪ್ರಾಬ್ಲಮ್ ಆಗಿದ ತಕ್ಷಣ ಓಪನ್ ಮಾಡ್ಬಿಡ್ತಾರೆ. ಹೌದು, ವಾರಂಟಿ ಪೀರಿಯಡ್ಸ್ ಅಲ್ಲಿ ಇರುತ್ತೆ, ಅದು ಓಪನ್ ಮಾಡ್ಬಿಟ್ರೆ ನಮಗೂ ವಾರಂಟಿ ಸಿಗಲ್ಲ, ಅವ್ರಿಗೂ ವಾರಂಟಿ ಸಿಗಲ್ಲ. ಮೋಟರ್ ಆಗ್ಲಿ ಕಂಟ್ರೋಲರ್ ಆಗ್ಲಿ ಇದು ಆಮೇಲೆ ವಾರಂಟಿ ಹೆಂಗ್ ಸಿಗುತ್ತೆ? ಸೊ ಅಲ್ಲಿ ಪ್ರಾಬ್ಲಮ್ ಆಯ್ತು, ವಾರಂಟಿ ಕ್ಲೈಮ್ ಮಾಡ್ಬೇಕಾರೆ ಕ್ಲೈಮ್ ಆಗಲ್ಲ. ಯಾವ್ದೇ ಕಂಪ್ನಿ ಇರ್ಲಿ ಪ್ರತಿ ಒಂದ್ ಜಾಗದಲ್ಲಿ ಒಂದು ಸೀಲ್ ಇರುತ್ತೆ. ಹೌದು, ಸೀಲ್ ಅದು ಓಪನ್ ಆಗಿದ ತಕ್ಷಣ ಯಾರಿಗೂ ವಾರಂಟಿ ಕ್ಲೈಮ್ ಆಗಲ್ಲ. ಸೊ ಅದೇ ಸ್ವಲ್ಪ ಜನ ಯೋಚನೆ ಮಾಡ್ತಿರಲ್ಲ, ಮನೆಯಲ್ಲೇ ಸರ್ವಿಸ್ ಮಾಡ್ಕೊಳ್ಳೋಣ, ಮನೆಯಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಯೋಚನೆ ಮಾಡ್ಬೇಕಿದು.
ಸೊ ವ್ಯಾರಂಟಿ ಎಲ್ಲ ನಾವು ಸೀಲ್ಡ್ ಅವೆಲ್ಲ ನಾವು ಎಲ್ಲ ಓಪನ್ ಮಾಡಿದ್ರೆ ಮುಗೀತದೆ. ಗೊತ್ತಾಗ್ಬಿಡುತ್ತೆ. ಎಷ್ಟು ಅವರು ಬಚಾಯಿಸಿ ಗೊತ್ತಾಗ್ಬಾರ್ದು ಅಂತ ಓಪನ್ ಮಾಡಿ ನೋಡಿ ಇಟ್ರೇನು ಕಂಪ್ನಿಗೆ ಕಳ್ಸಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಓಪನ್ ಆಗಿದೆ ಅಂತ. ಸಿಲ್ ಒಳಗಡೆ ಕಟ್ಟಾಗಿ ಹೋಗ್ಬಿಡುತ್ತೆ, ಒಳಗಡೆಯಿಂದ ಲಾಕ್ ಸಿಲ್ ಇರುತ್ತೆ. ಓಕೆ, ಚಾರ್ಜರ್ಸ್ ಅಲ್ಲಿನೂ ಅಷ್ಟೇ ಲಾಕ್ ಸಿಲ್ ಇರುತ್ತೆ, ಒಳಗಡೆಯಿಂದ ಓಪನ್ ಮಾಡಿದ ತಕ್ಷಣ ಅದು ಕಟ್ ಆಗುತ್ತೆ, ಕಟ್ ಆಗಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇದು ವ್ಯಾರಂಟಿ ಬರಲ್ಲ ಅಂತ ಆಗ್ತದೆ. ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಇದು ವಾರಂಟಿ ಬರಲ್ಲ ಅಂತ. ಸರ್ವಿಸ್ ಬಗ್ಗೆ ನಮ್ದು ಒಂದೇ ಕಂಪ್ನಿ ಇಲ್ಲ ಸರ್. ಈಗ ನಿಮ್ಗೆ ಗೊತ್ತಿರಂಗೆ ಒಂದು ದೊಡ್ಡ ಬ್ರ್ಯಾಂಡ್ ಆದಂತ ವೇಣು ಮೋಟಾರ್ಸ್ ಅವರು ನೀವು ನೋಡಿದ್ರೆ, ಅವರು ಕೂಡ ಅಷ್ಟೇ. ಅವರು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸ್ಟಾರ್ಟಿಂಗ್ ಮಾಡಿದಾಗ ಅವರು ಎಲ್ಲ ಸರ್ವಿಸ್ಗೆ ಹುಡುಗರನ್ನ ಕಳಿಸ್ಕೊಡ್ತಾ ಇದ್ರು, ಮಾಡ್ತಾ ಇದ್ರು, ಎಲ್ಲ ಮಾಡ್ತೀವಿ ಸರ್. ನಾವು ಕಸ್ಟಮರ್ಸ್ಗೆ ನಾವು ರೆಸ್ಪಾಂಡ್ ಮಾಡ್ತೀವಿ, ನಾವೇನು ರೆಸ್ಪಾಂಡ್ ಮಾಡೋದೇ ಇಲ್ಲ, ಗಾಡಿ ಕೊಟ್ವಿ ಮುಗೀತು ಕತೆ ಅಂತ ಬಿಟ್ಟಂತಲ್ಲ. ಬಟ್ ಆದ್ರೆ ಅದ್ರ ಒಂದು ಬಂದು ಹೋಗೋ ಒಂದು ಚಾರ್ಜಸ್ ಅಥವಾ ಮತ್ತೊಂದು ಏನಾದ್ರು ಇರ್ಬೋದು. ಸರ್ವಿಸ್ ಕೊಡದಲ್ಲೇ ಇರೋಂಥ ಕಂಪ್ನಿಗಳಿಗೆ ದಯವಿಟ್ಟು ಕಸ್ಟಮರ್ಸ್ಗಳು ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಸೊ ಯಾಕೆಂದ್ರೆ ಒಂದು ಗಾಡಿ ತಗೊಂಡ್ಮೇಲೆ ಅದಕ್ಕೆ ಸಪೋರ್ಟ್ ಅನ್ನೋದು ಬೇಕೇ ಬೇಕು ಸರ್. ಸೊ ಇವಾಗ ನಾನೊಂದು ಪೆನ್ ತಗೋತೀನಿ ಅಂದ್ರೂ ಆ ಪೆನ್ನು ಬರೆಯುತ್ತಾ ಇಲ್ವಾ, ಬರೀಲಿಲ್ಲ ಅಂದ್ರೆ ವಾಪಸ್ ಹೋಗಿ ಕೇಳಿದ್ರೆ ಕೊಡ್ತಾರ ಅನ್ನೋದೊಂದು ನಮ್ಗೆ ಗ್ಯಾರಂಟಿ. ಅಲ್ಲೇ ಚೆಕ್ ಮಾಡ್ಬಿಡ್ತಾರೆ ಸರ್, ಬರೀತಾ ಇಲ್ಲ ಅಂತ ಬಿಟ್ಟಂದ್ರೆ ಚೆಕ್ ಮಾಡ್ಬಿಡ್ತಾರೆ. ಚೆಕ್ ಮಾಡ್ಬಿಟ್ಟು ಆಮೇಲೆ ತಗೊಂಬರೋದು, ಯಾರನ್ನು ಹಂಗೆ ಕೊಡಲ್ಲ. ಅವ್ರ ಮಾರೋರು ಕೂಡ ಅಷ್ಟೇ, ಪೆನ್ ಕೊಡ್ಬೇಕಾದ್ರೆ ಪೆನ್ ತೆಗೆದು ಅವರೇ ಗೀಚ್ಬಿಟ್ಟು ಕೊಡ್ತಾರೆ, ಚೆಕ್ ಮಾಡ್ಬಿಟ್ಟು ಕೊಡ್ತಾರೆ, ಬರ್ತಾ ಇದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು. ಬರ್ಲಿಲ್ಲ ಅಂದ್ರೆ ಅಲ್ಲೇ ಚೇಂಜ್ ಮಾಡ್ಕೊಡ್ತಾರೆ. ಸೊ ಹಂಗೆ ಒಂದು ನಮ್ಗೆ ಒಂದು ನಂಬಿಕೆ ಅನ್ನೋದು ಇರ್ಬೇಕು. ಹೌದು. ಸೊ ಆ ಸರ್ವಿಸ್ ಅನ್ನೋ ಒಂದು ಸಪೋರ್ಟ್ ಇದ್ರೆ ನಾವ್ ಏನ್ ಬೇಕಾದ್ರೂ ತಗೋಬಹುದು. ಸೊ ನಿಮ್ ಪ್ರಕಾರ ಸರ್ವಿಸ್ ಅನ್ನೋ ಒಂದು ಸಪೋರ್ಟ್ ಇದ್ರೆ ಸುಮ್ನೆ ಏನೋ ಗಾಡಿಗಳು ಕೊಡ್ತಾರೆ ತಗೊಂಡೋಗಿ ಏನೋ ತರ ಗಾಡಿಗಳು ತಗೊಳಕ್ ಹೋಗ್ಬಾರ್ದು. ಇವಾಗ ನಾನು ಗಾಡಿ ತಗೊಂಡೋದೆ, ಇವಾಗ ಗಾಡಿ ಎಲ್ಲ ಯೂಸ್ ಮಾಡ್ತೀನಿ, ವ್ಯಾರಂಟಿಲೇ ಐತೆ, ಚೆನ್ನಾಗಿ ಓಡಾಡ್ತಾ ಇದೆ. ಬಟ್ ಸ್ವಲ್ಪ ದಿನ ಆಯ್ತದಂಗೆ ನನಗೆ ಗಾಡಿ ಇಷ್ಟ ಆಗಲ್ಲ, ಬ್ಯಾಟ್ರಿ ಏನೋ ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಅನ್ಸ್ತಾ ಇದೆ, ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ನಾನು ಕಂಪ್ಲೀಟ್ ಗಾಡಿ ನಿಮ್ಗೆ ತಂದು ಕೊಡ್ತೀನಿ, ನನ್ಗೆ ವಾಪಸ್ ದುಡ್ಡು ಕೊಡ್ತೀರಾ? ನೀವ್ ಹೆಂಗ್ ಹೇಳಿದ್ರಿ ಅಂತಂದ್ರೆ ಸರ್, ಆಯ್ತು ನಾನೇ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾನು ₹1 ಚಾಕ್ಲೇಟ್ ತಂತೀನಿ, ನಿಮ್ ಮುಂದೆನೆ ತರಿಸ್ತೀನಿ, ತಾನು ತಿಂತೀನಿ, ನನಗೆ ಇಷ್ಟ ಆಗ್ಲಿಲ್ಲ, ಅದನ್ನ ತಗೊಂಡು ನಾನು ವಾಪಸ್ ಅಂಗಡಿ ಕೊಟ್ರೆ ಅವ್ರ ದುಡ್ಡು ವಾಪಸ್ ₹1 ವಾಪಸ್ ಕೊಡ್ತಾರ? ಕೊಡಲ್ಲ. ಯಾಕೆ ಸರ್? ಅದು ಚಾಕ್ಲೇಟ್, ಅದು ₹1. ಬಟ್ ಇದು ನಾನು ₹1000 ಕೊಡಲ್ಲ ಅಂತಂದ್ಮೇಲೆ ₹1000 ಹೆಂಗ್ ಕೊಡಕ್ಕಾಗತ್ತೆ? ತಗೊಂಡೋಗಿ ಯೂಸ್ ಮಾಡಿದಿರಲ್ಲ, ಯೂಸ್ ಮಾಡಿಲ್ಲ ಅಂತಲ್ಲ, ಮತ್ತೆ ವ್ಯಾರಂಟಿ ಕೊಡೋದೇನಕ್ಕೆ? ಕಂಪ್ನಿಯವರು ಏನಾದ್ರು ಸಮಸ್ಯೆ ಆದ್ರೆ ಪ್ರತಿಯೊಂದು ಅದಕ್ಕೆ ರಿಪ್ಲೇಸ್ಮೆಂಟ್ ಆಗ್ಲಿ, ಅದು ಸರ್ವಿಸ್ ಆಗಿರ್ಬೋದು, ವ್ಯಾರಂಟಿ ಅಂತ ಕೊಡ್ತೀವಿ. ಸೊ ಇದೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ಸರ್. ಈಗ ಈ ನಾನ್ ರಿಜಿಸ್ಟರ್ ಗಾಡಿಗಳನ್ನ ಅವರು ಬೇಕಾಬಿಟ್ಟಿ ತರ ಯೂಸ್ ತಿಳ್ಕೊಂತ ಇದ್ದಾರೆ. ಇದು ರಿಜಿಸ್ಟರ್ ಆಗ್ಬಿಟ್ರೆ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗ್ಬಿಡುತ್ತೆ, ಅದು ಅವ್ರದ ಹೆಸರಲ್ಲೇ ಇರುತ್ತೆ ಅನ್ನೋ ರೀತಿಲಿ ಇರ್ತದೆ. ಬಟ್ ಇದು ಅಷ್ಟೇ, ಇದು ಒಂದ್ಸತಿ ನಾವು ಗಾಡಿ ಹೊರಗಡೆ ಕೊಟ್ಟಾದ್ಮೇಲೆ ಇದಕ್ಕೆ ರೀಫಂಡ್ ಆಗ್ಲಿ, ರಿಪ್ಲೇಸ್ಮೆಂಟ್ ಆಗ್ಲಿ, ದುಡ್ಡು ವಾಪಸ್ ಕೊಡೋದಾಗ್ಲಿ, ಆ ತರದ್ದೆಲ್ಲ ಚಾಸಿ ನಂಬರ್ ಬರುತ್ತಲ್ವಾ ಸರ್? ಇದಕ್ಕೆ ಚಾಸಿ ನಂಬರ್ ಬರುತ್ತೆ, ನಾವ್ ಇದಕ್ಕೆ GST ಕಟ್ಟಿರ್ತೀವಿ, GST ಗೌರ್ಮೆಂಟ್ ಅದನ್ನೆಲ್ಲ ರೀಫಂಡ್ ನಾನು ಬರ್ದಿರುತ್ತೆ, ನಾಟ್ ಫಾರ್ ರಿಫಂಡ್ ಅದೆಲ್ಲ ಬಿಲ್ಲಲ್ಲೇ ಇರುತ್ತೆ. ಸೊ ಹಾಗಾಗಿ ಇದು ರೀಫಂಡ್ ಆಗ್ಲಿ, ರಿಪ್ಲೇಸ್ಮೆಂಟ್ ಆಗ್ಲಿ, ಮತ್ತೊಂದಾಗ್ಲಿ ಇರೋದಿಲ್ಲ. ಏನಾದ್ರು ತಗೊಂಡ್ವಿ ಅಂತ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಸರ್, ಪೆಟ್ರೋಲ್ ಗಾಡಿ ಆಗ್ಲಿ ಏನಾದ್ರು ಆಯ್ತು ಅಂತಂದ್ರೆ ನೀವು ಹೋಗಿ ಸರ್ವಿಸ್ ಮಾಡ್ತೀರಾ, ನೀವು ಗಾಡಿ ತಗೊಂಡು ಕೊಡ್ತೀರಾ, ವಾಪಸ್ ಕೊಡಕ್ ಆಗಲ್ಲ, ಆ ಕೊಡೋ ಆಪ್ಷನ್ ಕೊಡಲ್ರು. ಬಟ್ ಏನಾದ್ರೆ ನಾನ್ ರಿಜಿಸ್ಟ್ರೇಷನ್ ಅಂದಾಗ ಸ್ವಲ್ಪ ಜನ ಆತರ ಯೋಚನೆ ಮಾಡ್ತಾರೆ, ಅಡ್ವಾಂಟೇಜ್ ಸೆಕೆಂಡ್ ಹ್ಯಾಂಡ್ ತರ ಕೊಡ್ಬೇಕು. ಹೊರಗಡೆ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ತರ, ಯಾವ್ದೇ ವೆಹಿಕಲ್ ಇರ್ಲಿ, ಹೊಸ ವೆಹಿಕಲ್ ಶೋರೂಮ್ ಇಂದ ಆಚೆ ಕಡೆ ಹೋಗಿದ ತಕ್ಷಣ ಸೆಕೆಂಡ್ ಆಯ್ತು. ಸೆಕೆಂಡ್ ಅದು 1 ಗಂಟೆದಾಗಿರ್ಲಿ, 1 ವರ್ಷದಾಗಿರ್ಲಿ, 1 ದಿನದಾಗಿರ್ಲಿ, ಹೊರಗಡೆ ಹೋದ್ರೆ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ಸ್. ಸೊ ಯಾವ್ದೇ ಅದು ಅವಾಗ ಸೆಕೆಂಡ್ಸ್ ವ್ಯಾಲ್ಯೂನೇ ಬಂದ್ಬಿಡುತ್ತೆ ಗಾಡಿ. ಬಿಲ್ ಜನರೇಟ್ ಆಗಿದ ತಕ್ಷಣ ಎಲ್ಲ ಟ್ಯಾಕ್ಸ್ ಪೇ ಆಗಿರುತ್ತೆ, ಪ್ರತಿಯೊಂದು ಆಗಿರುತ್ತೆ, ಡೇಟ್ ಜೊತೆ ಇರುತ್ತೆ. ಅದ್ರ ಹೊರಗಡೆ ಹೋಗಿದ ತಕ್ಷಣ ಅದು ಸೆಕೆಂಡ್ ಅಲ್ಲ, ಸೆಕೆಂಡ್ಸ್ ಗಾಡಿ ನೀವು ತಗೊಂಡ್ ಬಂದ್ಬಿಟ್ಟು ನಮ್ಗೆ ಬೇರೆ ಚೇಂಜ್ ಮಾಡಿ ಕೊಡಿ ಅಂದ್ರೆ ಆತರ ಇಲ್ಲ, ಸಾಧ್ಯ. ಸೊ ಆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ತಗೊಳಕ್ಕಿಂತ ಮುಂಚೆನೆ ನಾವು ಟೆಸ್ಟ್ ಡ್ರೈವ್ ಕೊಡ್ತೀವಿ, ಒಂದು ಮಾಹಿತಿ ಕೊಡ್ತೀರಿ, ಟೆಸ್ಟ್ ಡ್ರೈವ್ ಕೊಡ್ತೀರಿ. ನೀವು ಸರ್ ಅವ್ರು 100 ಕಿಲೋಮೀಟರ್ ಓಡಿಸ್ತಾರ, 100 ಕಿಲೋಮೀಟರ್ ಓಡಿಸ್ಕೊಂಡ್ಬಿಡ್ಲಿ. ಮುಂಚೆನೆ ನೀವ್ ಏನೇನ್ ಯೋಚನೆ ಮಾಡ್ಬೇಕು, ಕಲರ್ ಆಗ್ಲಿ, ಮಾಡಲ್ ಆಗ್ಲಿ, ಎಲ್ಲಾ ಆಪ್ಷನ್ ನೀವು ಅರ್ಧ ಗಂಟೆ ಅಲ್ಲ, 1 ದಿವಸ ತಗೊಳ್ಳಿ, 1 ದಿವಸ ಆದ್ಮೇಲೆ ತಗೊಳ್ಳಿ, ಅರ್ಧ ದಿವಸ ಆದ್ಮೇಲೆ ತಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲೇ ಕುತ್ಕೊಂಡು ನೀವು ಆರಾಮಾಗಿ ನೋಡ್ಕೊಳ್ಳಿ ಅಂತ ಎಲ್ಲಾ ಟೈಮ್ ಕೊಟ್ಟಿರ್ತೀವಿ. ಎಷ್ಟೊತ್ತಾದ್ರೂ ನೋಡ್ಕೊಂಡು ಡಿಸೈಡ್ ಮಾಡಿ ತಗೊಂಡೋಗಿ ಆತರ. ಸೊ ಓವರ್ ಆಗಿ ಏನಂದ್ರೆ, ಇವಾಗ ಯಾಕೆ ಇದೆಲ್ಲ ನಾನು ಕೇಳ್ತಾ ಅಂದ್ರೆ, ಇವಾಗ ಒಂದು ಮಾರ್ಕೆಟ್ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ.
ಕಮ್ಮಿ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಸೇಲ್ ಮಾಡೋಣ. ಸೊ ಸೇಫ್ಟಿ ಹೆಂಗಿದೆ, ಕ್ವಾಲಿಟಿ ಹೆಂಗಿದೆ, ಜನರ ಬಗ್ಗೆ ಏನಿದೆ ಒಪಿನಿಯನ್ ಅವೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಇವಾಗ ಇನ್ಸ್ಟಾಗ್ರಾಮು ವಿಡಿಯೋ ಅದು ಇದು ಓಡ್ತಾ ಇದೆ, ಟ್ರೆಂಡಿಂಗ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಡೀತದೆ, ವಿಡಿಯೋ ಮಾಡೋಣ, ಸೇಲ್ಸ್ ಮಾಡೋಣ. ಸೊ ಆತರ ಒಂದು ಒಪಿನಿಯನ್ ತುಂಬಾ ಜನಕ್ಕೆ ಅದು ಒಂದ್ ಸ್ವಲ್ಪ ಏನಾಗ್ತದೆ ಗೊತ್ತಾ ಸರ್, ಅದು ಹಳ್ಳಿಗಳ ಜನಕ್ಕೆ ಅದೊಂದ್ ಸ್ವಲ್ಪ ನಾನು ಪದೇ ಪದೇ ಹಳ್ಳಿ ಜನ ಅಂತ ಬಟ್ ಮೇಜರ್ ಯೂಸಸ್ ನಾವು ಕಂಡು ಬರ್ತಾ ಇರೋದು ಅಂತಂದ್ರೆ ರೂರಲ್ ಸೈಡ್. ಸೊ ಅವ್ರಿಗೆ ಏನಾಗ್ತಿದೆ ಅಂತಂದಾಗ ಅವ್ರಿಗೆ ದುಡ್ಡಿನ ಒಂದು ಅಭಾವ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಅಥವಾ ಅವ್ರ ಖರ್ಚುಗಳನ್ನ ನೋಡ್ಕೊಂಡು ಈ ಉಳಿಸೋದಕ್ಕಂತ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳೋದು. ನಮ್ಮ ಖರ್ಚುಗಳನ್ನ ಉಳಿಸಲಿ, ಪೆಟ್ರೋಲ್ ರೇಟ್ ನೋಡಿದ್ರೆ ಅಷ್ಟಾಗಿತ್ತು. ಸೊ ಹಾಗಾಗಿ ಅಂತವ್ರು ತಗೊಂತಾರೆ. ಬಟ್ ಆದ್ರೆ ತಾಣ್ಬೇಕಾದ್ರೆ ಆ 30,000 ರೂಪಾಯಿ ದುಡ್ಡೇ ಸರ್. ಹೌದು, ಅದನ್ನೇ ನಾವು ಅದು ಹಾರ್ಡ್ ಅಂಡ್ ಮಾಡಿ. ಹೌದು, ಆದ್ರೆ ಅದನ್ನ ರೈಟ್ ಗಾಡಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟಂತ, ಸರಿಯಾದ ಗಾಡಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟಂತ ಯೋಚನೆ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಾವೇ ತಾಳ್ಲೇಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿಲ್ಲ, ತೊಳಿ, ಬಟ್ ಆದ್ರೆ ಯೋಚನೆ ಮಾಡಿ ತೊಳಿ. ಸೊ ಯೋಚನೆ ಮಾಡ್ಲಿ, ತಾಣದು ಬಾಳಿಕೆ ಬರಬೇಕು, ಚೆನ್ನಾಗಿರೋದು ತಗೊಳ್ಬೇಕು, ಬಾಳಿಕೆ ಬರಬೇಕು, ಆ ರೀತಿ ಇರೋಂತ ಗಾಡಿಗಳನ್ನ ತಗೊಳ್ಳಿ. ಜೊತೆಗೆ ತಗೊಳ್ಳೋಂತ ಶೋರೂಮ್ ಅಥವಾ ಕಂಪ್ನಿ ಕಡೆಯಿಂದ ಒಂದು ಸಪೋರ್ಟ್, ಸರ್ವಿಸ್ ಅನ್ನೋದೊಂದು ಇರ್ಬೇಕು. ಸೊ ಸುಮ್ನೆ ಏನೋ ತಗೊಂಡೆ ಆಟ ಸಾಮಾನ್ ತರ ನಾನು ತಗೊಂಡು ಮನೆ ಮನೆ ಅನ್ನೋ ತರ ಇರಲ್ಲ. ಸೊ ಒಂದು ರೆಸ್ಪಾನ್ಸಿಬಲ್ ಆಗಿ ನಾವು ಯೋಚನೆ ಮಾಡಿ ತಗೊಂಡ್ರೆ ಒಳ್ಳೇದು ಅಂತ. ಸೊ ನೀವು ಎಷ್ಟು ವರ್ಷದಿಂದ ಮಾರ್ಕೆಟ್ ಇದ್ದೀರಾ, ಇವಾಗ ನಿಮ್ ಶೋರೂಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ GS ಮೋಟಾರ್ಸ್ ಇರ್ಬೋದು ಅಥವಾ ವಿಸ್ಮಯ EV ಇರ್ಬೋದು, ಎಷ್ಟು ವರ್ಷದಿಂದ ಇದ್ದಾರೆ ಸರ್? ನಾವಿಬ್ರು ಆಲ್ಮೋಸ್ಟ್ ಆಲ್ ಒಟ್ಟಿಗೆ 2024 ಜನವರಿ ನಾನು ಗಾಡಿಗಳನ್ನ ಸೇಲ್ ಮಾಡೋದು ಸ್ಟಾರ್ಟ್ ಮಾಡಿದೆ ಸರ್. ಸೊ 2024 ಜನವರಿ ಅಂತಂದ್ರೆ ಈಗ ಆಲ್ರೆಡಿ ಒಂದು 2 years ಕಂಪ್ಲೀಟ್ ಆಯ್ತು. ಸೆಕೆಂಡ್ ಇಯರ್ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ದು. 24 2024 ಸ್ವಲ್ಪ GST ಸೇಮ್ ಟೈಮ್ ನಾವು ಇಬ್ರು ಸ್ಟಾರ್ಟ್ ಮಾಡಿದ್ದು. ಸೊ ನಮ್ದು GST ಬರಕ್ಕೆ ಸ್ವಲ್ಪ ಲೇಟ್ ಆಗಿತ್ತು, ನಮ್ದು ಸೆಂಟ್ರಲ್ ಗೆ ಬಿದ್ದಿತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು. ಆಲ್ಮೋಸ್ಟ್ ಇವಾಗ ಏಪ್ರಿಲ್ ಬಂದ್ರೆ ನಮ್ದು 2 years ಇಬ್ರು 2 years ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಮ್ಗೆ ಗಾಡಿಗಳ ಸರ್ವಿಸ್ ಕೊಡ್ತಾ ಇದೀವಿ, ಸ್ಪೇರ್ ಪಾರ್ಟ್ಸ್ ಕೊಡ್ತಾ ಇದೀವಿ, ಯಾವ್ದು ಇಲ್ಲ ಅಂತ ವಾಪಸ್ ಕಳ್ಸಲ್ಲ. ಎಲ್ಲಾದ್ರೂ ನಾವು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ನಾವು ಕೊಡ್ತಾ ಇದೀವಿ. ಕೆಲವೊಂದು ಇರ್ತವೆ ಕಂಪ್ನಿಗಳು ನಮಗೆ ಪಾರ್ಟ್ಸ್ ಕೊಡ್ದಲ್ಲೇ ಇರೋದು, ನಾವು ಅಟ್ಲೀಸ್ಟ್ ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಸರ್ ನಾವು ಇಬ್ರು ಅದೇ ಹೇಳುದಲ್ಲ, ನಾವಿಬ್ರು ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಅಲ್ಲಿರೋ ಸ್ಪೇರ್ ಪಾರ್ಟ್ಸ್ ಅಂಗಡಿಗಳನ್ನೆಲ್ಲ ಹುಡುಕಿ ಮಾಡಿ ಎಲ್ಲ ಮಾಡಿ ಏನಕ್ಕೂ ಕೊರತೆ ಹಾಕ್ಬಿಡ್ತೀವಿ ಕಸ್ಟಮರ್ಸ್ಗೆ. ಅವ್ರು ನಮ್ಮ ಹತ್ರ ಏನೇ ಕೇಳಿದ್ರು ನಾವು ಇಲ್ಲ ಅನ್ಕೊಡುದು ಅನ್ನೋ ರೀತಿಲಿ ನಾವು ಸ್ಪೇರ್ ಪಾರ್ಟ್ಸ್ ಮತ್ತೊಂದು ಎಲ್ಲದನ್ನು ಸ್ಟಾಕ್ ತಗೊಂಡು ಇಟ್ಟು ಕಸ್ಟಮರ್ಸ್ಗೆ ಯಾವುದೇ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅವ್ರು ಬಂದ್ರು ನಮ್ ತುಮಕೂರು ಶೋರೂಮ್ ಅಂತ ಹೆಂಗಾಗ್ಬಿಡಿದೆ ಅಂತಂದ್ರೆ ಸರ್ ಅದು 10-11 ಗಂಟೆಗೂ ಬರ್ತಾರೆ ಶೋರೂಮ್ಗೆ. ಅವರು ಕೆಲಸ ಕಾರ್ಯಗಳು ಇರ್ತವೆ, ತಗೊಂಡು ಹೋಗ್ತಾರೆ, ನಾವು ಕೊಡ್ತೀವಿ. ಯಾಕಂದ್ರೆ ಅಲ್ಲೇ ಇರ್ತೀನಿ, ಸೊ ಹಂಗಾಗಿ ನಾವು ಕೊಡ್ತೀವಿ. ಇವರು ಅಷ್ಟೇ, ಇಮ್ರಾನ್ ಸರ್ ಅಷ್ಟೇ, ಅವರು ರಾತ್ರಿ 11 ಗಂಟೆವರೆಗೂ ಸರ್ವಿಸ್ ಮಾಡಿರೋದು. ನಾನು ನಮ್ಮ ಚಾನಲ್ ಮೇಲೆ ಕಸ್ಟಮರ್ ಸರ್ವಿಸ್ ಕೊಟ್ಟಿರೋದು ಎಲ್ಲ ವಿಡಿಯೋಸ್ ವಾರಂಟಿ ಕ್ಲೈಮ್ ಮಾಡಿರೋದು ಹಾಗೆ ಕಸ್ಟಮರ್ ಸರ್ವಿಸ್ ಯಾವ ತರ ಕೊಡ್ತಾ ಇದ್ದೀವಿ ಪ್ರತಿಯೊಂದು. ಸೊ ನೀವು ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಯಾವ ಗಾಡಿ ಸರ್ ನೀವು ಸ್ಟಾರ್ಟ್ ಮಾಡಿದ? ಸೊ ಸ್ಟಾರ್ಟಿಂಗ್ ನಾನು ವೇಣು ಮೋಟರ್ಸ್ ಇಂದ, ನಾವಿಬ್ರು ಕೂಡ ವೇಣು ಮೋಟರ್ಸ್ ಡೀಲರ್ಶಿಪ್ ತಗೊಂಡಿದ್ವಿ. ನಾವು ಇಬ್ರು ಕರ್ನಾಟಕಕ್ಕೆ ನಾವು ಫಸ್ಟ್ ನಾನ್ ಬಂದೆ, ಅದಾದ ನಂತರ ಸರ್ ಬಂದ್ರು. ಸೊ ವೇಣು ಮೋಟರ್ಸ್ ಕಡೆಯಿಂದ ಇವಾಗ ಇಲ್ಲಿವರೆಗೂ ಬಂದಿದ್ದೀರಿ. ಇವಾಗ GS ಮೋಟರ್ಸ್ ಅಂತ ಬಂದ್ರೆ ಇವಾಗ ನಿಮ್ದೇ ನಾವು ತಗೊಂಡ್ ಬಂದಿದ್ದೀವಿ. ಕಷ್ಟ ಪಟ್ಟಿದ್ರಿ, ಪ್ರತಿಯೊಂದು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡೋಣ ಅಂತ ನಮ್ಮ ಉದ್ದೇಶ ಇದೆ. ಇವಾಗ ಜನನು ಆ ನಂಬಿಕೆನ ಮೀರಿಸಬೇಕಾಗಿದೆ. ಹೌದು, ಯಾಕಂದ್ರೆ ಯೋಚನೆ ಮಾಡ್ಬೇಕು. ಇವಾಗ ನಾನೇನು ಇವಾಗ ನಿಮ್ ಹೇಳಿದ ತಕ್ಷಣ, ಇವಾಗ ನೀವ್ ಹೇಳಿದ ತಕ್ಷಣ ನಿಮ್ದೇ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಬಂದ್ ಚೆಕ್ ಮಾಡ್ಲಿ, ನೋಡ್ಲಿ. ಸೊ ಚೆಕ್ ಮಾಡ್ಲಿ, ನೋಡ್ಲಿ, ಇಷ್ಟ ಆಯ್ತು ಅಂದ್ರೆ ತಗೊಂಡೋಗ್ಲಿ. ಇಲ್ಲ ನಮ್ದೇ ತಗೊಳ್ಳಿ, ಬೇರೆದೇ ತಗೊಳ್ಳಿ, ಯಾವ್ದು ಏನೋ ಹೇಳ್ತಾ ಇಲ್ಲ. ಯಾವ್ದೇ ಕಂಪ್ನಿ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ನೋಡ್ಕೊಂಡು ತಗೊಳ್ಳಿ. ಬರೀ ಪ್ರೈಸ್ ಮ್ಯಾಟರ್ ಮಾಡಲ್ಲ, ಬರೀ ಪ್ರೈಸ್ ಸುಮ್ಮನೆ ಕಮ್ಮಿ ದುಡ್ಡು ಅಂತ ಕಡಿಮೆ ಗಾಡಿಗಳಿಗೆ ನಾವು ಆಲ್ಮೋಸ್ಟ್ ಆಲ್ ನಾನು ಮತ್ತೆ ಇಮ್ರಾನ್ ಸರ್ ಆಗಿರ್ಬೋದು, ಇಬ್ರು ಆಲ್ಮೋಸ್ಟ್ ಆಲ್ ಗ್ರಾಫೈನ್ ಬ್ಯಾಟ್ರಿನ ಕಂಪ್ಲೀಟ್ ರೆಡ್ಯೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಇನ್ನ ಲಿಥಿಯಂ ಅಯಾನ್ ಬ್ಯಾಟ್ರಿಗಳನ್ನ, ಅಂದ್ರೆ ಪಾಟಿಂಗ್ ಆಗಿರೋ ಅಂತ ಗಾಡಿ, ಫೈರ್ ಪ್ರೂಫ್ ಮತ್ತೆ ವಾಟರ್ ಪ್ರೂಫ್ ಎರಡೂ ಆಗಿರೋ ಅಂತ ಲಿಥಿಯಂ ಅಯಾನ್ ಬ್ಯಾಟ್ರಿ ಕಡಿಮೆ ಪ್ರೈಸ್ ಕೇಳಿದಾಗ ಆ ಜನಕ್ಕೆ ಅಂತದನ್ನು ಕೊಡೋದಕ್ಕೆ ನಾವು ನೋಡ್ತಾ ಇದೀವಿ.
ಜೊತೆಗೆ LMFP ಬ್ಯಾಟ್ರಿಗಳು ಇರ್ತವೆ. ಹ್ಮ್. ಅದು ಪ್ರೀಮಿಯಂ ಗಾಡಿಗಳಿಗೆ ಯುಟಿಲೈಸ್ ಆಗುತ್ತೆ. ಇಲ್ಲ ನಮ್ಗೆ ನಾರ್ಮಲ್ ಗಾಡಿಗೂ ಅದನ್ನೇ ಕೊಡಿ ಅಂತ ಬೇಕಾದ್ರೆ ಕೊಡಬಹುದು. ಆ ತರನು ಆಪ್ಷನ್ಸ್ ಇದಾವೆ. ಬ್ಯಾಟ್ರಿ ಯಾಕಂತಂದ್ರೆ ಸರ್ ಇದಕ್ಕೆ ಮೇನ್ ಇರೋದೇ ಬ್ಯಾಟ್ರಿ ಗಾಡಿಗಳಿಗೆ. ಬ್ಯಾಟ್ರಿದು ಜೀವ ಒಂದು ಚೆನ್ನಾಗಿತ್ತು ಅಂತಂದ್ರೆ ಮಿಕ್ಕಿದೆಲ್ಲ ಚೆನ್ನಾಗಿತ್ತು. ಸೊ ಹಂಗಾಗಿ ಬ್ಯಾಟ್ರಿಯಲ್ಲಿ ಏನಾಗುತ್ತೆ ಅಂದ್ರೆ ಲೈಫ್ ತುಂಬಾ ಜಾಸ್ತಿ ಸಿಗುತ್ತೆ. ರಿಲಯಬಲ್ ಚೆನ್ನಾಗಿರುತ್ತೆ. ಕಂಪ್ಲೇಂಟ್ಸ್ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಬ್ಯಾಟ್ರಿ weight ಕೂಡ ತುಂಬಾ ಕಮ್ಮಿ ಆಗುತ್ತೆ. ಬ್ಯಾಟ್ರಿ weight ಕಡಿಮೆ ಆಗುತ್ತೆ ಸರ್. 42 kg ಅಲ್ಲಿ ಲಿಥಿಯಂ ಬ್ಯಾಟ್ರಿ ನೀವು ಆಲ್ಮೋಸ್ಟ್ ಅಲ್ಲಿ ಯಾವ್ದೇ ತರಕ್ ಹೋದ್ರೂ ಒಂದು 10 to 12 kg ಒಳಗಡೆ ವೇಟ್ ಆಗುತ್ತೆ ಮ್ಯಾಕ್ಸಿಮಮ್ ಅಷ್ಟೇ. 12 kg ಮ್ಯಾಕ್ಸಿಮಮ್. ಅದಕ್ಕೆ ಮೇಲೆ ಬರೋದಿಲ್ಲ. ಬರ್ತವೆ ಲೋಡರ್ ಗಾಡಿಗಳಿಗೆಲ್ಲ ಬರ್ತವೆ. ನಾರ್ಮಲ್ ಗಾಡಿ ಓಲ್ಡ್ಸ್ ವೈಸ್ ಅದು weight ಜಾಸ್ತಿ ಆಗುತ್ತೆ. ಬಟ್ ಇನ್ ಮಿಕ್ಕಿದೆಲ್ಲ ನೋಡಿದಾಗ ಅಷ್ಟೇನೆ ಆಲ್ಮೋಸ್ಟ್ ಆಲ್ ಒಂದು 10 to 12 kg ಇರುತ್ತೆ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು 30 kg ರೆಡ್ಯೂಸ್ ಆದಂಗೆ. ಸೊ 30 kg ರೆಡ್ಯೂಸ್ ಆದ್ರೂ ಕೂಡ ನಿಮ್ಗೆ ಗಾಡಿ ನಿಮ್ಗೆ ಓಡಿಸೋದಕ್ಕಾಗ್ಲಿ ಕಂಫರ್ಟಬಲ್ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ತುಂಬಾನೇ ಚೆನ್ನಾಗಿ ಬಾಳಿಕೆ ಬರ್ತಾ ಇದಾವೆ. ನಾವೆಲ್ಲ ಟೆಸ್ಟ್ ಮಾಡಿದ್ವಿ. ಒಂದೊಂದು ಬ್ಯಾಟ್ರಿ ಒಂದೊಂದು ಏಜ್ ನಾವು ಚೆಕ್ ಮಾಡ್ತೀವಿ ಸರ್. ಅವ್ರು ಇಡೀ ರಾತ್ರಿ ಎಲ್ಲ ಹೋಗಿ ಟ್ರಾವೆಲ್ ಮಾಡಿ ನಾವು ರಿಯಲ್ ರೇಂಜ್ ಟೆಸ್ಟ್ ಮಾಡಿದ್ದಾರೆ. ನಾನು ಕೂಡ ಮಾಡಿದೀವಿ. ಅಂದ್ರೆ ನಾನು ಓಡಿಸಿಲ್ಲ, ನಮ್ಮ ಹುಡುಗರು ಓಡಿಸಿದ್ದಾರೆ. ಸೊ ಅವರೆಲ್ಲ ಓಡಿಸಿ ಎಲ್ಲ ಚೆಕ್ ಮಾಡಿ ನಮಗೆ ಏನ್ ಬರ್ತಿದೆ ಎಷ್ಟು ರೇಂಜ್ ವೇಟ್ ಕೂಡ ಇದ್ರೊಳಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸರ್. IDC ಇದೊಂದು ರೇಂಜ್ ಬಗ್ಗೆ ಒಂದು ಮಾತಾಡ್ಬೇಕಾಗಿತ್ತು. ನಾನು IDC ರೇಂಜ್ ಅಂತ ಬಿಡಂತ ಕೊಡ್ತಾರೆ. ಹೌದು ಆಯ್ತಾ. ಸೊ ಅದು ಬಂದು ನಿಮ್ಗೆ ಇಷ್ಟು kg/person weight ಇಂಥ ರೋಡ್ ಅಲ್ಲಿ ನಾರ್ಮಲ್ ರೋಡ್ ಅಲ್ಲಿ ಇಷ್ಟು ಸ್ಪೀಡ್ ಅಲ್ಲಿ ಓಡಿಸಿದಾಗ ಮಾತ್ರ ಈ ರೇಂಜ್ ಬರುತ್ತೆ ಅಂತ ಬಿಟ್ಟು ಮಷಿನರಿ ಅಲ್ಲಿ ಚೆಕ್ ಆಗುತ್ತೆ. IDC ರೇಂಜ್ ಚೆಕ್ ಆಗುತ್ತೆ. ಸೊ ಅದು ಮೆಷಿನರಿಲಿ ಚೆಕ್ ಮಾಡೋದಕ್ಕೆ ರೇಂಜ್ ಆನ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಯಾಕಂತಂದ್ರೆ ಎಲ್ಲ ರೋಡು ಏನ್ ಸಮವಾಗಿರೋದು, ಎಲ್ಲ ಅಪ್ ಡೌನು ಹಂಸು ಬಂಸು ಎಲ್ಲ ಇರುತ್ತೆ. ಆತರ ಕೆಲವೊಂದ್ ಟೈಮಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಕೊಡ್ತೀವಿ, ಕೆಲವೊಂದ್ ಟೈಮ್ ಕಡಿಮೆ ಕೊಡ್ತೀವಿ. ಈ ತರದೆಲ್ಲ ಇರುತ್ತೆ. ಸೊ ರೇಂಜ್ ಬಂದು ನಿಮಗೆ IDC ರೇಂಜ್ ನಾವು ಟೆಸ್ಟ್ ಮಾಡಿರೋ ರೇಂಜ್ ಪ್ರಕಾರ ನಾವು ಕಸ್ಟಮರ್ ಹೇಳ್ತೀವಿ. ನಾವು ಸುಮ್ನೆ ಕಂಪ್ನಿ ಹೇಳಿದ ರೇಂಜ್ ನ ನಾವು ಹೇಳಕ್ ಹೋಗಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಸರ್ ಇವತ್ತೊಂದು ನಿಜ ಹೇಳ್ತೀನಿ. ನಾವು ಚೆಕ್ ಮಾಡಿದ್ರಲ್ಲಿ ಒಂದು 20 ಕಿಲೋಮೀಟರ್ ಕಡಿಮೆ ಹೇಳ್ತೀವಿ ಕಸ್ಟಮರ್. ಅಂದ್ರೆ ಇವಾಗ 100 ಕಿಲೋಮೀಟರ್ ಬಂದಿರೋ ನೀವು 80 ಕಿಲೋಮೀಟರ್ ಹೇಳೋದು. ಹೌದು. ಸೊ ಯಾಕಂದ್ರೆ ನಾನು ನನ್ನ weight ಚೆಕ್ ಮಾಡಿರ್ತೀನಿ. ನನ್ಕಿನ್ನ ಮೀಟರ್ ಇರ್ತಾರಲ್ಲ ಅವ್ರು ಓಡಿಸಾಗ ಏನಾಗುತ್ತೆ. ಹೌದು. ಸೊ ಹಾಗಾಗಿ ನಾವು ಒಂದು 20 ಕಿಲೋಮೀಟರ್ಸ್ ಕಡಿಮೆನೆ ಹೇಳ್ತೀವಿ. ನಾವು ಏನೇ ಯಾವ್ದೇ ವಿಡಿಯೋಸ್ ಅಲ್ಲಿ ಹೇಳಿದ್ರು ಸರ್. ಅದಕ್ಕೆ ಇವತ್ತು ಕಸ್ಟಮರ್ ವಾಪಸ್ ಬಂದಿಲ್ಲ, ಮೈಲೇಜ್ ಇಲ್ಲ ಅಂತ. ಮೈಲೇಜ್ ಇಶ್ಯೂ ಆಗಲ್ಲ, ಯಾವಾಗಲೂ ನಾವು ಕಡಿಮೆ ಹೇಳ್ತೀವಿ, ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅದು ಪಕ್ಕ ಅವ್ರಿಗೆ ಕರೆಕ್ಟ್ ಆಗಿರುತ್ತೆ. ಸೊ ಗಾಡಿ ನಾವು ರೇಂಜ್ ಹೇಳೋದು 60 kg ಇರೋ ಅಂತವ್ರು ಫಸ್ಟ್ ಮೋಡಲ್ಲಿ 25 ಸ್ಪೀಡ್ ಅಲ್ಲಿ ಆಯ್ತಾ. ನಾರ್ಮಲ್ ಪ್ಲೇನ್ ರೋಡ್ ಅಲ್ಲಿ ಓಡಿಸಿದಾಗ ಇಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳ್ತೀವಿ. ಹೌದು. ಸೊ weight ಜಾಸ್ತಿ ಆದಂಗೆ ಕಸ್ಟಮರ್ weight ಜಾಸ್ತಿ ಆದಂಗೆ ಡಬಲ್ಸ್ ಹಾಕೋದು ಅವರು ಆತರ ಎಲ್ಲ ಮಾಡ್ತಾರೆ. ಡಬಲ್ಸ್ ಎಲ್ಲ ಹಾಕಿದಾಗೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಪ್ರತಿ ಒಂದು ಕಂಪ್ನಿಯಲ್ಲಿ ಯಾವ್ದೇ ಮಾಡೆಲ್ಸ್ ಇರ್ಲಿ, ಯಾವ್ದೇ ವೆಹಿಕಲ್ ಇರ್ಲಿ, ಸೊ ಈಕೋ ಮೋಡ್ ಅಂತ ಇದೆ. ಆ ಈಕೋ ಮೋಡ್ ಅಲ್ಲಿ ಮೈಲೇಜ್ ಸಿಗುತ್ತೆ. ಆಮೇಲೆ ಮೂಡ್ಸ್ ಚೇಂಜ್ ಮಾಡಿ ಪವರ್ ಜಾಸ್ತಿ ಮಾಡ್ಕೊಂಡು ಮೈಲೇಜ್ ಕಡಿಮೆ, ಅದು ಕಮ್ಮಿ. ಇವಾಗ ನನ್ ಪರ್ಫಾರ್ಮೆನ್ಸ್ ಜಾಸ್ತಿ ಬೇಕು ಅಂದಾಗ ರೇಂಜ್ ಅಷ್ಟು ಸಿಗಲ್ಲ. ಸೊ ಹಂಗೆ ಇವಾಗ ನಾವು ಏನೇ ಜಾಸ್ತಿ ಇವಾಗ ಮೈಲೇಜ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಸ್ಪೀಡ್ ಹೋಗೋದು ಕಮ್ಮಿ ಮಾಡ್ಬೇಕು. ಸೊ ಅವಾಗ ನಮಗೆ ಜಾಸ್ತಿ ರೇಂಜ್ ಸಿಗುತ್ತೆ ಎಲೆಕ್ಟ್ರಿಕ್ ಗಾಡಿಗಳು. ಪೆಟ್ರೋಲ್ ವೆಹಿಕಲ್ 40 ಸ್ಪೀಡ್ ಮೇಲೆ ಓಡಿಸಿದ್ರೆ ಒಳ್ಳೆ ಮೈಲೇಜ್ ಸಿಗುತ್ತೆ. 60-70 ಓಡಿಸಿದ್ರೆ ಮೈಲೇಜ್ ತೀರಾ ಕಡಿಮೆ. ಈ ಎಲೆಕ್ಟ್ರಿಕ್ ಗಾಡಿಗಳಲ್ಲಿ RTO ರಿಜಿಸ್ಟ್ರೇಷನ್ ಬೇಡ ಅಂತಾರೆ, ನಾನ್ RTO ಅಂತ ಹೇಳ್ತಾರೆ. ಮತ್ತೆ ಲೈಸೆನ್ಸ್ ಬೇಡ ಅಂತಾರೆ, ಹೆಲ್ಮೆಟ್ ಹಾಕೋದು ಬೇಡ ಅಂತಾರೆ. ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್. ಇವಾಗ ಈ ನಾನ್ ರಿಜಿಸ್ಟ್ರೇಷನ್ ಗಾಡಿಗಳು ಅಂದ್ರೆ ಏನು ಸರ್? ನಾನ್ ರಿಜಿಸ್ಟ್ರೇಷನ್ ಗಾಡಿಗಳು ಅಂತಂದ್ರೆ ಇವೆಲ್ಲ ಲೋ ಸ್ಪೀಡ್ ಗಾಡಿಗಳು ಸರ್. ಇದಕ್ಕೆ ಸ್ಪೀಡ್ ಕಡಿಮೆ ಇರೋದ್ರಿಂದ ನಿಮಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ. ಸ್ಪೀಡ್ ಅಂತಂದ್ರೆ ಅದು ಪರ್ ಅವರ್ 25 ಕಿಲೋಮೀಟರ್ಸ್ ಹೋಗುವಂತ ಗಾಡಿಗಳಿಗೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ. ಸೊ ಅಂತ ಗಾಡಿಗಳಿಗೆ ಗೌರ್ಮೆಂಟ್ ರಿಜಿಸ್ಟರ್ ಮಾಡೋದಿಲ್ಲ. ಅದು ನಾರ್ಮಲ್ ಮನೆ ಹೆಂಗ್ ಬೇಕೋ ಆತರ ಯೂಸ್ ಮಾಡೋ ಅಂದ್ರೆ ಜನಗಳು ಯುಟಿಲೈಸ್ ಮಾಡ್ಕೊಬಹುದು ವಿತೌಟ್ ರಿಜಿಸ್ಟ್ರೇಷನ್. ಸೈಕಲ್ ತರ ಗೌರ್ಮೆಂಟ್ ಕಡೆಯಿಂದ ಐಕ್ಯಾಟ್ ಅಪ್ರೂವಲ್ ತಗೊಂಡಿರ್ತಾರೆ. ಸೊ ಆ ಐಕ್ಯಾಟ್ ಮೂಲಕ ಇದರಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಐಕ್ಯಾಟ್ ಮೆನ್ಷನ್ ಆಗಿರುತ್ತೆ. ಆ ಮೆನ್ಷನ್ ಆಗಿರೋದು ಯಾರಾದ್ರೂ ಪೊಲೀಸ್ ಅವರು ಇದ್ರೆ ಡಾಕ್ಯುಮೆಂಟ್
ಸೊ ಐಕೆಟ್ ಸರ್ಟಿಫಿಕೇಟ್ ನ ತೋರಿಸಿದಾಗ ಸೊ ಹೆಲ್ಮೆಟ್ ಸುಮಾರು ಜನ ನಾನ್ ರಿಜಿಸ್ಟ್ರೇಷನ್ ಅಂದ್ರೆ ಹೆಲ್ಮೆಟ್ ಯೂಸ್ ಮಾಡ್ತಾ ಇಲ್ಲ. ಹೌದು, ಹೆಲ್ಮೆಟ್ ಏನು ಯೂಸ್ ಮಾಡಂಗೆ ಇಲ್ಲ, ನಾನ್ ರಿಜಿಸ್ಟ್ರೇಷನ್ ಯಾರು ಹಿಡಿಯಲ್ಲ ಮಾಡಲ್ಲ ಅಂತ. ಸೊ ಇವಾಗ ಪೊಲೀಸ್ ಕಡೆಯಿಂದ RTO ಕಡೆಯಿಂದ ಗೈಡ್ಲೈನ್ಸ್ ಬಂದಿದೆ, ಕಡ್ಡಾಯವಾಗಿ ಹೆಲ್ಮೆಟ್ ನಾನ್ ರಿಜಿಸ್ಟ್ರೇಷನ್ ಯೂಸ್ ಮಾಡಿ. ಸರ್ ಪೊಲೀಸ್ ಕಡೆಯಿಂದ ಬರಬೇಕು, RTO ಕಡೆಯಿಂದ ಬರಬೇಕು ಅಂತಲ್ಲ ಸರ್, ನಮ್ ಸೇಫ್ಟಿಗೆ ಅದು ನಾವು ಹಾಕೊಳ್ಳೇಬೇಕು ಸರ್. ಒಂದು ರೋಡಲ್ಲಿ ನಾವು ಗಾಡಿಲಿ ಹೋಗ್ತಾ ಇದೀವಿ ಅಂತ ಯಾರಿಗೆ ಎತ್ ಕಡೆಯಿಂದ ನಾನ್ ಕರೆಕ್ಟ್ ಆಗಿ ಓಡಿಸಿದ್ರು ಬೇರೆಯವ್ರು ಬಂದು ಕೂತಿರೋ. ಹೌದು, ನಮ್ ಸೇಫ್ಟಿಗೆ ನಾವು ಹಾಕೊಬೇಕೇ ಹೊರತು ಅದನ್ನ ನಾವು ಗೌರ್ಮೆಂಟ್ ಗೆ ನೀವು ಇದನ್ನ ತೆಗೀರಿ ಮಾಡಿ ಅಂತ. ಸೊ ಇವಾಗ ನಾನು ಗೌರ್ಮೆಂಟ್ ರೂಲ್ಸ್ ಅದೇ ಹೆಲ್ಮೆಟ್ ಹಾಕೋದೇನ್ ಬೇಕಾಗಿಲ್ಲ ಅಂತ ಓಡಾಡ್ತೀನಿ. ಸೊ ಏನಾರ ಅಕಸ್ಮಾತ್ ಇನ್ಸಿಡೆಂಟ್ ಆಯ್ತು ಅಂದ್ರೆ ಸಫರ್ ಮಾಡೋದು ನಾನೇ. ಇವಾಗ ಇನ್ನೊಂದು ಕಾಮಿಡಿ ಇನ್ಸಿಡೆಂಟ್ ನೆನಪಾಯ್ತದ ಸರ್. ಇವಾಗ ನನ್ನ ಹತ್ರ ನಾನ್ ರಿಜಿಸ್ಟ್ರೇಷನ್ ಗಾಡಿ ಇದೆ. ಇವಾಗ ಇನ್ನೊಬ್ರು ಇವಾಗ ನಿಮ್ಮ ಹತ್ರ ಅಂತ ಅನ್ಕೊಳ್ಳಿ, ಇವಾಗ ನಿಮ್ಮ ಹತ್ರ ಒಂದು ನಾನ್ ರಿಜಿಸ್ಟ್ರೇಷನ್ ಗಾಡಿ ಇದೆ. ಇವಾಗ ಇಬ್ರು ಟಚ್ ಮಾಡ್ಕೊಬಿಟ್ಟು ಆಕ್ಸಿಡೆಂಟ್ ಆಯ್ತು. ಇವಾಗ ಅದಕ್ಕೆ ಇನ್ಶೂರೆನ್ಸ್ ಎಲ್ಲ ಯಾವ ತರ ಸರ್? ಇನ್ಶೂರೆನ್ಸ್ ಗೆ ನಾವೇನ್ ಇಲ್ಲ ಅಂತ ಬಿಟ್ಟು ಅಂತ ಹೇಳಲ್ಲ, ಬಟ್ ನಾವು ನಾನ್ RTO ಗಾಡಿ ಆದ್ರಿಂದ ನಾವೇನ್ ಇನ್ಶೂರೆನ್ಸ್ ಮ್ಯಾಂಡೇಟ್ ಮಾಡ್ಕೊಡೋದಿಲ್ಲ. ರಿಜಿಸ್ಟ್ರೇಷನ್ ಗಾಡಿ ಆಯ್ತು ಅಂತಂದ್ರೆ ರಿಜಿಸ್ಟ್ರೇಷನ್ ಗೆ ಇನ್ಶೂರೆನ್ಸ್ ಮ್ಯಾಂಡೇಟ್ ಇಲ್ಲೇಬೇಕು. ಸೊ ಇಲ್ಲೇನಾಗ್ತಿದೆ, ನಿಮಗೆ ಇದು ಮ್ಯಾಂಡೇಟ್ ಅಲ್ಲ, ಮಾಡಿಸ್ಲೇಬೇಕು ಅಂತ ಕಂಡೀಷನ್ ಇಲ್ಲ, ರೂಲ್ಸ್ ಇಲ್ಲ, ಕಂಡೀಷನ್ಸ್ ಇಲ್ಲ. ಬಟ್ ಆದ್ರೆ ನೀವು ಮಾಡಿಸ್ಕೊಳ್ಬೇಕು ಅನ್ನೋದಿತ್ತು ಅಂತಂದ್ರೆ ನೀವು ಮಾಡಿಸ್ಕೋಬಹುದು ಸರ್. ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ನಾವು ಎಸ್ಪೆಷಲಿ ಫಸ್ಟ್ ನಾವು ಕಸ್ಟಮರ್ನ ಕೇಳ್ತೀವಿ ಯಾರು ಯೂಸ್ ಮಾಡೋದು ಇದನ್ನ ಅಂತ. ಅವ್ರೇನಾದ್ರು ಮೈನರ್ ಕಿಡ್ಸ್ಗಳನ್ನ ಏನಾದ್ರು ಯೂಸ್ ಮಾಡ್ತಾ ಇದಾರೆ ಅಂತ, ಅಥವಾ ಎಲ್ಡರ್ಲಿ ಪರ್ಸನ್ಸ್ ಅಬೌವ್ 40 ಯೂಸ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರು ಖಂಡಿತವಾಗ್ಲೂ ನಾವು ಅದನ್ನ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟೆ ತೊಳಿ ಅಂತ ಬಿಟ್ಟು ಹೇಳ್ತೀವಿ. ಯಾಕಂತಂದ್ರೆ ನಾವು ಹಂಗೆ ಕೊಡೋಕ್ ಬರೋದಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೂ ಕೂಡ ನಾವು ಅದಕ್ಕೆ ನೀವು ಜವಾಬ್ದಾರಿ ನಾವು ಗಾಡಿ ಕೊಟ್ಟಿದ್ರ ನೋಡ್ರಿ ಇನ್ಶೂರೆನ್ಸ್ ಇಲ್ಲ ಅಂತ ಅಂದ್ರೆ ಇವಾಗ ಹಿಂಗಾಯ್ತು. ಈಗ ಕಸ್ಟಮರ್ಸ್ ನಮ್ಮ ಸುಳ್ಳು ಹೇಳ್ತಾ ಇರ್ತಾರೆ, ಇಲ್ಲ ನಾನು ಯೂಸ್ ಮಾಡೋದು ಅಂತ ಬಿಡಂತ. ನಾವು ಅಂತದಕ್ಕೆ ಏನು ಮಾಡಕ್ಕಾಗೋದಿಲ್ಲ. ನಾವು ನೀವು ಅವೇರ್ ಮಾಡ್ತೀರಾ, ಇನ್ಶೂರೆನ್ಸ್ ಇದೆ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಬಟ್ ಇನ್ಶೂರೆನ್ಸ್ ಇದೆ ಕಂಪಲ್ಸರಿ ಮಾಡಿಸ್ಕೊಳ್ಬೇಕು ಅಂತ ಗೌರ್ಮೆಂಟ್ ಏನಂತಂದ್ರೆ ಯಾರೇ ಪೊಲೀಸು ನಿಲ್ಲಿಸ್ಬಿಟ್ಟು ನಿಮ್ಮನ್ನ ಇನ್ಶೂರೆನ್ಸ್ ಕೊಡಿ, DL ಕೊಡಿ ಅಂತ ಕೇಳಲ್ಲ ಆಯ್ತಾ. ಇದಕ್ಕೆ RC ಇರಲ್ಲ. ಫಸ್ಟ್ ಆಫ್ ಆಲ್ RC ನಾವು ಕೇಳೋದಿಲ್ಲ, DL ಕೊಡಿ ಅಂತ ಕೇಳಲ್ಲ. ಇದಕ್ಕೆ DL ಅವಶ್ಯಕತೆ ಇಲ್ಲ ಆಯ್ತಾ. ಆಮೇಲೆ ಇನ್ಶೂರೆನ್ಸ್ ಕೊಡಿ ಅಂತ ಬಿಟ್ಟಂತ ಕೇಳಲ್ಲ. ಪೊಲೀಸ್ನವ್ರು ಕೇಳಲ್ಲ. ಬಟ್ ಪೊಲೀಸ್ನವ್ರು ಕೇಳಲ್ಲ ಅಂತ ಹೇಳ್ಬಿಟ್ಟಂತ ನಿಮ್ ಸೇಫ್ಟಿನ ಬಿಟ್ಬಿಟ್ಟು ನೀವು ಓಡಾಡ್ತೀನಿ ಅಂತ ಅದು ಇಷ್ಟ. ಸೊ ನಮ್ ರೆಸ್ಪಾನ್ಸಿಬಿಲಿಟಿ ನಮ್ ಕೈಲಿ ಇರಬೇಕು, ನಿಮ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹೌದು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಗಾಡಿಗೆ. ಅಥವಾ ನಮ್ಮ ಇವಾಗ ಎಲ್ಡರ್ಲಿ ಪರ್ಸನ್ ಅಬೌವ್ 18 ಇರೋಂಥವ್ರು ಯೋಚನೆ ಮಾಡ್ತಾವೆ, ಅವ್ರು ಬೇಕಾ ಇನ್ಶೂರೆನ್ಸ್, ಅವರು ಡ್ರೈವಿಂಗ್ ಸ್ಕಿಲ್ಸ್ ಹೆಂಗಿದೆ ನೋಡ್ಕೊಂಡು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಮಾಡಿಸ್ಕೊಂಡು. ನಿಮ್ಮ ಹತ್ರ ಸಿಗೋದು ಇನ್ಶೂರೆನ್ಸ್ ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮ್ ಶೋರೂಮ್ ನಿಮ್ ಶೋರೂಮ್ ಇದೆ ಇನ್ಶೂರೆನ್ಸ್ ಎಲ್ಲ ಇದೆ. ಸೊ ಮಾಡಿಸ್ಕೊಬೋದು, ಇದು ಮಾಡ್ಕೊಬೋದು. ಬಟ್ ಹೆಲ್ಮೆಟ್ ಮಾತ್ರ ನಾನು ಹೇಳೋದೇನಂತಂದ್ರೆ ಕಡ್ಡಾಯವಾಗಿ ಯೂಸ್ ಮಾಡಿ. ಸೊ ಸೇಫ್ಟಿ ಹಾಕೊಂಡು ಓಡಾಡೋದು ಒಳ್ಳೇದು. ತುಂಬಾ ಜನ ಯೋಚನೆ ಮಾಡ್ತೀರಾ, ನಾನ್ ರಿಜಿಸ್ಟ್ರೇಷನ್ ಗಾಡಿ ಬಿಡು ಹೆಲ್ಮೆಟ್ ಹಾಕಿಲ್ಲ ತುಂಬಾ ಆಕ್ಸಿಡೆಂಟ್ಗಳು ನೋಡ್ತೀವಿ ಸರ್. ಅನ್ಎಕ್ಸ್ಪೆಕ್ಟೆಡ್ ರೀತಿಲಿ ಸಾವನ್ನೋವುಗಳಾಗ್ತವೆ. ಹೌದು, ಬೇಡ ಆಯ್ತಾ. ಅದಕ್ಕೆ ನಾನು ಹೇಳೋದು ಸೇಫ್ಟಿಗೆ ಹೆಲ್ಮೆಟ್ ಯೂಸ್ ಮಾಡಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋಗಿದೆ ಸರ್, ಕಸ್ಟಮರ್ಸ್ ಯಾರೇ ಆಗ್ಲಿ ದಯವಿಟ್ಟು 30 ಕಿಲೋಮೀಟರ್ಸ್ ಕಂಟಿನ್ಯೂಸ್ ಡ್ರೈವ್ ಮಾಡಾದ್ಮೇಲೆ ಒಂದ್ ಸ್ವಲ್ಪ ಒಂದು 20 to ಹಾಫ್ ಅನ್ ಅವರ್ ವರ್ಗು 20 ಮಿನಿಟ್ಸ್ ಇಂದ 20 ನಿಮಿಷದಿಂದ ಒಂದು ಅರ್ಧ ಗಂಟೆವರೆಗೂ ದಯವಿಟ್ಟು ರೆಸ್ಟ್ ಕೊಡಿ, ಗ್ಯಾಪ್ ಇರಬೇಕು. ಇವೆಲ್ಲ ಟಾಪಿಕ್ ನಾವು ಬಿಟ್ಟಿದೀವಿ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ, ಅವೆಲ್ಲ ನಿಮ್ಗೆ ವಿತ್ ಮೋಟರ್ ಎಲ್ಲ ಏನೇನಾಗಿರ್ತದೆ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀವಿ. ಇದು ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಓಡಿಸ್ತೀವಿ. ಲಾಂಗ್ ಬರ್ತೈತೆ ಅಂತ ನಾನು ಒಂದೇ ಸತಿ 300 ಕಿಲೋಮೀಟರ್ ಓಡಿಸ್ಕೊಡೋದಲ್ಲ ಆಯ್ತಾ. ಸೊ ಆಮೇಲೆ ಜಾಸ್ತಿ ಅಷ್ಟೇ ಅದ್ರದ್ದು ಲೋಡ್ ಕೆಪಾಸಿಟಿ ಅಂತ ಇರುತ್ತೆ. ಸಿಂಗಲ್ ಇದ್ದು ನಿಮ್ಗೆ ಅರೌಂಡ್ 150 kg ಸರ್. ಹೌದು ಅಷ್ಟೇ. ಅದ್ರದ್ದು ಮೇಲೆ ಜಾಸ್ತಿ ಹಾಕಿದ್ರು ಓವರ್ಲೋಡ್ ಆಗುತ್ತೆ. ಹೌದು. ಸಿಂಗಲ್ ಡಬಲ್ ಹಿಡಿದು ಒಂದ್ ಸ್ವಲ್ಪ ಒಂದು 200 kg ವರೆಗೂ ಹೋಗುತ್ತೆ. ಬಟ್ ಲಾಂಗ್ ರನ್ ಅಲ್ಲ, 130 ಕಿಲೋಮೀಟರ್ಸ್ ವರೆಗೂ ಅಷ್ಟೇ. ಅದಾದ ನಂತರ ಸ್ವಲ್ಪ ಬ್ರೇಕ್ ಕೊಡಬೇಕು, ಸ್ವಲ್ಪ ಬ್ರೇಕ್ ಕೊಡಲೇಬೇಕು, ಆಮೇಲೆ ಮುಂದಕ್ಕೆ ಓಡಿಸ್ಲೇಬೇಕು. ಸೊ ಈ ತರದ್ದೆಲ್ಲ ಇದಾವೆ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇದಾವೆ ಇದನ್ನೆಲ್ಲ ಕೊಡೋದ್ರ ಬಗ್ಗೆ ತಿಳಿಸ್ತೀನಿ. ಸೊ ನಿಮ್ದು ಶೋರೂಮ್ ಎಲ್ಲಿದೆ ಸರ್ ನಿಮ್ದು? ಸರ್ ನಂದು ಬಂದು ಬ್ಯಾಂಗ್ಳೂರು ಅಮೃತಹಳ್ಳಿ. ಅದೇ ಅಮೃತಹಳ್ಳಿ ಅಂತಂದ್ರೆ ಮಾಲಾಫೇಶಿಯಾ ಇದೆಯಲ್ಲ, ಚಕ್ಕೂರ್ ಲೇಔಟ್. ಸೊ ಮಾಲಾಫೇಶಿಯಾ ಎದುರುಗಡೆನೆ ಒಂದು ರೋಡ್ ಇದೆ ಅಮೃತಹಳ್ಳಿ ಬರೋದಕ್ಕೆ. ಸೊ ಆ ರೋಡ್ ಅಲ್ಲಿ ನಮ್ದು ಶೋರೂಮ್ ಇದೆ ಬ್ಯಾಂಗ್ಳೂರಲ್ಲಿ. ತುಮಕೂರಲ್ಲಿ ಬಂದು ಮಧುಗಿರಿ ಶಿರಾಗೇಟ್ ಇಂದ ಮಾರ್ಕೆಟ್ಗೆ ಹೋಗುವಂತ ರೋಡ್ ಅಲ್ಲಿ ಲೊಕೇಟ್ ಆಗಿದೆ. ಆಮೇಲೆ ಟಿಪ್ಟೂರಲ್ಲಿ ಬಂದು ಹಾಸನ್ ಸರ್ಕಲ್ ಇದೆ. ಸೊ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದೇ ಎದುರುಗಡೆನೆ ಅಪೋಸಿಟ್ ಇದೆ.
ಅದಾದ ನಂತರ ಇನ್ನು ಮೈಸೂರಲ್ಲಿ ಬಂದು ಭೋಗಾದಿ ಹತ್ರ ರಾಜರಾಜೇಶ್ವರ ನಗರ ಬೆಮಲ್ಲೆ ಹೋಟೆಲ್. ಅಲ್ಲಿದೆ. ಸೊ ಇಷ್ಟು ಕಡೆ ನಂದು 4 ಶೋರೂಮ್ ಇದ್ದಾವೆ. ಸರ್ ನಿಮ್ದು ಶೋರೂಮ್ಸ್ ಇದೆ ಸರ್? ನಮ್ದು ಕೋಲಾರಲ್ಲಿ ಮಾತ್ರ ಇದೆ. ಕೋಲಾರ ಮಾತ್ರ. ಕೋಲಾರಲ್ಲೇ ನಮ್ದು ಸುಮಾರು ಊರ್ಸು ಸಿಗುತ್ತೆ ಡಿಸ್ಟಿಕ್ ಅಲ್ಲಿ. ಸೊ ನಾನು ಸರೌಂಡಿಂಗ್ ಒಂದು 40 ಕಿಲೋಮೀಟರ್ ಒಳಗಡೆ ನಾನು ಸೊ GS ಮೋಟರ್ಸ್ ಅಡ್ರೆಸ್ ನಮ್ಮ ಶೋರೂಮ್ ಅಡ್ರೆಸ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ನಿಯರ್ ಪ್ರೆಸಿಡೆನ್ಸಿ ಸ್ಕೂಲ್, ತೇರಳ್ಳಿ ಬೆಟ್ಟಕ್ಕೆ ಹೋಗೋ ದಾರಿ, MB ರೋಡ್, ಕೋಲಾರ. ಸರ್ ನಮ್ಮ ಫೋನ್ ನಂಬರ್ಸ್ಗಳೆಲ್ಲ ನಿಮಗೆ ನಾನು ಫೋನ್ ನಂಬರ್ಸ್, ಶೋರೂಮ್ ಡೀಟೇಲ್ಸ್ ಎಲ್ಲಾನು ಹಾಕಿರ್ತೀನಿ. ಇಫ್ ಇನ್ ಕೇಸ್ ಯಾರು ನೀವು ಗಾಡಿಗಳು ಏನಾದ್ರು ತಗೊಳಕ್ಕೆ ಎಲೆಕ್ಟ್ರಿಕ್ ಸ್ಕೂಟರ್ ನೋಡ್ತಾ ಇರ ಅಂದ್ರೆ ಶೋರೂಮ್ಗಳನ್ನ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೋಡ್ಕೊಂಡು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಮಾತ್ರ ತಗೊಂಡೋಗಿ. ಫೋನಲ್ಲಿ ಕೇಳೋದಕ್ಕಿಂತ ಶೋರೂಮ್ ಬಂದು ನೋಡಿ ತಿಳ್ಕೊಂಡು ತಗೊಂಡು ಅದು ಬೆಸ್ಟ್ ಅದು. ಯಾಕಂತಂದ್ರೆ ಫೋನಲ್ಲಿ ನಾನು 1000 ಹೇಳ್ತೀನಿ, ಹೌದು ಕೇಳೋರೆ ಆಯ್ತಾ. ಸೊ ಡೈರೆಕ್ಟ್ ಬಂದು ನೋಡಿದ್ರೆ ಗೊತ್ತಾಗೋದು. ನೋಡ್ಲಿ ಮಾಡೆಲ್ಸ್ ಗಳು ಬೇರೆ ಬೇರೆ ತರ ಇದಾವೆ. ನನ್ನ ಹತ್ರ 95,000 ಇದಾವೆ ಆಯ್ತಾ. 2 years ವಾರಂಟಿ, ಮೋಟರ್ ಕಂಟ್ರೋಲರ್ ಮೇಲೆ ಇರುವಂತವು ಇದಾವೆ, ಚಾಸಿಗೂ ಇದೆ. ಆಮೇಲೆ 1 year ವಾರಂಟಿ ವರ್ಗೂ ಇದೆ. ನಾ ಮಿನಿಮಮ್ 1 year ಅಂತೂ ಮಿನಿಮಮ್ 1 ವರ್ಷ ವಾರಂಟಿ ಇಟ್ಟೆ. ಯಾಕಂದ್ರೆ ಅವ್ರು ಕೊಡೋ ದುಡ್ಡು ಅಟ್ಲೀಸ್ಟ್ 1 ವರ್ಷಕ್ಕಾದ್ರೂ ಬರಲ್ಲ. ಹೌದು. ಯಾಕೆ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ ಸರ್, 1 ಲೀಟರ್ ಪೆಟ್ರೋಲ್ಗೆ ನಾರ್ಮಲ್ ಗಾಡಿಗಳು 40 ಕಿಲೋಮೀಟರ್ ಕೊಡ್ತಾವ. ಹೌದು. 100 ರೂಪಾಯಿ ಖರ್ಚು ಮಾಡ್ತೀರಾ. ಹೌದು. ನಾ 40 ಕಿಲೋಮೀಟರ್ ಮೈಲೇಜ್ ಇರೋಂತ ಗಾಡಿ ಕೊಟ್ಟರು ಕೂಡ ನೀವು 30,000 ರೂಪಾಯಿಗೆ ಆಯ್ತಾ, ನಿಮ್ಗೆ 1 ವರ್ಷಕ್ಕೆ ಬಂದೋಗುತ್ತೆ. ನೀವು ಕೊಟ್ಟರೆ 30,000 ರೂಪಾಯಿ 1 ವರ್ಷ ರಿಕವರಿ ಆಗೋಗ್ಬಿಡುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ. ಡೈಲಿ ಒಂದು 26 ಡೇಸ್, ಮಂತ್ಲಿ 26 ಡೇಸ್ ನೀವು ಕೆಲಸ ಕೊಟ್ಟಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಹೌದು. ದಿನ 40 ಕಿಲೋಮೀಟರ್, ದಿನಕ್ಕೆ 100 ರೂಪಾಯಿ, 26 ದಿನಕ್ಕೆ 2,600 ರೂಪಾಯಿ ಇಂಟು ವರ್ಷ. 10 ತಿಂಗಳಿಗೆ 26,000 ಆಯ್ತು. ಇನ್ನು 2 ತಿಂಗಳು 35,000. 1 ವರ್ಷಕ್ಕೆ ನೀವು ಸರ್ವಿಸ್ಗೆ ಎಷ್ಟು ಇಟ್ಟಿರ್ತೀರಾ, ಆಯಿಲ್ಗೆ ಎಷ್ಟು ಇಟ್ಟಿರ್ತೀರಾ. ಹೌದು ಆಯ್ತಾ. ಅವನು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು 50,000 ರೂಪಾಯಿ ಖರ್ಚು ಇರ್ತದೆ, ಬಿದ್ದೇ ಬಂದೇ. ಸೊ ಬಟ್ ಈ ಗಾಡಿ ನಿಮ್ಗೆ 30,000 ರಿಕವರಿ ಆಗೋಗ್ಬಿಡುತ್ತೆ. ಎಲೆಕ್ಟ್ರಿಕ್ ಗಾಡಿನ ತಗೊಳೋರ್ಗೆ ನಾನು ಹೇಳೋದಿಷ್ಟೇ, ತಗೊಂಡು ಅದ್ರ ತಕ್ಕಂಗೆ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಜೊತೆಗೆ ಅದನ್ನ ಯಾವ್ದು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಇಟ್ಟು ತಗೊಳ್ಳಿ. ಯಾವ್ದು ಬೇಕು ನಿಮ್ಮ ಯೂಸೇಜ್ ಏನು, ನಿಮ್ಗೆ ಯಾವ ತರ ಬೇಕು ಅದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಾನು ಹೇಳೋದು ಒಂದ್ ಸ್ವಲ್ಪ ವಾರಂಟಿ ನಮ್ಮ ಹತ್ರನೇ ತಗೊಬೇಕು ಅಥವಾ ಸರ್ ಹತ್ರನೇ ತಗೊಬೇಕು ಅಂತ ಏನಿಲ್ಲ ಸರ್. ಎಲ್ಲೇ ತಗೊಳ್ಳಿ, ಈಗ ಎಲ್ಲಾರು ಕರ್ನಾಟಕದಲ್ಲಿರೋರೆಲ್ಲ ಬಂದು ನಮ್ಮ ಹತ್ರ ಶೋರೂಮ್ ಇದೆ. ನೋಡ್ಕೊಂಡು ವಿಚಾರಿಸ್ಕೊಂಡು ತಗೊಳ್ಳಿ. ನಾವು ಆಲ್ಮೋಸ್ಟ್ ಅಲ್ಲಿ ನಾವು ಇದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ಕೊಂಡು ಊರು ಸುತ್ಬಿಟ್ಟಿದೀವಿ. ನಾನು ಸುತ್ತಿ ಎಲ್ಲಾ ಕಡೆನೂ ನೋಡಿ ಯಾವ್ದು ಕ್ವಾಲಿಟಿ ಚೆನ್ನಾಗಿದೆ, ಕಸ್ಟಮರ್ಸ್ಗೆ ನಾವು ಕ್ವಾಲಿಟಿ ಅಂಡ್ ವ್ಯಾರಂಟಿ ಇದ್ರ ಬಗ್ಗೆ ನಾವು ಇವರು ತುಂಬಾ ಬಹಳ ಗಮನ ಹರಿಸ್ತೀವಿ. ಇದು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಇದೆಲ್ಲ ಮಾಹಿತಿ ಕೊಡ್ಬೇಕಾದ್ರೆ ಸುಮಾರು ಕಸ್ಟಮರ್ ನಮ್ಮ ಹತ್ರ ಬಂದು ಈ ತರ ಕಷ್ಟಗಳು ಬಿದ್ದಿದ್ದಾರೆ ತಗೊಂಡ್ಬಿಟ್ಟು ಈ ತರ ಎಕ್ಸ್ಪೀರಿಯನ್ಸ್ ಗಳು ಹೇಳ್ಕೊಂಡವ್ರೆ. ಸೊ ಅವರು ಇವಾಗ ಬೆಳಂಗೂ ಇಲ್ಲ, ಶೇಮ್ ಆಗೋಗ್ಬಿಟ್ಟಿದ್ದಾರೆ. ಸುಮಾರು ಕಸ್ಟಮರ್ ಅಂತೂ ಶೇಮ್. ಸೊ ಅವ್ರಿಗೆ ಬೇಜಾರ ಹೋಗಿದೆ, ಇಲ್ಲ ಬಿಡಂಗಿಲ್ಲ. ನಾನು ಈ ತರ ತಗೊಂಡ್ಬಿಟ್ಟಿದ್ದೆ, 30,000 ತಗೊಂಡ್ಬಿಟ್ಟಿದ್ವಿ, ಈ ತರ ಆಗೋಗ್ಬಿಟ್ಟಿದ್ದಾರೆ ಹೇಳ್ಕೊಳಕ್ಕೂ ಆಗಲ್ಲ. ಸೊ ನಾಚ್ಕೊಂತಾರೆ, ಬಿಡಕ್ಕೂ ಆಗಲ್ಲ. ಅದಕ್ಕೋಸ್ಕರ ಸುಮಾರು ಜನ ಈ ತರ ನಮ್ಮ ಹತ್ರ ಬಂದು ಏನಾದ್ರು ಮಾಡಕ್ ಆಗುತ್ತಾ, ಇದಕ್ಕೆ ಕೆಪಾಸಿಟಿ ಜಾಸ್ತಿ ಮಾಡಕ್ ಆಗುತ್ತಾ ಅಂತ ತಗೊಂಡ್ ಬರ್ತಾರೆ ನಮ್ಮ. ಅವೆಲ್ಲ ನೋಡಿದಿರಾ? ಸೊ ಆ ಎಕ್ಸ್ಪೀರಿಯನ್ಸ್ ಗಳೆಲ್ಲ ಆಗಿರೋದ್ರಿಂದ ನಮ್ದಿದ್ರನ್ನು ದುಡ್ಡೆ, ಜನ ಇದ್ರನ್ನು ದುಡ್ಡೆ. ಹೌದು. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಒಂದು ಮಾಹಿತಿ ಕೊಡೋಣ ಅಂತ ಇದೊಂದು ವಿಡಿಯೋ ಮಾಡ್ತಾ ಇರೋದು. ಸೊ ಇದೊಂದು ಅವೇರ್ನೆಸ್. ಸೊ ಇದ್ಯಾವ್ದೇ ತರ ಪ್ರಮೋಷನ್ ಅಥವಾ ಇನ್ಯಾವುದೇ ತರ ಅವ್ರ ಗಾಡಿಗಳ ಬಗ್ಗೆ ಹೇಳ್ಕೋಬೇಕು ಅನ್ನೋದನ್ನೆಲ್ಲ ಜನಗಳಿಗೆ ಒಂದು ಇನ್ಫಾರ್ಮೇಶನ್ ಕೊಡೋಣ ಒಂದು ಒಳ್ಳೆ ಉದ್ದೇಶದಿಂದ ಸ್ಟಾರ್ಟ್ ಮಾಡುವಂತ ಒಂದು ಸೀರೀಸ್ ಇದು. ಇದೊಂಥರ ಎಜುಕೇಶನ್ ಪರ್ಪಸ್. ಸೊ ಒಂದು ಇನ್ಫಾರ್ಮೇಟಿವ್ ಯಾರಿಗೆ ಆಗ್ಲಿ ಒಂದು ಗಾಡಿಗಳು ತಗೋಬೇಕು ಅಂದ್ರೆ ಯಾವ ತರ ಎಲ್ಲ ನೋಡ್ಬೇಕು, ಯಾವ ತರ ತಿಳ್ಕೋಬೇಕು ಅನ್ನೋದೊಂದು ಅವೇರ್ನೆಸ್ ವಿಡಿಯೋ. ಸರ್ ನಮ್ಮ ಹತ್ರ ಗಾಡಿ ತಗೊಳ್ಳಿಲ್ಲ ಅಂತಂದ್ರೆ ಪರವಾಗಿಲ್ಲ, ಇನ್ಫಾರ್ಮೇಶನ್ ಬೇಕಾ ಅಟ್ಲೀಸ್ಟ್ ಫೋನ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಅವ್ರು ಎಲ್ಲೇ ಇರ್ಲಿ, ಯಾವ್ದೇ ಗಾಡಿ ತಗೊಳಕ್ ಹೋದ್ರು ಇನ್ಫಾರ್ಮೇಶನ್ ಆದ್ರೂ ಬೇಕಾದ್ರೆ ನಮ್ಗೆ ಕಾಲ್ ಮಾಡ್ಬೋದು, ಕೇಳಬಹುದು ಆಯ್ತಾ. ಇಲ್ಲ ನಮ್ಮ ಹತ್ರ ಗಾಡಿ ನಿಮ್ಮ ಹತ್ರನೇ ಕೊಡಿ ಸರ್ ಅಂತಂದ್ರೆ ಬೇಕಾದ್ರೆ ನೀವೇ ಕೊಡ್ತೀರಾ. ಅದಕ್ಕೆಲ್ಲ ಏನ್ ತೊಂದರೆ ಇಲ್ಲ. ನಾನು ಇಡೀ ಕರ್ನಾಟಕಕ್ಕೆ ಎಲ್ಲೆಲ್ಲಿ ಟ್ರೈನ್ ಟ್ರಾನ್ಸ್ಪೋರ್ಟೇಷನ್ ಇದೆ ಅದೆಲ್ಲ ಕೊಡ್ತೀರಾ. ಸರ್ವಿಸ್ ಬೇಕು ಅಂದ್ರೆ ಹೋಮ್ ಸರ್ವಿಸ್ ಕೂಡ ಕೊಡ್ತೀರಾ. ಮತ್ತೆ ಬಜಾಜ್ EMI ಅಲ್ಲಿ EMI ಇದೆ, ಅದನ್ನು ಇದೆ, ನಮ್ಮ ಹತ್ರನೂ ಇದೆ, ಇನ್ಶೂರೆನ್ಸ್ ಹತ್ರನೂ ಇದೆ. ಸೊ ಬಜಾಜ್ EMI ಮಾತ್ರ ಸರ್ ಲೋನ್ ಆಗೋದು. ಇನ್ನೊಂದು ಹೇಳ್ಬಿಡ್ತೀನಿ ಕೇಳಿ, ಬಜಾಜ್ ಮಾತ್ರ EMI ಆಗೋದು, ಲೋನ್ ಆಗೋದು.
ನಾನ್ ರಿಜಿಸ್ಟರ್ ಗಾಡಿಗಳಿಗೆ ಯಾವುದೇ ರೀತಿ ಬ್ಯಾಂಕ್ಗಳು ಲೋನ್ ಕೊಡೋದಿಲ್ಲ. ಲೋನ್ ಕೊಡಲ್ಲ. ಆಮೇಲೆ ಬಜಾಜ್ ಫೈನಾನ್ಸ್ ಒಂದೇನೆ ಇದಕ್ಕೆ ಲೋನ್ ಕೊಡೋದು. ಅದು ಕನ್ಸ್ಯೂಮರ್ ಲೋನ್ ಮೇಲೆ ಕೊಡೋದು. ಅಂದ್ರೆ ಟಿವಿ, ಫ್ರಿಡ್ಜ್, ಮೊಬೈಲ್ ಈ ತರದ್ ಏನಾದ್ರು ತಗೊಂಡಿದ್ರೆ ಅಂತವ್ರು ಬಂದು ಇದನ್ನ ತಗೋಬಹುದು. ಆತರ. ಹೌದು. ಆಮೇಲೆ ನನಗೆ ಆಪ್ಷನ್ ಇಡೀ ಕರ್ನಾಟಕ ಕೆಲಬೇಕಾದ್ರೆ ಕೊಡ್ಬೋದು. ಬಟ್ ಆದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರ್ಬೇಕು. ಬಜಾಜ್ ಫೈನಾನ್ಸ್ ಅಲ್ಲಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರ್ಬೋದು. 5,000 ಕೊಡಿ ಗಾಡಿ ತಗೊಂಡೋಗಿ EMI ಡೌನ್ ಪೇಮೆಂಟ್ ಕೊಡಿ ಆತರ ಹೇಳಕ್ಕಾಗಲ್ಲ ಸರ್. ಬಜಾಜ್ ಫೈನಾನ್ಸ್ ಅವ್ರು ಏನ್ ಫೈನಲೈಸ್ ಮಾಡ್ತಾರೆ ಆತರ ನಾವು ಇದ್ ಮಾಡ್ತೀವಿ. ಅವರೇ ಕೊಡೋದು ಲೋನು. ಸೊ ಅವ್ರು ಚೆಕ್ ಮಾಡ್ಕೊಂತಾರೆ. ಅವ್ರು ಸಿಬಿಲ್ ಗಿಬಿಲ್ ಏನಾದ್ರು ಬೇಕು ಅಂದ್ರೆ ಅವೆಲ್ಲ ಅವ್ರು ಚೆಕ್ ಮಾಡ್ಕೋತಾರೆ. ಲಿಮಿಟ್ ಎಷ್ಟಿದೆ ಸರ್. ಯಾರಾದ್ರೂ ನಿಮ್ಗೆ ಏನಾದ್ರು ಇನ್ನೊಂದು ಹೇಳೋದು, ಏನಾದ್ರು ನಿಮ್ಗೆ 5,000 ರೂಪಾಯಿ ಡೌನ್ ಪೇಮೆಂಟ್ ಕೊಡಿ ನಾವು ಗಾಡಿ ಕೊಡ್ತೀವಿ, ನಂಬಕ್ ಹೋಗ್ಬೇಡಿ ಸರ್. ಫಸ್ಟ್ ಆಫ್ ಆಲ್ ಈ ಗಾಡಿಗಳು ಯಾರು ನಿಮ್ಗೆ EMI ಲೋನ್ ಕೊಡೋದಿಲ್ಲ. ಆಯ್ತಾ? ನಾನ್ ರಿಜಿಸ್ಟರ್ಡ್ ಆದ್ರಿಂದ ಯಾರು ಇದಕ್ಕೆ ಲೋನ್ ಕೊಡೋದಿಲ್ಲ. ಯಾವುದೇ ಒಂದು ಬ್ಯಾಂಕ್ಗಳು ಕೊಡೋದಿಲ್ಲ. ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ಕೊಡಲ್ಲ. ಕೊಟ್ರೆ ನಿಮಗೆ ಬಜಾಜ್ ಫೈನಾನ್ಸ್ ಒಂದು, ಜೊತೆಗೆ ಇನ್ನೊಬ್ರು ಯಾರು ಅಂತಂದ್ರೆ ಈ ಸಣ್ಣ ಪುಟ್ಟ ಸಹಕಾರ ಸಂಘಗಳು, ಕೋಆಪರೇಟಿವ್ ಬ್ಯಾಂಕ್ಸ್ ಇಂಥವು ಇರ್ತಾವಲ್ಲ, ಗ್ರಾಮೀಣ ಬ್ಯಾಂಕ್ ಇಂಥವ್ರು ಅವರು ಅಲ್ಲಿ ಮೆಂಬರ್ ಆಗಿರ್ತಾರೆ. ಅವರು ಮೆಂಬರ್ ಆಗಿ ಅವ್ರು ಸಾಲ ತಗೊಂಡು ಅವ್ರು ತೀರಿಸಿರ್ತಾರೆ. ಅವರು ಟ್ರಸ್ಟ್ ಇರುತ್ತೆ. ಅದ್ರ ಮುಖಾಂತರ ನಮ್ಗೆ ಅವರು ನಾವು ಹತ್ರ ಕೊಟೇಶನ್ ಕೇಳ್ತಾರೆ, ನಾವು ಕೊಟೇಶನ್ ಕೊಡ್ತೀವಿ. ಅವ್ರು ಆ ಕೊಟೇಶನ್ ನಮ್ಗೆ ಡೈರೆಕ್ಟ್ ಡಿಡಿ ಕಳಿಸ್ತಾರೆ. ನಾವ್ ಇಲ್ಲಿ ಡಿಡಿ ಕ್ಲಿಯರ್ ಆಯ್ತು ಕೂಡಲೇ ನಾವು ಗಾಡಿ ಡೆಲಿವರಿ ಕೊಡ್ತೀವಿ. ಸೊ ಈಗ ಅಷ್ಟೇ ಬೇರೆ ಇನ್ಯಾವ ತರನು EMI ಕೊಡಕ್ಕಾಗಲ್ಲ ಸರ್. ಯಾರು ಅದಕ್ಕೆ EMI ಕೊಡಕ್ ಬರಲ್ಲ. ಸೊ ಡೈರೆಕ್ಟ್ ಅದೊಂದು ವಿಡಿಯೋಗಳು ನೋಡಿದೀನಿ ಸರ್. ನಾನು ಸುಮಾರು ಜನ ಹಾಕಿದ್ದಾರೆ. 5,000 ರೂಪಾಯಿ ಕೊಡಿ EMI ತಗೊಂಡೋಗಿ ಗಾಡಿ. ಆಗಲ್ಲ ಸರ್. ಯಾವ ಕೊಡ್ತಾ ಇದ್ದಾನೆ? ಯಾವ ತರ ಕೊಡ್ತಾರೆ ಅಂದ್ರೆ ಬಜಾಜ್ ಫೈನಾನ್ಸ್ಗೆ ದುಡ್ಡು ಕೊಟ್ಟು ನಾವು ಇದು ತಗೊಂಡಿರೋದು, ನಮ್ದು ಡೀಲರ್ಶಿಪ್ ಕೊಟ್ಟಿರೋದು. ಹಂಗ್ ಸಾಧ್ಯನೇ ಇಲ್ಲ ಸರ್. ಹೆಂಗ್ ಕೊಡಂಗಿದ್ರೆ ನಾನು ಇವತ್ತು ಎಷ್ಟು ಗಾಡಿ ಮಾರಾಕ್ತಿದ್ದೆ. ಆತರ EMI ಮತ್ತೆ ಕ್ರೆಡಿಟ್ ಸ್ಕೋರ್ ಮುಖ್ಯ. ಅವೆಲ್ಲ ಇರ್ಲೇಬೇಕು. ಹೌದು. ಕ್ರೆಡಿಟ್ ಸ್ಕೋರ್ ಇಲ್ದಲೆ ಯಾರು ಸಾಲ ಕೊಡೋದಿಲ್ಲ. ಅವೆಲ್ಲ ಇರ್ಲೇಬೇಕು, ಮ್ಯಾಂಡೇಟರಿ. ಸೊ ದಯವಿಟ್ಟು ಸುಮ್ನೆ ಅಂತ ಬೋಗಸ್ ವಿಡಿಯೋಸ್ಗಳನ್ನೆಲ್ಲ ನೋಡ್ಕೊಂಡು 5,000 ರೂಪಾಯಿ ಕೊಡಿ, 1,000 ರೂಪಾಯಿ ಕೊಡಿ, ತಗೊಂಡೋಗಿ ಗಾಡಿ ತಗೊಂಡೋಗಿ 5,000 ರೂಪಾಯಿ ಕೊಟ್ಟರೆ ಸರ್ ಗಾಡಿನ 5,000 ರೂಪಾಯಿಗೆ ಸಿಟಿ ಲೆಕ್ಕದಲ್ಲಿ ಹಾಕಿ. ಅದು ಯಾರು ಅಪ್ನಾಥರು ಹೋಗ್ತಾಂತಾರೋ ನಾನು ಅದೇ ಅವೆಲ್ಲ ತಿಳ್ಕೊಂಡು ತಗೊಂಡ್ರೆ ಒಳ್ಳೇದು. ಯೋಚನೆ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀನಿ. ಏನ್ ಮಾಡ್ತಾರೆ ಸರ್, 15,000 ಗಾಡಿನೇ ಕೊಡ್ತೀನಿ ಅಂತ ಅವ್ರು ಡಾಕ್ಯುಮೆಂಟ್ ತಗೊಂಡ್ಬಿಟ್ಟು ಅವ್ರ ಮೇಲೆ FNS ಅವರು ಹಾಕ್ಸ್ಕೊಂತಾರೆ, ಲೋನ್ ಹಾಕ್ಸ್ಕೊಂತಾರೆ. ಆಮೇಲೆ 3 ಲಕ್ಷ 4 ಲಕ್ಷ ಅವ್ರ ಡಾಕ್ಯುಮೆಂಟ್ ಮೇಲೆ ಲೋನ್ ತಗೊಂಡ್ಬಿಟ್ಟು ನಾವು ಕಟ್ಕೊಂತೀರಿ ಅಂತ ಅವ್ರು ಓಡೋದ್ ಬಿಟ್ರೆ ಯಾರ್ ಜವಾಬ್ದಾರಿ? ಯಾರು ಕಟ್ಟೋದು? ಅವರೇ ಅಲ್ಲ. 15,000ಗೆ ಕೊಟ್ಟಿರ್ತಾರೆ ಗಾಡಿ. 15,000 ಕಸ್ಟಮರ್ ತಗೊಂಡಿರ್ತಾರೆ. ಅವ್ರ ಡಾಕ್ಯುಮೆಂಟ್ ಮೇಲೆ 3 ಲಕ್ಷ 4 ಲಕ್ಷ ತಗೊಂಡಿರ್ತಾರೆ. ಆಮೇಲೆ ಅವ್ರು ಕಟ್ಟಿಲ್ಲ ಅಂದ್ರೆ ಯಾರ ತಲೆ ಮೇಲೆ ಬರೋದು? ಹೌದು. ಸೊ ತುಂಬಾ ಸ್ಕ್ಯಾಮ್ ಆಗ್ತಿದೆ. ಹೊಸ ಆಗಲ್ವಾ ಸರ್ ಇದು? ಇದಿನ್ನೂ ಹೊಸ ಅಲ್ವಾ? ಸೊ ಹಾಗಾಗಿ ಒಂದ್ ಸ್ವಲ್ಪ ಸುಮಾರು ತರ ಬರುತ್ತೆ. ಕಸ್ಟಮರ್ಸ್ ಒಂದ್ ಸ್ವಲ್ಪ ಎಜುಕೇಟ್ ಆಗ್ಲಿ. ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲಾರ್ಗು ತಲುಪಿಸಿ. ಆದಷ್ಟು ಜನಕ್ಕೆ ಈ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಆಗಿ ಹೋಗ್ಲಿ ಅಂತ ಬಿಟ್ಟಂತ ನಾನು ಇಷ್ಟಪಡ್ತೀನಿ ಸರ್. ತುಂಬಾ ಹೊತ್ತು ಒಂದು ಒಳ್ಳೆ ಟೈಮ್ ನಾವು ಸ್ಪೆಂಡ್ ಮಾಡಿದ್ವು, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಕರೆಕ್ಟ್. ಸೊ ತುಂಬಾ ಜನಕ್ಕೆ ಏನೇನೋ ತಿಳ್ಕೋಬೇಕು ಈ ಎಲೆಕ್ಟ್ರಿಕ್ ವೆಹಿಕಲ್ ಫೀಲ್ಡ್ ಅಲ್ಲಿ ಅಂತ ಒಂದಷ್ಟು ವಿಚಾರಗಳು ಇರ್ತವೆ. ಆ ವಿಚಾರದ ಬಗ್ಗೆ ಆಲ್ಮೋಸ್ಟ್ ಮಾತಾಡಿದ್ವಿ ಅಂತ ಅನಿಸ್ತಿದೆ. ಸೊ ಒಂದಷ್ಟು ಕಮೆಂಟ್ ಮಾಡ್ಬೋದು ವ್ಯೂವರ್ಸ್. ಅವ್ರಿಗೆ ಏನಾದ್ರು ಇನ್ನೂ ಅಡಿಷನಲ್ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಕಮೆಂಟ್ಸ್ ಹಾಕ್ಲಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಸೊ ಅದೇ ಇವಾಗ ಈ ಒಂದು ಎಪಿಸೋಡ್ ಏನಿದೆ ಇದು ಇವಾಗೆ ಮುಗಿಯಲ್ಲ, ಇನ್ನ ಸೀರೀಸ್ಗಳು ಬರ್ತಾನೆ ಇರುತ್ತೆ. ಸೊ ನಿಮ್ಮ ಒಂದು ಏನಾದ್ರು ಡೌಟ್ ಇತ್ತು ಅಂದ್ರೆ ಗಾಡಿಗಳ ಬಗ್ಗೆ ಇರ್ಬೋದು, ಅಥವಾ ಇವ್ರ ಹತ್ರ ಸಿಗ್ತಾ ಇರುವಂತ ಗಾಡಿಗಳು, ಅಥವಾ ಯಾವ್ದಾರ ಬೇರೆ ಟಾಪಿಕ್ ಏನಾರು ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಒಳ್ಳೊಳ್ಳೆ ಟಾಪಿಕ್ಗಳು ಏನಾರು ಇತ್ತು ಅಂದ್ರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸರ್, ವಿಡಿಯೋದಲ್ಲಿ ಇಷ್ಟೊತ್ತು ಜಾಯ್ನ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಸೊ ಸರ್, ಥ್ಯಾಂಕ್ ಯು ಸರ್.